ಎಲ್ಲರಿಗೂ ನಮಸ್ಕಾರ. ಇವತ್ತು ಆರಂಭವಾಗಿ 3 ದಿವಸ ನಡೀತಾ ಇರುವ ಈ ಉಪನ್ಯಾಸ ಮಾಲೆ ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ಇವುಗಳ ಆಶ್ರಯದಲ್ಲಿ ನಡೀತಾ ಇದೆ. ಈ 3 ದಿವಸದ ಉಪನ್ಯಾಸ ಮಾಲೆ ನಡೆಸಿಕೊಡೋದಕ್ಕೆ ನಮಗೆ ಪರಿಚಿತರೇ ಆದ ಶ್ರೀ ಎಸ್.ಆರ್. ವಿಜಯಶಂಕರ ಆಗಮಿಸಿದ್ದಾರೆ. ಸಾಹಿತ್ಯ, ಸಂಸ್ಕೃತಿ ಸಂಬಂಧಿತ ವಿಮರ್ಶಾ ಬರಹಗಳಿಂದ ಓದುಗರಿಗೆ ಪರಿಚಿತರಾಗಿದ್ದಾರೆ. ವಿಶೇಷವಾಗಿ ವಿಮರ್ಶಕರಾಗಿ ಒಳ್ಳೆಯ ಹೆಸರು ಮಾಡಿದ್ದಾರೆ. ಉದ್ಯೋಗದಲ್ಲಿ ಅಮೆರಿಕ ಮೂಲದ ಇಂಟೆಲ್ ಟೆಕ್ನಾಲಜಿ ಆ ಬಹುರಾಷ್ಟ್ರೀಯ ಕಂಪ್ಯೂಟರ್ ಸಂಸ್ಥೆಯಲ್ಲಿ ದಕ್ಷಿಣ ಏಷ್ಯಾದ ಸಂವಹನ ವಿಭಾಗದ ಮುಖ್ಯಸ್ಥರಾಗಿ ಬೆಂಗಳೂರು ಕೇಂದ್ರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಪತ್ರಿಕೆಗಳಲ್ಲಿ ನೇತವಾಗಿ ಅವರು ಅಂಕಣಗಳನ್ನು ಬರೆದಿದ್ದಾರೆ. ವಿಮರ್ಶಾ ಲೇಖನಗಳನ್ನು ನಿರಂತರವಾಗಿ ಬರೀತಾ ಬಂದಿದ್ದಾರೆ ಅನೇಕ ವರ್ಷಗಳಿಂದ. ಇದೀಗ ಪ್ರತಿ ಭಾನುವಾರ ವಿಜಯವಾಣಿ ಪತ್ರಿಕೆಯಲ್ಲಿ ನುಡಿ ಸಸಿ ಅನ್ನೋ ಅಂಕಣವನ್ನು ಅವರು ಬರೀತಾ ಇರೋದನ್ನು ತಾವೆಲ್ಲ ಗಮನಿಸಿರ್ತೀರಿ. ಅವರ ವಿಮರ್ಶಾ ಬರಹಗಳ ಅನೇಕ ಸಂಕಲನಗಳು ಪ್ರಕಟ ಆಗಿವೆ. ಮನೋಗತ, ಒಳದನಿ, ನಿಜಗುಣ, ಒಡನಾಟ ಅಂತ ಹೇಳಿ ಅವರ ವ್ಯಕ್ತಿಚಿತ್ರಗಳ ಒಂದು ಒಳ್ಳೆಯ ಸಂಗ್ರಹ ಪ್ರಕಟ ಆಗಿದೆ. ನಿಧಾನ ಶ್ರುತಿ ಮತ್ತು ಇತರ ಲೇಖನಗಳು, ನುಡಿಸಸಿ ಅಂಕಣ, ಹೀಗೂ ಇತರ ಸಂಬಂಧಿತ ಬರಹಗಳು ಕೂಡ. ಅವರ ವಿಶೇಷವಾಗಿ ಗೋಪಾಲಕೃಷ್ಣ ಅಡಿಗರ ಮರು ಓದಿಗೆ ಅನುಕೂಲ ಮಾಡಿಕೊಡುವ ಪ್ರತಿಮಾಲೋಕ ಅನ್ನುವ ಕೃತಿಯನ್ನು ಅವರು ಸಂಪಾದನೆ ಮಾಡಿದ್ದಾರೆ. ಯು ಆರ್ ಅನಂತಮೂರ್ತಿಯವರ ಸಾಹಿತ್ಯ ವಿಮರ್ಶೆಯ ಸಂಕಲನ ಮಾಡಿದ್ದಾರೆ. ಕೆ ಸದಾಶಿವ ಅವರ ಕಥೆಗಳ ವಾಚಿಯನ್ನು ಸಂಪಾದನೆ ಮಾಡಿದ್ದಾರೆ. ವಿಮರ್ಶೆಗಾಗಿ ವಿಜಯಶಂಕರ ಅವರಿಗೆ 2008 ಪ್ರೊಫೆಸರ್ ವಿ.ಎಂ. ಇನಾಮದಾರ್ ಪ್ರಶಸ್ತಿಯನ್ನು ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಸಂಸ್ಥೆ ನೀಡಿದೆ. ವಿಮರ್ಶೆಗಾಗಿ ಬೊಂಬಾಯಿ ಕರ್ನಾಟಕ ಸಂಘ ನೀಡುವ ಸುನೀತಾ ಶೆಟ್ಟಿ ಪ್ರಶಸ್ತಿ ಕೂಡ 2 ವರ್ಷದ ಹಿಂದೆ ಅವರಿಗೆ ಸಂದಿದೆ. ವಿಶೇಷವಾಗಿ ಸಾಹಿತ್ಯ ಹಾಗೂ ಜೀವನಾನುಭವಗಳ ನಿರಂತರ ಕೊಡು ಸಂಬಂಧವನ್ನು ಪ್ರತಿಪಾದಿಸುವ ರೀತಿಯ ವಿಜಯಶಂಕರ ಅವರಿಗೆ ಸಾಹಿತ್ಯ ಪ್ರಮುಖವಾಗಿ ಅನುಭವ ಸ್ವರೂಪಿಯಾದ್ದು. ಶ್ರೇಷ್ಠ ಕಾವ್ಯ ಸಾಹಿತ್ಯದ ಅತ್ಯುತ್ತಮ ಮಾನದಂಡ. ಸ್ಥೂಲವಾಗಿ ಇದು ಅವರ ನಿಲುಮೆ ಅಂತ ಹೇಳಬಹುದು. ಈ ವೇದಿಕೆಗೆ ಪರಿಚಿತರೇ ಆಗಿದ್ದಾರೆ. ಹಿಂದೆ ಗೋಪಾಲಕೃಷ್ಣ ಅಡಿಗರ ಬಗ್ಗೆ, ಶಿವರಾಮ್ ಕಾರಂತರ ಬಗ್ಗೆ, ಪ್ರೊಫೆಸರ್ ಎಂ. ಮರಿಯಪ್ಪ ಭಟ್ಟರ ಬಗ್ಗೆ, ಈಗ 1-2 ತಿಂಗಳ ಹಿಂದೆ ಅಷ್ಟೇ ಮಾಸ್ತಿಯವರ ಸಣ್ಣ ಕಥೆಗಳ ಬಗ್ಗೆ ಇವರ ಉಪನ್ಯಾಸಗಳು ಆಗಿರೋ ತಮ್ಮೆಲ್ಲರ ನೆನಪಿನಲ್ಲಿ ಇದೆ. ಈ 3 ದಿವಸ, ಇವತ್ತು ಪೂರ್ಣಚಂದ್ರ ತೇಜಸ್ವಿ ಸಾಹಿತ್ಯದ ಬಗ್ಗೆ, ನಾಳೆ ಕುವೆಂಪು ಕಾದಂಬರಿಗಳ ಬಗ್ಗೆ, ನಾಳಿದ್ದು ಕೀರ್ತಿನಾಥ ಕುರ್ತಕೋಟಿಯವರ ವಿಮರ್ಶಾ ಸಾಹಿತ್ಯದ ಬಗ್ಗೆ ಇವರ ಉಪನ್ಯಾಸಗಳು ಆಗೋದಿದೆ. ಇದರಲ್ಲೂ ಕೂಡ ಒಂದು ಹಿನ್ನೆಲೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಕಾರ್ಯಕ್ರಮಗಳು ಯೋಜನೆ ಮಾಡುವಾಗ ಕೆಲವು ಪ್ರಾಯೋಜಕರ ಅಪೇಕ್ಷೆಗಳು, ಕೆಲವು ಸಾಂದರ್ಭಿಕ ನಿಮಿತ್ತಗಳು, ಹೀಗೆ ಏನೇನೋ ಲೆಕ್ಕಾಚಾರ ಇಟ್ಕೊಂಡು ಕಾರ್ಯಕ್ರಮಗಳು ಯೋಜನೆ ಮಾಡ್ತಾ ಹೋಗ್ತೀವಿ. ಈ ಪದ್ಧತಿಯಿಂದಾಗಿ ಕೆಲವು ವಿಷಯಗಳು ಬಿಟ್ಟೇ ಹೋಗ್ತವೆ, ಅವುಗಳ ಸರದಿನೇ ಬರೋದಿಲ್ಲ. ಹೀಗಾಗಿ ನಾವು ವಿಶೇಷ ಸಂದರ್ಭವನ್ನು ನಾವು ಉಂಟು ಮಾಡಿಕೊಂಡು ಈ ಕೆಲವು ಕಾರ್ಯಕ್ರಮಗಳನ್ನು ಯೋಜಿಸಾಗಿದೆ. ಹೀಗಾಗಿ ಈ ಉಪನ್ಯಾಸ ಮಾಲೆಗೆ ಇವರು ಕೊಟ್ಟಿರುವ ತೇಜಸ್ವಿ ಸಾಹಿತ್ಯ, ಕುವೆಂಪು ಕಾದಂಬರಿಗಳು ಮತ್ತು ಕೀರ್ತಿನಾಥ ಕುರ್ತಕೋಟಿಯವರ ವಿಮರ್ಶೆ, ಇದು ನಮಗೆ ಬಹಳ ದಿವಸಗಳಿಂದ ನಮ್ಮ ಮನಸ್ಸಿನಲ್ಲಿ ಇದ್ದ ವಿಷಯಗಳು. ಇವುಗಳ ಬಗ್ಗೆ ವಿಜಯಶಂಕರ ಅವರು ಉಪನ್ಯಾಸ ಮಾಡೋರಿದ್ದಾರೆ. ತಮ್ಮ ಉಪನ್ಯಾಸ ಮಾಲೆಯನ್ನು ಆರಂಭಿಸಬೇಕು ಅಂತ ಅವನು ಪ್ರಾರ್ಥನೆ ಮಾಡ್ತೀನಿ.
ಮಾನ್ಯರಾದ ನಾಡೋಜಿ ಶ್ರೀ ರಾಮಸ್ವಾಮಿ ಅವರೇ, ಇಲ್ಲಿರುವ ಎಲ್ಲ ಸಾಹಿತ್ಯ ಆಸಕ್ತ ಹಿರಿಯರೇ ಮತ್ತು ಸ್ನೇಹಿತರೆ, ನನ್ನ ಮಾತುಗಳನ್ನು ಪ್ರಾರಂಭಿಸುವ ಮೊದಲು ಅವರಿಗೆ ಅದು ಮರ್ತೇ ಹೋಗಿದೆ. ಆದ್ರೂ SR ರಾಮಸ್ವಾಮಿ ಅವರಿಗೆ ಈ ಬಾರಿ ನಾಡೋಜ ಪ್ರಶಸ್ತಿ ಬಂದಾಗ ನಿಮ್ಮ ಎಲ್ಲರ ಹಾಗೆ ನನಗೂ ತುಂಬ ಸಂತೋಷ ಆಯಿತು. ಈ ಸಂತೋಷ ಯಾಕೆಂದರೆ ಕೆಲವು ಪ್ರಶಸ್ತಿಗಳು ಸಲ್ಲಬೇಕಾದವರಿಗೆ ಸಂದಾಗ ಸಮಾಜದಲ್ಲಿ ಎಲ್ರಿಗೂ ಸಂತೋಷ ಆಗುತ್ತೆ. ಅಂದರೆ ಅದು ಸಲ್ಲದೇ ಇದ್ರೆ ಅವರೇನು ಸಣ್ಣವರಾಗಿರೋದಿಲ್ಲ, ಆದರೆ ಅದು ಅವರಿಗೆ ಸಂದಾಗ ಅವರು ಇನ್ನೂ ದೊಡ್ಡವರು ಅಂತ ನಮಗೆ ಗೊತ್ತಾಗುತ್ತೆ ಮತ್ತು ನಮ್ಮ ಮನಸ್ಸಿಗೆ ಒಂದು ಸಂತೋಷ ಆಗುತ್ತೆ. ಅವ್ರಿಗೇನದು ಬೇಕಾಗಿರೋದಿಲ್ಲ. ರಾಮಸ್ವಾಮಿಯವರು ಹಾಗೆ, ಅವರು ಯಾವ ಕೆಲಸವನ್ನು ಯಾವ ಪ್ರಶಸ್ತಿಯ ಯೋಚನೆ ಇದು ಮಾಡಿದವರೆಲ್ಲ ಅವರವರ ಕ್ರಿಯೆಯಲ್ಲಿ ತೊಡಕೊಂಡವರು ಮತ್ತು ಅವರ ಪರ್ಸ್ಯೂಟ್ ಅಂತ ನಾವೇನು ಹೇಳ್ತೇವೆ ಇಂಗ್ಲೀಷಲ್ಲಿ, ಅದನ್ನು ಮುಂದುವರಿಸ್ತಾ ಇರೋರು. ಆದರೆ ಈ ಪ್ರಶಸ್ತಿ ಬಂದಾಗ ಎಲ್ರಿಗೂ ಸಂತೋಷ ಆಗುತ್ತೆ. ಹಾಗೆ ನನಗೂ ಆಯ್ತು. ಆದರೆ ನಾನು ಆವಾಗ ಇಂಡಿಯಾದಲ್ಲಿ ಇರಲಿಲ್ಲ. ಇದ್ರೆ ಅವರಿಗೊಂದು ಫೋನ್ ಆದರೂ ಮಾಡಿ ಮಾತಾಡ್ತಿದ್ದೆ. ಇವತ್ತು ಹೇಳುವ ಸಂದರ್ಭ ಆಯಿತು. ಇದರಿಂದ ತುಂಬ ಸಂತೋಷ ಆಗಿದೆ. ಗೆಳೆಯರಾದ ರುದ್ರೇಶ್ ಸ್ವಾಮಿ ಮತ್ತು ಇನ್ನು ಅನೇಕರು ಬಂದಿದ್ದಾರೆ. ಇದರಿಂದ ಎಲ್ಲರನ್ನ ನೆನಪಿಸಿಕೊಂಡು ಇವತ್ತು ತೇಜಸ್ವಿ ಸಾಹಿತ್ಯ ಒಂದು ಅವಲೋಕನ ಅಂತ ನಾವು ಈ ಸಬ್ಜೆಕ್ಟ್ ಅನ್ನು ಇಟ್ಕೊಂಡಿದ್ದೇವೆ. ಸುಮಾರು 1.25 ಗಂಟೆಯಲ್ಲಿ ಅವರ ಎಲ್ಲ ಕೃತಿಗಳ ವಿವರಣಾತ್ಮಕ ಪರಿಚಯ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಕೆಲವು ಕೃತಿಗಳ ಮುಖ್ಯ ಪರಿಚಯ ಮತ್ತೆ ಒಟ್ಟಿನಲ್ಲಿ ಅವರ ಸಾಹಿತ್ಯದ ಮೂಲ ಶೋಧನೆ ಯಾವ ಕಡೆ ಇದೆ ಅಂತ ಹೇಳುವುದನ್ನು ಗುರುತಿಸುವ ಪ್ರಯತ್ನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಕನ್ನಡದ ಸಾಹಿತ್ಯದ ಒಂದು ಮುಖ್ಯ ಯೋಗ ಏನು ಅಂದರೆ, ಕೆಲವು ಬಹಳ ಮುಖ್ಯರಾದಂತಹ ಸಾಹಿತಿಗಳು ನಮಗೆ ಅವರ ಜೀವನ ಕ್ರಮ, ಅವರ ಬದುಕು, ವಿಚಾರ, ಅವರು ಒಂದು ರೀತಿಯಲ್ಲಿ ತೊಡಗಿಕೊಂಡ ಆಕ್ಟಿವಿಸಮ್ಮು ಹಾಗೂ ಬರಹಗಳ ಮೂಲಕ ಬೀರಿದ ಪ್ರಭಾವ, ಇವುಗಳೆಲ್ಲದರಿಂದ ನಮಗೆ ಅವರು ದಾರಿಯಲ್ಲಿ ತುಂಬ ಸಾಧನೆ ಮಾಡಿದ್ದು ಕಾಣ್ತಾ ಇದೆ. ಮೊದಲಿಗೆ ನೆನಪಿಗೆ ಬರುವ ಹೆಸರು ಈ ನಿಟ್ಟಿನಲ್ಲಿ ಡಾಕ್ಟರ್ ಕಾರಂತರಾದರೂ ಕೂಡ DVG, ಬೇಂದ್ರೆ ಇವರೆಲ್ಲರೂ ಅದೇ ರೀತಿಯ ಒಂದು ದಾರಿಯಲ್ಲಿ ನಡೆದವರು. ಹಾಗೆ ನಾವು ಆ ಮುಂದಿನ ಜನಾಂಗವನ್ನು ನಾವು ಗಮನಿಸ್ತಾ ಹೋದರೆ ತೇಜಸ್ವಿ ಹೀಗೆ ಒಂದು ಜೀವನ ಕ್ರಮ, ಬದುಕು, ಬರಹ, ವಿಚಾರ ಇವೆಲ್ಲ ಒಂದಕ್ಕೊಂದು ಸಂಬಂಧ ಇರುವ ಒಂದು ಇಡೀ ಅಂತ ಅವರು ಪರ್ಸ್ಯೂಟ್ ಮಾಡ್ತಾ ಇದ್ದಂತೆ. ಅವರಿಗೆ ಬದುಕುವ ರೀತಿಗೆ ಮತ್ತೆ ಅವರು ಮಾಡುವ ವಿಚಾರಕ್ಕೆ, ಬರಹಕ್ಕೆ ಎಲ್ಲ ಒಂದು ಸಂಪರ್ಕ ಇದೆ ಅಂತಲೇ ತಿಳ್ಕೊಂಡು ಅವರು ತಮ್ಮ ವಿಚಾರಗಳನ್ನು ಹೇಳಿದವರು, ಬರಹವನ್ನು ಅದಕ್ಕೋಸ್ಕರ ರೂಢಿಸ್ಕೊಂಡು ಬಂದಂಥವರು. ಮುಖ್ಯವಾಗಿ ನಾವು ಕಾಣಬೇಕಾದ್ದೇನು ಅಂದರೆ, ನೋಡಿ, ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪು ಅಂತ ದೊಡ್ಡ ಕವಿಗಳ, ದೊಡ್ಡ ಲೇಖಕರ ಸುಪುತ್ರ. ಈಗ ಮನೆಯಲ್ಲಿ ಅಂಥ ದೊಡ್ಡ ಒಬ್ಬ ಬರಹಗಾರ ತಂದೆ ಇದ್ದಾಗ ಅನೇಕ ಸಲ ಏನಾಗ್ಬಿಡುತ್ತೆ ಅಂದರೆ, ಒಂದು ಆಲದ ಮರದ ಅಡಿಯ ಗಿಡದ ಹಾಗೆ ಆಗಿ ಹೋಗುವಂಥ ಅಪಾಯ ಇರುತ್ತೆ. ಆದರೆ ತಮ್ಮ ಸ್ವಂತ ಯೋಚನೆಗಳಿಂದ ಮತ್ತೆ ಆ ದಾರಿಯ ಬೇರೆ ರೀತಿಯ ಸಾಧ್ಯತೆಗಳನ್ನು ಎಕ್ಸ್ಪ್ಲೋರ್ ಮಾಡೋದ್ರಿಂದ ತೇಜಸ್ವಿ ಆ ರೀತಿಯಲ್ಲಿ ಆಗಲಿಲ್ಲ. ಆದರೆ ಅವರಿಗೆ ಯಾವ ಪ್ರಭಾವವನ್ನು ಅವರು ಪಡಿಬೇಕಾಯ್ತು ಹಾಗೆ ಅವರು ತನ್ನ ಬರವಣಿಗೆಯ ಹೊಸ ಸಂದರ್ಭದಲ್ಲಿ ತೇಜಸ್ವಿ ಕೂಡ ನವ್ಯ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾಗಿಯೇ ಇದ್ದಂಥವ್ರು. ನೀವು ಈಗ ಕಡಿದಾಳು ಶಾಮಣ್ಣ ಅವರ ಲೇಖನಗಳನ್ನೆಲ್ಲ ಓದಿದ್ರೆ ತೇಜಸ್ವಿ ಹೇಗೆ ಆ ರೀತಿಯ ಒಂದು ಪ್ರತಿಭಟನೆಯ ಮೂಡ್ನಲ್ಲಿ ಸದಾ ಇರ್ತಾ ಇದ್ರು ಮತ್ತು ಮನೆಯಲ್ಲಿಯೂ ಅವರು ಹೇಗೆ ಆ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರು ಅಂತ ಹೇಳೋದನ್ನೇ ನಿಮಗೆ ತಿಳಿತದೆ. ಉದಾಹರಣೆಗೆ ಕಡಿದಾಳು ಶಾಮಣ್ಣ ಅವರು ಬರೆದದ್ದನ್ನು ನೋಡ್ಬೇಕು. ಈಗ ತಾರಿಣಿ ಅವರ ಮದುವೆ ಸಂದರ್ಭ ಇರ್ಬೋದು, ಇತ್ಯಾದಿ ಸಂದರ್ಭಗಳಲ್ಲಿ ಹೇಗೆ ಕುವೆಂಪು ಅವರೇ ತೇಜಸ್ವಿ ಮತ್ತು ಅವರ ಸ್ನೇಹಿತರನ್ನು ಕರೆದು ಮಾತಾಡಿದ್ರಂತೆ. ಅಪ್ಪ, ನಾನು ಹೀಗೆ ಮಂತ್ರ ಮಾಂಗಲ್ಯದಲ್ಲಿ ಮದುವೆ ಮಾಡ್ತಾ ಇದ್ದೇನೆ, 250 ಜನರನ್ನು ಆಹ್ವಾನಿಸಬೇಕು ಅಂತ ಮಾಡಿದ್ದೇನೆ. ಈಗ ನೀನು ನಿನ್ನ ಸ್ನೇಹಿತರು ನಿಮ್ಮ ಪ್ರತಿಭಟನೆ ಏನಾದ್ರಿದ್ರೆ ಈಗಲೇ ಇಲ್ಲೇ ಹೇಳ್ಬಿಡಿ ಏನು ಅಂತ ಅಪ್ಪ ಮಗ ಮತ್ತು ಅವನ ಸ್ನೇಹಿತರನ್ನು ಕರೆದು ಮಾಡುವಂಥದ್ದು. ಇವರು ಅವರ ವಾದಗಳನ್ನು ಇಟ್ಟರು. ಯಾಕೆ ಇದರಲ್ಲಿ ಯಾಕೆ ಈ ಒಂದು
ಮದುವೆ ಒಂದು ಕಲ್ಯಾಣ ಮಂಟಪದಲ್ಲಿ ಆಗಬೇಕು, ಮನೆಯಲ್ಲಿ ಆದ್ರೇನು, ಇತ್ಯಾದಿ ಇತ್ಯಾದಿ. ಕಡಿದಾಳು ಶಾಮಣ್ಣ ಆದ್ರೂ ಬಹಳ ಚಂದಕ್ಕೆ ಬರೀತಾರೆ. ಆಮೇಲೆ ಅವಾಗ ಅವ್ರು ಹೇಳಿದ್ರಂತೆ, ನೋಡಿ ನನಗೆ ಈ 250 ಜನ ನಾನು ಅತ್ಯಂತ ಕಮ್ಮಿ ಸಿಲೆಕ್ಟ್ ಮಾಡಿರೋದು, ಇದರಿಂದ ಕಮ್ಮಿ ನನಗೆ ಮಾಡೋಕ್ಕಾಗೋದಿಲ್ಲ. ನಾನು ಅತ್ಯಂತ ಸರಳವಾದ ಮದುವೆಯನ್ನು ಮಾಡ್ತೇನೆ, ನನಗೆ ಮನೆಯಲ್ಲಿ 250 ಜನರನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಮಂಟಪದಲ್ಲಿ ಮಾಡ್ತೇನೆ, ಅದಿರಲಿ ಅಂತ ಹೇಳಿದ್ರಂತೆ. ಇವರು ಒಪ್ಕೊಂಡು ಹೇಗೆ ಇವರ ಪ್ರತಿಭಟನೆಯನ್ನು ಮತ್ತೆ ಒಂದು ಸಣ್ಣ ಒಳ ಮೀಟಿಂಗ್ ಅನ್ನು ಮಾಡಿದ್ದು ಅಂತ ಶಾಮಣ್ಣ ಬರೀತಾರೆ. ಆ ಮನೆಯಿಂದ ಹೊರಗೆ ಬಂದು ಒಂದು ಬಂಡೆಕಲ್ಲಿನ ಮೇಲೆ ಕೂತ್ಕೊಂಡು ನಾವು ಕುವೆಂಪು ಅವರು ಹೇಳಿದ್ದಕ್ಕೆ ಒಪ್ಕೊಂಡು ಮದುವೆಗೆ ಹೋಗೋಣ, ಆದರೆ ಕಲ್ಯಾಣ ಮಂಟಪದಲ್ಲಿ ಮಾಡುವುದಕ್ಕೆ ಪ್ರತಿಭಟನೆಯ ರೂಪದಲ್ಲಿ ಊಟ ಮಾಡದೆ ಬರುವ ಅಂತ ಇವರದ್ದು. ಈ ಥರ ಸಿ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದೇನು ಅಂದರೆ, ಆ ಮನೆಯ ಒಳಗೆ ಇದ್ದಂಥ ಒಂದು ಸಾಮರಸ್ಯ ಮತ್ತು ಸ್ವಾತಂತ್ರ್ಯ ಕೂಡ ಇದು ತೋರಿಸ್ತದೆ ಒಂದು ರೀತಿಯಲ್ಲಿ. ನನಗೆ ಬಹಳ ಚೆನ್ನಾಗಿ ನೆನಪಿದೆ, ನಾನು ಸ್ಟೂಡೆಂಟ್ ಆಗಿದ್ದಾಗ ನನಗೆ ಬಹಳ ಹೊಕ್ಕು ಬಳಕೆಯ ಪರಿಚಯ ಇದ್ದಂಥ GH ನಾಯಕರ ಮನೆಯಲ್ಲಿ, GH ನಾಯಕರು ಮತ್ತು ತೇಜಸ್ವಿ ತುಂಬ ಆಪ್ತ ಸ್ನೇಹಿತರು. ಅವರ ಮಗಳು ಸುಸ್ಮಿತಾ ಓದ್ತಾ ಇದ್ಲು. ಆವಾಗ ಇಡೀ ಮೈಸೂರು ಯೂನಿವರ್ಸಿಟಿ ಮತ್ತು ಸಾಹಿತ್ಯ ವಲಯ GH ನಾಯಕರು ಕುವೆಂಪು ಮೇಲೆ ಮಾಡಿದಂಥ ವಿಮರ್ಶೆಗೋಸ್ಕರ ಅವರ ಮೇಲೆ ಕತ್ತಿ ಕಟ್ತಾ ಇತ್ತು. ಕುವೆಂಪು ಅವರ ಮೊಮ್ಮಗಳು ಇವರ ಮನೆಯಲ್ಲಿ ಓದ್ತಾ ಇದ್ರು. ಅದರನ್ನೇ ಕರ್ವಾಲೋದ ಮುನ್ನುಡಿಯಲ್ಲಿ ತೇಜಸ್ವಿ ಬರೀತಾರೆ, ಭಿನ್ನಾಭಿಪ್ರಾಯಗಳ ಜೊತೆ ಸಹಬಾಳ್ವೆ ಮಾಡುವ ಬಲ್ಲಂತ ಒಬ್ಬ ಶ್ರೇಷ್ಠ ವಿಮರ್ಶಕನನ್ನು ನಾನು ನೋಡಿದ್ದು GH ನಾಯಕರನ್ನ ಅಂತ ಬರೀತಾರೆ ತೇಜಸ್ವಿ. ಯಾಕಂದ್ರೆ ಕರ್ವಾಲೋಕ್ಕೆ ಮೊದಲಿನ ಮುನ್ನುಡಿ GH ನಾಯಕರು ಬರೆದಿರುವಂಥದ್ದು. ಹಾಗೆ ಅಲ್ಲಿ ಅನೇಕ ಸ್ವಾರಸ್ಯಕರವಾದಂಥ ವಿಚಾರಗಳು ಮೈಸೂರಿನಲ್ಲಿ ಇದ್ರೆ ಗೊತ್ತಿದ್ದು. ನನಗೊಮ್ಮೆ GH ನಾಯಕರು ಹೇಳಿದ್ರು, ಈ ಸ್ವರೂಪ ತೇಜಸ್ವಿಯ ಕಾದಂಬರಿ ಬಂದಾಗ ಅವರು ಕೇಳಿದ್ರಂತೆ, ನಾಯಕರು ಗಾಂವ್ಕರ್ ಅಂತ ಉತ್ತರ ಕನ್ನಡದಲ್ಲಿ ಅವರು ಏನೋ ಒಂದು ಲೆಟರ್ ಕೊಟ್ಟಿದ್ರಂತೆ ಯಾರೊಬ್ಬ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಹಾಗೆ. ಆ ಲೆಟರನ್ನು ಕೊಡೋದಕ್ಕೆ ಅವರ ಮನೆಗೆ ಹೋದ್ರು. ಇವರು ಆಗತಾನೆ ಅವರ MA ಏನೋ ಮುಗಿಸಿದ್ದಾರೆ ಅಷ್ಟೇ ಅಂತ ಕಾಣುತ್ತೆ. ನೀವು ಅದಕ್ಕೆ ಆ ಸ್ವರೂಪ ಅಂತ ಹೇಳುವ ನೀಳ್ಗತೆಗೆ ಮುನ್ನುಡಿ ಬರೆದದ್ದು GH ನಾಯಕರು. ಅದು ಕುವೆಂಪು ಅವರ ಒಂದು ಕೃತಿ. ಕುವೆಂಪು ಅವರು ಈ ಕಾಗದ ಕೊಡ್ಲಿಕ್ಕೆ ಹೋದ್ರೆ ಬಂದು ತಗೊಂಡಂತೆ ಗಾಂವ್ಕರ್ ಹೇಗಿದ್ದಾರೆ ಅಲ್ಲಿ ಉತ್ತರ ಕನ್ನಡದಲ್ಲಿ ಎಲ್ಲ ಕೇಳಿದ್ರಂತೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರದಲ್ಲಿ. ಆಮೇಲೆ GH ನಾಯಕರು ಮೆಲ್ಲಗೆ ಕುವೆಂಪು ಅವ್ರ ಹತ್ರ ಕೇಳಿದ್ರಂತೆ, ನೀವು ಸ್ವರೂಪ ಅಂತ ತೇಜಸ್ವಿ ಅವರದ್ದು ಬಂದಿದೆ, ನೀವು ಓದಿದ್ದೀರಾ ಸರ್ ಅಂತ ಕೇಳಿದ್ರಂತೆ. ಕುವೆಂಪು GH ನಾಯಕರ ಹತ್ರ ಅದು ಅವನ ಫ್ರೆಂಡ್ ಒಬ್ಬ, ಅವನ ಸ್ನೇಹಿತ ಒಬ್ಬ ಅದಕ್ಕೊಂದು ಹೊಗಳಿ ಮುನ್ನುಡಿ ಬರೆದು ಬಿಟ್ಟಿದ್ದಾನೆ, ಇವನು ಕಾಲರ್ ಮೇಲೆ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ ಹೇಳಿದ್ರಂತೆ. ಅಂದ್ರೆ ಆ ಮುನ್ನುಡಿ ಬರೆದವರು ಇವರೇ GH ನಾಯಕರು. ಅವರ ತಲೆಗೆ ಮುನ್ನುಡಿ ಬರೆದವರು ಇವರು ಅಂತ ಅವರಿಗೆ ಜ್ಞಾಪಕ ಆಗ್ಲಿಲ್ಲ. ಯಾರೋ ಅವನ ಸ್ನೇಹಿತ ಹೊಗಳಿ ಬರೆದಿದ್ದಾನೆ. ಇನ್ನು ಆಮೇಲೆ ಅದೇ ಸಂದರ್ಭದ ನಂತರ ಕುವೆಂಪು ತೇಜಸ್ವಿಗೆ ಬರೆದ ಒಂದು ಪತ್ರವನ್ನು ನೀವು ನೋಡಿದ್ರೆ ಅವರು ಹೇಳ್ತಾರೆ, ಛಂದಶಾಸ್ತ್ರವನ್ನ ಓದು, ಒಂದು ಲಯ ಅಂತ ಹೇಳೋದು ಏನು ಅಂತ ತಿಳಿಬೇಕು, ಭಾಷೆಯ ಲಯವನ್ನು ಕಲಿಬೇಕು, ಛಂದಸ್ಸನ್ನು ನೀನು ಸರಿಯಾಗಿ ಮಾಸ್ಟರ್ ಮಾಡ್ಕೊಂಡ್ರೆ ಅದು ಎಂದು ನಿನ್ನನ್ನು ಕೈ ಬಿಡೋದಿಲ್ಲ, ನಿನಗೆ ಬೇಕಾದಾಗ ಸಿಗುತ್ತೆ ಇತ್ಯಾದಿ ಒಂದು ಪತ್ರ ಬರೆದಿದ್ದಾರೆ. ಅದು ಕೂಡ ಇತ್ತೀಚೆಗೆ ಸ್ವಪ್ನದವರು ತೇಜಸ್ವಿ ಮೇಲೆ ಬಂದ ಪುಸ್ತಕದಲ್ಲಿ ಅದಿದೆ. ಇದೆಲ್ಲ ಇದ್ದುಕೊಂಡು ಅವರು ಒಂದು ರೀತಿಯಲ್ಲಿ ಅಡಿಗರ, ಅನಂತಮೂರ್ತಿ ಈ ಥರದ ಒಂದು ನವ್ಯದ ಗರಡಿಯಲ್ಲಿ ಬೆಳೀತಾ ಬಂದ್ರವರು. ಆದರೆ ಮುಖ್ಯವಾಗಿ ನವ್ಯದ ಮಿತಿಯನ್ನ ಅಷ್ಟೇ ಪ್ರಾಮಾಣಿಕವಾಗಿ ಅವರು ಎತ್ತಿದ್ದು 70ನೇ ಇಸ್ವಿಯಲ್ಲಿ. ಅಂದ್ರೆ ಅವರ ಅಬಚೂರಿನ ಪೋಸ್ಟ್ ಆಫೀಸಿಗೆ ಬರೆದ ಒಂದು ಮುನ್ನುಡಿಯಲ್ಲಿ ಅವರು ಹೇಳ್ತಾರೆ, ಅವರ ಮೊದಲ ಮಾತಿನಲ್ಲಿ, ಅದಕ್ಕೆ ಹೊಸದಿಗಂತದ ಕಡೆಗೆ ಅಂತ ತೇಜಸ್ವಿ ಹೆಸರು ಕೊಟ್ಟಿದ್ದಾರೆ. ಈ ಬದಲಾವಣೆಯ ಮೊದಲ ಬೀಜ ಬಿತ್ತಿದ್ದ ಒಂದು ಅಂಶ ಅಲ್ಲಿರೋದು. ಅದರಲ್ಲಿ ಅವರು ಏನು ಹೇಳ್ತಾರೆ ಅಂದ್ರೆ, ತನ್ನ ಮೇಲೆ 3 ಪ್ರಭಾವ ಆಗಿದೆ ಅಂತ ತೇಜಸ್ವಿ ಹೇಳ್ತಾರೆ ಆ ಇದರಲ್ಲಿ. ಯಾರಂದ್ರೆ ಶಿವರಾಮ ಕಾರಂತ, ಲೋಹಿಯ ಮತ್ತು ಕುವೆಂಪು. ತೇಜಸ್ವಿ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ, ಲೋಹಿಯಾರ ತತ್ವಚಿಂತನೆ ಅಂದ್ರೆ ಲೋಹಿಯ ಒಂದು ಕೇವಲ ವರ್ಗ ಸಂಘರ್ಷ ಮಾತ್ರ ಅಲ್ಲ, ಆ ವರ್ಗ ಸಂಘರ್ಷದ ಜೊತೆ ಒಂದು ಜಾತಿಯ ನೆಲೆಯೂ ಇದೆ ಅಂತ ಹೇಳುವುದನ್ನ ಕೂಡ ಭಾರತದಲ್ಲಿ ಪ್ರತಿಪಾದಿಸಿದಂಥವರು ಸೋಷಿಯಲಿಸ್ಟ್ ಅವರು. ಅದು ಲೋಹಿಯಾರ ತತ್ವಚಿಂತನೆ, ಕುವೆಂಪು ಅವರ ಕಲಾದೃಷ್ಟಿ ಮತ್ತು ಕಾರಂತರ ಜೀವನ ದೃಷ್ಟಿ ಮತ್ತು ಬದುಕಿನ ಪ್ರಯೋಗಶೀಲತೆ,
ಈ ಮೂರು ತನ್ನನ್ನ ಪ್ರಭಾವಿಸ್ತಾ ಇರುವಂತ ಅಂಶ ಅಂತ ಅವರು ಅದನ್ನು ಹೇಳ್ತಾರೆ. ನೋಡಿ, ಇದು ಮೂರನ್ನ ಅವರು ಆ ಎಲ್ಲ ಅಂಶಗಳು ಭಾರತದ ಒಳಗಿನ ಪ್ರಭಾವವನ್ನು ಹೇಳ್ತಾ ಇದ್ದಾರೆ, ಕನ್ನಡದಲ್ಲಿ ಅದು ಸಿದ್ಧಿಸಿದ ಪ್ರಭಾವವನ್ನು ಹೇಳ್ತಾರೆ. ಈ ತಾತ್ವಿಕತೆ, ಕಲೆ ಮತ್ತು ಜೀವನ ದೃಷ್ಟಿ, ಇದು ಮೂರು ನವ್ಯದ, ಅಂದ್ರೆ ಅವರ ನಿಗೂಢ ಮನುಷ್ಯರಿರ್ಬೋದು, ಸ್ವರೂಪ ಇರ್ಬೋದು, ಅದರ ಮೊದಲಿನ ಕಥೆಗಳಿಂದ ಅಬಚೂರಿನ ಪೋಸ್ಟ್ ಆಫೀಸು, ಕಿರುಗೂರಿನ ಗೈಯಾಳಿಗಳು ಇತ್ಯಾದಿಗಳ ಸಂದರ್ಭದಲ್ಲಿ ಅವರು ಬೇರೆ ಆಗ್ತಾ ಹೋದಂತಹ ಅಂಶದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಏನು ಹೇಳ್ತೇವೆ, ಅದು ಅಬಚೂರಿನ ಪೋಸ್ಟ್ ಆಫೀಸ್. ಅಲ್ಲಿಯವರೆಗೆ ಅವರ ತಾತ್ವಿಕತೆ ಇದ್ದಿದ್ದು ತೇಜಸ್ವಿಯರದ್ದು ಒಂದು ಅಸಂಗತ ನೆಲೆಯಲ್ಲಿ. ಈಗ ಒಂದು ಅಸಂಗತ ತತ್ವಕ್ಕೆ ತೇಜಸ್ವಿ ಅಲ್ಲಿಯವರೆಗೆ ತಮ್ಮನ್ನ ಒಡ್ಡಿಕೊಂಡಿದ್ರು. ಏನಪ್ಪಾ ಅಂದ್ರೆ, ಅದನ್ನು ಸರಳವಾಗಿ ಹೇಳ್ತಾ ಇರೋದು ನಾನು. ನೋಡಿ, ಬದುಕಿನಲ್ಲಿ ಒಂದು ಹುಟ್ಟಿದ ಮನುಷ್ಯನಿಗೆಲ್ಲ ಒಂದು ಡೆತ್, ಸಾವು ಅಂತ ಹೇಳೋದು ಅನಿವಾರ್ಯ. ಈ ಪ್ರಕೃತಿ ಅಂತ ಹೇಳೋದು ಹುಟ್ಟಿದ ಜೀವಿಯ ಮೇಲೆ ಒಂದು ಪ್ರಚ್ಛನ್ನ ಔದಾರ್ಯದಲ್ಲಿದೆ. ಈ ಇಂಗ್ಲಿಷ್ನಲ್ಲಿ ಅದನ್ನು ಬಿನೈನ್ ಇಂಡಿಫರೆನ್ಸ್ ಅಂತ ಹೇಳ್ತಾರೆ. ಪ್ರಚ್ಛನ್ನ ಔದಾರ್ಯ ಅಂದ್ರೆ ಅದು ನಿನ್ನ ವೈಯಕ್ತಿಕ ನೆಲೆಯನ್ನ, ನಿನ್ನ ವೈಯಕ್ತಿಕವಾದಂತಹ ಬೇಕು ಬೇಡುಗಳನ್ನ, ಭಾವನೆಗಳನ್ನ ಅದು ಕ್ಯಾರ್ ಮಾಡುವಂಥದ್ದಲ್ಲ. ಅದರ ಪಾಡಿಗೆ ಅದು ನಡ್ಕೊಂಡಿರ್ತದೆ. ನೀನು ಅದರಲ್ಲಿ ಇರ್ತೀಯ, ನೀನು ಅದರಲ್ಲಿ ಇದ್ರೆ ಇದ್ದೀಯಾ, ಇಲ್ದಿದ್ರಿಲ್ಲ. ಇದು ಆ ಅಸಂಗತ ತತ್ವಕ್ಕೆ ಅದರಿಂದ ಬೇರೆ ಆಗ್ತಾ ತೇಜಸ್ವಿ ಆಮೇಲೆ ಅದಕ್ಕೆ ಒಂದು ರೀತಿಯ ವೈಜ್ಞಾನಿಕವಾದಂತಹ ಪರಿವೇಶವನ್ನು ಕೊಟ್ಟರು. ಈ ವೈಜ್ಞಾನಿಕ ಪರಿವೇಶದಲ್ಲಿ ಈ ರಾಜಕೀಯವಾಗಿ ನಾವು ಯಾವುದನ್ನ ಮಾರ್ಕ್ಸಿಸಮ್ ಅನ್ನ ಒಂದು ಸೈಂಟಿಫಿಕ್ ಥಿಯರಿ ಅಂತ ಹೇಳ್ತೇವೆ, ಅದರಿಂದ ಬೇರೆಯಾಗಿ ವಿಜ್ಞಾನದ ಒಂದು ತತ್ವವನ್ನು ತೇಜಸ್ವಿ ಅದರೊಳಗೆ ತರಲಿಕ್ಕೆ ಶಕ್ತರಾಯಿತು. ಅವರ ಮೇಲೆ ವಿಜ್ಞಾನದಲ್ಲಿ ಬೀರಿದಂಥ ಪ್ರಭಾವಗಳು ಮುಖ್ಯವಾಗಿ ಎರಡು. ಒಂದು ಡಾರ್ವಿನ್ನನ ವಿಕಾಸವಾದ. ಅದು 19ನೇ ಶತಮಾನದಲ್ಲಿ ಬಂದಾಗ ಈ ಡಾರ್ವಿನ್ನನ ವಿಕಾಸವಾದ ಅನೇಕ ರೀತಿಯ ಅಲ್ಲೋಲ ಕಲ್ಲೋಲಗಳನ್ನು ಉಂಟು ಮಾಡ್ತದೆ. ಧಾರ್ಮಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಚಿಂತಕರ ಮೇಲೆ, ವಿಚಾರದ ಮೇಲೆ, ಮನುಷ್ಯನನ್ನು ನೋಡುವ ಕ್ರಮದಲ್ಲಿ ಎಲ್ಲದರಲ್ಲಿಯೂ ಅರಿಮೇಲ್ ಮಾಡ್ತು. ಅದು ಒಂದು ರೀತಿಯ ಪ್ರಭಾವವನ್ನು, ಅಂದರೆ ಸೈನ್ಸನ್ನು, ಜೀವಿಯನ್ನ, ಜೀವವನ್ನು, ಈ ಭೂಮಿಯಲ್ಲಿ ಜೀವವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಂಬಂಧಪಟ್ಟ ಹಾಗೆ ತೇಜಸ್ವಿಯ ಮೇಲೆ ಒಂದು ಪ್ರಭಾವ ಅದು ಬೀರಿದರೆ, ಇನ್ನೊಂದು ಪ್ರಭಾವ ಈ ಐನ್ಸ್ಟೈನ್ನ ನಂತರ ಬಂದಂತಹ ಕ್ವಾಂಟಮ್ ತತ್ವ. ಈ ಕ್ವಾಂಟಮ್ ತತ್ವದಿಂದ ಆ ತೇಜಸ್ವಿ ಪಡ್ಕೊಂಡದ್ದೇನಪ್ಪ ಅಂದ್ರೆ, ಮುಖ್ಯವಾಗಿ ಮನುಷ್ಯನ ಪ್ರಜ್ಞೆ ಅಂತ ಹೇಳುವುದು ಸ್ವತಂತ್ರವೋ ಅಥವಾ ಅದು ಯಾವುದಾದರೂ ನಿಯಮಗಳಿಗೆ ಅಧೀನವೇ? ಈ ನಿಯಮಗಳಿಗೆ ಅಧೀನ ಅಂತ ಹೇಳುವುದನ್ನು ನಾವು ಮೊದಲು ಧಾರ್ಮಿಕವಾಗಿ, ನೈತಿಕವಾಗಿ, ಧಾರ್ಮಿಕ ನೆಲೆಯಲ್ಲಿ ಅದಕ್ಕೆ ಒಂದು ನಿಯಮಕ್ಕೆ ಅದು ಅಧೀನ ಅಂತ ತಿಳ್ಕೊಂಡಿದ್ವು. ಆದರೆ ಯಾವುದು ಅಷ್ಟು ಸ್ವತಂತ್ರವಲ್ಲ, ಅದಕ್ಕೊಂದು ಅಧಿನಿಯಮ ಇರುತ್ತೆ ಅಂತ ಹೇಳುವುದನ್ನು ಕ್ವಾಂಟಮ್ ತತ್ವ ತಂದ ಮೇಲೆ ಈ ಇಡೀ ಚಲನೆಯಲ್ಲಿ, ಈ ಇಡೀ ವಿಶ್ವದ ಚಲನೆಯಲ್ಲಿ ತನ್ನ ಚಲನೆಯ ಸ್ಥಾನಮಾನ ಏನು, ಅದರ ನೆಲೆ ಏನು ಅಂದ್ರೆ, ವಿಜ್ಞಾನದಿಂದ ತತ್ವಜ್ಞಾನಕ್ಕೆ, ವೈಜ್ಞಾನಿಕ ತತ್ವಜ್ಞಾನಕ್ಕೆ, ವಿಜ್ಞಾನದಿಂದ ಹುಟ್ಟುವಂತ ತತ್ವಜ್ಞಾನದ ನೆಲೆಗಳಿಗೆ ಪ್ರವೇಶಿಸಲಿಕ್ಕೆ ಅವರು ಒಂದು ಸ್ಪಷ್ಟವಾದ ದಾರಿಯನ್ನು ಕಂಡುಕೊಂಡ್ರು. ಅವರ ಮಿಲೆನಿಯಂ ಇತ್ಯಾದಿ ಇತ್ಯಾದಿ ಎಲ್ಲ ಶೋಧನೆಗಳು ಅಥವಾ ಬರಹಗಳು, ಈ ವಿಜ್ಞಾನ ಬರಹಗಳು, ಈ ರೀತಿ ಅವರ ಅಧ್ಯಯನದ ಒಂದು ಬೈ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾವು ಯಾವುದನ್ನ ತಿಳ್ಕೊಳ್ಳಕ್ಕೆ ಅವರು ಮುಂದುವರಿತಾ ಹೋದ್ರೋ, ತತ್ವಶಾಸ್ತ್ರ ಮತ್ತು ವಿಜ್ಞಾನದ ತತ್ವಶಾಸ್ತ್ರ, ವೈಜ್ಞಾನಿಕ ತತ್ವಶಾಸ್ತ್ರ, ಆ ವಿವರಗಳ ಅಧ್ಯಯನದಲ್ಲಿ ಇವೆಲ್ಲ ಅವರ ಅಧ್ಯಯನದ ಒಂದು ಬೈ ಪ್ರಾಡಕ್ಟ್ ಅಂತ ನಾವು ತಿಳ್ಕೊಳ್ಬೋದು. ಕಲೆ ಮತ್ತು ಅಂದ್ರೆ ಒಂದು ಕಲಾದೃಷ್ಟಿಯಿಂದ ಕುವೆಂಪು ಅವರ ಜೊತೆ ಅವರ ಮೇಲೆ ಪ್ರಭಾವ ಬೀರಿದ್ದು ಕುವೆಂಪುವಿನ ಕಲಾದೃಷ್ಟಿ ಅಂತ ಹೇಳ್ತಾರಲ್ಲ ಅವರು. ಆ ಕುವೆಂಪುವಿನ ಕಲಾದೃಷ್ಟಿಯ ಜೊತೆ ಒಂದು ಮುಖ್ಯವಾದಂತಹ ಸಂವಾದ ಇದೆ ಇವರಿಗೆ. ಇದು ಕುವೆಂಪುವಿನ ಮಗ ಅಂತ ಮಾತ್ರ ಅಲ್ಲ, ಕುವೆಂಪುವಿನ ಮುಂದಿನ ತಲೆಮಾರಿನ ಒಬ್ಬ ಲೇಖಕನಾಗಿ ಯಾವ ಒಂದು
ವಿಶಾಲವಾದ ಮತ್ತು ಮಹತ್ವವಾದ ಒಂದು ಭೂಮ ಅಂತ ಹೇಳ್ತಾರಲ್ಲ, ಆ ಭೂಮದ ಒಂದು ಪ್ರಪಂಚವನ್ನ ಕುವೆಂಪು ಕಟ್ಟಿಕೊಟ್ಟಿದ್ದಾರೋ ಆ ಪ್ರಪಂಚದ ಜೊತೆ ಒಂದು ಡಯಲಾಗ್, ಆ ಪ್ರಪಂಚದ ಜೊತೆ ಒಂದು ಸಂವಾದ ಇದೆ. ಸುಮ್ಮನೆ ನೀವು ಒಮ್ಮೆ ಯೋಚನೆ ಮಾಡಿ, ಯಾವುದನ್ನ ಕುವೆಂಪು ಮಹತ್ತು ಅಂತ ಹೇಳಿ ಸಾಧಿಸಿ ಒಂದು ಅತ್ಯಂತ ಗಂಭೀರವಾಗಿ ಸಾಧನೆಗೆ ತೊಡಗ್ತಾರ ಅಥವಾ ಹೇಳಲಿಕ್ಕೆ ತೊಡಗ್ತಾರ, ಅದೇ ವಿಚಾರವನ್ನು ಇನ್ನೊಂದು ರೀತಿಯಲ್ಲಿ ಅತ್ಯಂತ ಲಘುವಾದ ಕ್ರಮದಲ್ಲಿ ಹಾಸ್ಯದಲ್ಲಿ ಇವರು ಹೇಳಿಬಿಡ್ತಾರೆ. ಕುವೆಂಪುನಲ್ಲೂ ಒಂದು ಹಾಸ್ಯ ಇದೆ, ಇಲ್ಲ ಅಂತಲ್ಲ. ಈ ಉದಾಹರಣೆಗೆ ನೀವು ಅವರ ಕಾನೂರ ಹೆಗ್ಗಡತಿಯಲ್ಲಿ ಆ ಮಾರ್ಕ ಅಂತ ಒಬ್ಬ ಬರ್ತಾನೆ, ಅವನು ಕಳ್ಳು ಭಗಿನಿ ಕಟ್ಟುವವನು, ಈ ಬಾಡುಗಳ ಸೋಮನ ಅವನ ಇವನೊಬ್ಬ ಕಳ್ಳತನದಲ್ಲಿ ಈ ಕಳ್ಳು ಕಟ್ತಾ ಇರ್ತಾನೆ. ಅವನು ಹಿಡಿಲಿಕ್ಕೆ ಬರುವಾಗ ಇವನು ಮರದ ಮೇಲೆ ಹತ್ಯೆ ಆಗಿದೆ, ಈ ಮಾರ್ಕ ಕೆಳಗೆ ನಿಂತಿದ್ದಾನೆ. ಇವನೇನ್ ಮಾಡ್ತಾನೆ, ಅವನ ಮೇಲೆ ಬರುವಾಗ ಏನು ಮಾಡೋದು ಅಂತ ಗೊತ್ತಾಗದೆ ಇನ್ನು ಜೈಲಿಗೆ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡಿದ್ದು, ಅರ್ಧಕ್ಕೆ ಬರುವಾಗ ಕಳ್ಳು ಹಿಡ್ಕೊಂಡಿದ್ದಂತ ಇಡೀ ಗಡಿಗೆಯನ್ನ ಹೀಗೆ ಮೇಲೆ ನೋಡ್ತಾ ಇದ್ದಂತ ಆ ಮಾರ್ಕ ಇದ್ದಾನೆ, ಅಂದ್ರೆ ಆ ಮರಕ್ಕೆ ಮಾರ್ಕ್ ಹಾಕುವಂತ ಸರ್ಕಾರಿ ಅಧಿಕಾರಿ ಇದ್ದಾನಲ್ಲ, ಅವನ ಮುಖದ ಮೇಲೆ ಬಡಲ್ಲಂತ ಹಾಕಿ ಇವನು ಓಡಿ ಹೋಗ್ತಾನೆ. ಓಡಿ ಹೋದವನು ಹೋಗಿ ಅವನ ಗಡ್ಡ ಮೀಸೆ ತಲೆ ಎಲ್ಲ ಬೋಳ್ ಮಾಡ್ಕೊಂಡು ಅವನ ಯಜಮಾನರಿಗೆ ದನಿಗಳಿಗೆ ಅವನನ್ನು ಗುರ್ತು ಸಿಕ್ಕೋದಿಲ್ಲ ಇವ ಯಾರು ಅಂತ, ಆ ತರ ಮಾಡ್ಕೊಂಡ್ ಬರ್ತಾನೆ. ಈ ತರದ ಹಾಸ್ಯಗಳಿದ್ದಾವೆ. ಆದರೆ ತೇಜಸ್ವಿಯ ಹಾಸ್ಯದ ಕ್ರಮಗಳು ಬೇರೆ. ಅವರು ಒಂದು ತಾತ್ವಿಕ ನೆಲೆಯನ್ನ ಒಂದು ಹಾಸ್ಯದಲ್ಲಿ, ಅಂದ್ರೆ ನಾವು ಇಂಗ್ಲಿಷ್ನಲ್ಲಿ ಯಾವುದನ್ನ ಹೈ ಮೈಮೆಟಿಕ್ ಅಂತ ಹೇಳ್ತೇವೆ, ಈಗ ಕುವೆಂಪು ಬಹಳ ಹೈ ಮೈಮೆಟಿಕ್ ಆದ್ರೆ ಅದೇ ವಿಚಾರವನ್ನ ಲೋ ಮೈಮೆಟಿಕ್ ಆದ ಲೆವೆಲ್ನಲ್ಲಿ ತೇಜಸ್ವಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಸುಮ್ಮನೆ ನೋಡಿ ನೀವು, ಗುತ್ತಿಯ ಮದುವೆ ಯಾವುದರಲ್ಲಿ, ಮಲೆಗಳಲ್ಲಿ ಮದುಮಗಳಲ್ಲಿ, ಗುತ್ತಿಯ ಮದುವೆ ಸಂದರ್ಭದಲ್ಲಿ ಸಿಕ್ಕಿಹಾಕೊಳ್ಳುವಂತ ಸಮಸ್ಯೆ, ಅವನ ಪೊಲೀಸ್ ಕೇಸು. ಅದೇ ರೀತಿ ಅವನು ಗುತ್ತಿ ಎಷ್ಟು ಒಬ್ಬ ಹೊಲೆಯನಾದ್ರೂ ಒಬ್ಬ ಸಾಮಾನ್ಯ ಮನುಷ್ಯನಾದ್ರೂ ಅವನಿಗೆ ಆ 7-8 ಮೈಲಿನ ನೆಲದ ಇಂಚು ಗೊತ್ತಿದೆ. ಎಲ್ಲಿ ಕಂಪ ಇದೆ, ಎಲ್ಲಿ ಗುಡ್ಡ ಇದೆ, ಎಲ್ಲಿ ಯಾವ ಪ್ರಾಣಿ ಇರುತ್ತೆ, ಎಲ್ಲಿ ಪೊಲೀಸ್ ಓಡಿದ್ರೆ ಕಂಪದಲ್ಲಿ ಬೀಳ್ತಾನೆ, ಎಲ್ಲವೂ ಗುತ್ತಿಗೆ ಗೊತ್ತಿದೆ. ಅವನ ಮದುವೆ ಸುತ್ತಮುತ್ತಲು ಅವನು ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗಿ ಮಂದಣ್ಣನಿಗೆ ನೋಡಿ, ಈ ಕರ್ವಾಲೋದಲ್ಲಿ ಬರುವ ಮಂದಣ್ಣ ಕೂಡ ಹಾಗೆ ಒಂದು ಮದುವೆ ಗಲಾಟೆಯಲ್ಲಿ ಸಿಕ್ಕಾಕೊಳ್ತಿರ್ತಾನೆ. ಅಲ್ಲಿ ಹೋಗಿ ಪೊಲೀಸ್ ಕೇಸು, ಅಲ್ಲಿ ಹೋಗಿ ಒಬ್ಬ ಸಾಮಾನ್ಯ ಮನುಷ್ಯ ಅವನ ಸಮಸ್ಯೆ, ಅಲ್ಲಿ ಸಿಕ್ಕಾಕೊಳ್ಳೋದು, ಅವನಿಗೆ ಆ ಸುತ್ತಮುತ್ತಲಿನ ಜಾಗದಲ್ಲಿ ಇರುವಂತ ಎಲ್ಲ ತಿಳುವಳಿಕೆ. ನೀವು ಗುತ್ತಿಯನ್ನ ಮತ್ತು ಮಂದಣ್ಣನನ್ನ ಸುಮ್ಮನೆ ನೀವು ಕಂಪೇರ್ ಮಾಡ್ತಾ ಹೋದ್ರೆ, ಗುತ್ತಿಯನ್ನ ಕುವೆಂಪು ಬಹಳ ಉನ್ನತ ಮಟ್ಟದಲ್ಲಿ ಒಂದು ಹೈ ಲೆವೆಲ್ನಲ್ಲಿ, ಹೈ ಮೈಮೆಟಿಕ್ನಲ್ಲೇ ಪ್ರೆಸೆಂಟ್ ಮಾಡ್ತಾನೆ. ಅವನು ಅತ್ಯಂತ ಅನ್ಟಚಬಲ್ ಆದಂತ ಒಬ್ಬ ಮನುಷ್ಯ ಆದ್ರೂ ಕೂಡ ಅವನಿಗೂ ಒಂದು ಭಾವ ತರಂಗಗಳು ಉಂಟಾಗ್ತವೆ ಅಂತ ಹೇಳುವ ರೀತಿಯಲ್ಲಿ, ಒಂದು ಭಾವನೆಗಳ ಒತ್ತಡಕ್ಕೆ ಅವನು ಸಿಗ್ತಾನೆ, ಅದು ಅವನಿಗೆ ಅರ್ಥ ಆಗದೆ ಇರ್ಬೋದು ಅಂತ ಹೇಳುವ ರೀತಿಯಲ್ಲಿದ್ರೆ, ಇವನ ನಾಲೆಜ್ ಏನು ಅಂತ ಗೊತ್ತಿಲ್ಲ, ಆದರೆ ಅದೆಲ್ಲ ಅವನ ಹತ್ರ ಇದೆ. ಇವನು ನಿರಂತರವಾಗಿ ಸಮಸ್ಯೆಗೆ ಸಿಕ್ಕಿ ಹಾಕೊಳ್ತಾ ಇರ್ತಾನೆ. ಆ ಕರ್ವಾಲೋ ಕೋರ್ಟಿಗೆ ಹೋಗ್ತಾನೆ, ಇವ್ರು ಗೊನ್ಸಾಲ್ವಿಸ್ ಅಂತ ಹೇಳೋದಕ್ಕೆ $1,000 ಆದ್ರೂ ಖರ್ಚು ಆದ್ರೂ ಪರವಾಗಿಲ್ಲ ಅವನನ್ನು ಬಿಡಿಸ್ಬೇಕು ಅಂತ ಇಡೀ ಅದರ ಪರವಾಗಿರುವಂತ ಎಲ್ಲರೂ ಅವನ ಮದುವೆಯಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾರೆ. ನೋಡಿ, ಅಲ್ಲಿಯೂ ಗುತ್ತಿಯೂ ಹಾಗೆ, ಆ ಸಮಾಜದ ಎಲ್ಲರೂ ಆ ಗುತ್ತಿಯ ಮದುವೆಯಲ್ಲಿ ಇನ್ವಾಲ್ವ್ ಆಗ್ತಾರೆ. ಇಲ್ಲೂ ಹಾಗೆ, ಅಲ್ಲಿ ಯಾವುದು ಹಾಸ್ಯವಲ್ಲದೆ ನಡೀತಾ ಇರುತ್ತೋ, ಸೀರಿಯಸ್ ಆಗಿ ನಡೀತಾ ಇರುತ್ತೋ, ಅದೆಲ್ಲ ಇಲ್ಲಿ ಹಾಸ್ಯದಲ್ಲಿ ನಡೀತಾ ಇರುತ್ತೆ. ಸುಮ್ಮನೆ ನಾನು ಸಮಯದ ದೃಷ್ಟಿಯಿಂದ ಈ ಒಂದು ಉದಾಹರಣೆಯನ್ನು ಕೊಟ್ಟರೆ ಹೇಗೆ ಅವರಿಬ್ಬರ ಸಂವಾದಗಳು ನಡೀತಾ ಇರ್ತವೆ ಅಂತ ಹೇಳುವುದನ್ನ ನೀವು ತಿಳ್ಕೊಳ್ಬೋದು. ಇನ್ನು ಕಾರಂತರ ಜೀವನ ದೃಷ್ಟಿ. ತೇಜಸ್ವಿ ಕೂಡ ಒಂದು ರೀತಿಯಲ್ಲಿ ತನ್ನ ಬದುಕನ್ನ ಒಂದು ಎಕ್ಸ್ಪೆರಿಮೆಂಟ್ ಆಗಿಯೇ ಬಿಲ್ಡ್ ಮಾಡಿದವರು. ನೋಡಿ, ಆಗಿನ ಕಾಲದ ಒಬ್ಬ ವೈಸ್ ಚಾನ್ಸಲರ್ನ ಮಗ ಮತ್ತು ತಾನು ಬಯಸಿದ್ರೆ ಯಾವುದೇ ರೀತಿಯ ಅಧಿಕಾರವನ್ನು ಪಡೀಲಿಕ್ಕೆ ಅಥವಾ ಯಾವುದೇ ರೀತಿಯ ಉದ್ಯೋಗವನ್ನು ಪೇಟೆಯಲ್ಲಿ ಆಗಲಿ ನಗರದಲ್ಲಿ ಆಗಲಿ ಪಡೀಲಿಕ್ಕೆ, ಕನಿಷ್ಠ ಒಂದು ಕಾಲೇಜಿನ ಪ್ರೊಫೆಸರ್ ಏನೋ ಆಗೋದಂತ ಕನಿಷ್ಠ ಹೇಳ್ತಾ ಇರೋದು, ಯಾವುದೂ ಸಾಧ್ಯ ಇದ್ದಂಥ ವ್ಯಕ್ತಿ. ಯಾಕಂದ್ರೆ ಎಷ್ಟೋ ಮಿನಿಸ್ಟರ್ಗಳು ಕುವೆಂಪು ಅವರ ವಿದ್ಯಾರ್ಥಿ ಆಗಿದ್ದವರು, ಎಲ್ಲರೂ ಗೊತ್ತಿದ್ದವರು. ತಾನು ಬಯಸಿದರೆ ಒಂದು ಉದ್ಯೋಗವನ್ನು ನಗರದಲ್ಲಿ ಪಡೆಯೋದು ಏನೂ ಕಷ್ಟ ಇಲ್ಲದಂತ MA 65 ಇಸ್ವಿಯ ಮೊದಲು MA ಡಿಗ್ರಿಯನ್ನ ಪಡೆದಂತ ಒಬ್ಬ ಮನುಷ್ಯ. ಆದರೆ ಅವರು ಅದನ್ನೆಲ್ಲ ಬಿಟ್ಟು ಮತ್ತೆ ಪುನಃ ಹಳ್ಳಿಗೆ ಹೋಗಿ ಯಾವುದೋ ಕೃಷಿ ಮಾಡ್ತೇನೆ ಅಂತ ಒಂದು ಎಕ್ಸ್ಪೆರಿಮೆಂಟಿಗೆ ಹೊರಡ್ತಾರೆ.
ನಿರಂತರವಾದ ಒಂದು ಒಂದು ಎಕ್ಸ್ಪೆರಿಮೆಂಟಿಂಗ್. ನೀವು ನಿಗೂಢ ಮನುಷ್ಯರು ಕಾದಂಬರಿ ಓದಿದ್ರೆ, ನಿಗೂಢ ಮನುಷ್ಯರು ಕಾದಂಬರಿಯಲ್ಲಿ ಅಥವಾ ನೀಳ್ಗತೆ ಅಂತ ಹೇಳಿ ಅಲ್ಲಿ ಇರುವವನೊಬ್ಬ ಲೆಕ್ಚರರ್, ಅವನಿಗೆ ಇದ್ದಕ್ಕಿದ್ದಾಗ ಆಗೋದು. ಈ ಲೆಕ್ಚರ್ ಕೆಲಸದಲ್ಲಿ, ಈ ಲೆಕ್ಚರ್ ಕೆಲಸಕ್ಕೂ ವಿದ್ಯಾರ್ಥಿ ಆಗಿದ್ದಕ್ಕೂ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಇದು ಹೀಗಿದ್ರೆ ಪ್ರಯೋಜನ ಇಲ್ಲ, ನಾನು ಹೋಗಬೇಕಾಗೋದು ಯಾವುದಕ್ಕೆ? ಅಲ್ಲಿಗೆ. ಇದನ್ನು ಬಿಟ್ಟು ಇನ್ನೊಂದು ಲೋಕದಲ್ಲಿ ನನ್ನ ಅನುಭವವನ್ನು ಪಡೀಲಿಕ್ಕೆ, ನನ್ನ ಅನುಭವವನ್ನು ಸಾಕ್ಷಾತ್ಕಾರಗೊಳಿಸಲಿಕ್ಕೆ ಅಂತ. ಈ ರೀತಿ ಬದುಕಿನಲ್ಲಿ ಅನೇಕ ರೀತಿಯ ಎಕ್ಸ್ಪೆರಿಮೆಂಟ್, ಅಂದರೆ ಒಂದು ರೀತಿಯ ಪ್ರಯೋಗಕ್ಕೆ ತನ್ನನ್ನೇ ತಾನು ಒಡ್ಡಿಕೊಂಡು ಆ ಪ್ರಯೋಗಗಳ ಮೂಲಕ ಕಲೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದನ್ನು ಮಾಡಿದಂಥ ವ್ಯಕ್ತಿ. ಆದ್ದರಿಂದ ನನಗೆ ತೇಜಸ್ವಿಗೆ ಬಹಳ ಹತ್ತಿರ ಇದ್ದವರೊಮ್ಮೆ ಹೇಳಿದರು, ತೇಜಸ್ವಿ ಬಹಳ ಸಂಭ್ರಮ ಪಟ್ಟದ್ದು ಯಾವುದು ಅಂದರೆ ಕಾರಂತರು ಅವರ ಮನೆಗೆ ಹೋದನಂತೆ. ಅದನ್ನು ಅವರು ತುಂಬ ಜನ ಕಾರಂತರು ಮನೆಗೆ ಬಂದಿದ್ದಾರೆ, ಇದನ್ನು ಕೇಳಿದ್ರು, ಅದನ್ನು ಕೇಳಿದ್ರು, ಇಲ್ಲೊಂದು ದಿನ ಇದ್ರು ಅಂತ ಹೇಳುವುದನ್ನು ಬಹಳ ಸಂಭ್ರಮದಲ್ಲಿ ಹೇಳ್ತಾ ಇದ್ರಂತೆ. ಮತ್ತು ಅವರಿಗೆ ಬಂದಂಥ ಪಂಪ ಪ್ರಶಸ್ತಿ ಆಗಲಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಲಿ, ಈ ಥರ ಅನೇಕ ಪ್ರಶಸ್ತಿಗಳ ಬಗ್ಗೆ ತೇಜಸ್ವಿ ಎಲ್ಲಿಯೂ ಮಾತಾಡಲೂ ಇಲ್ಲ, ಬರೀಲೂ ಇಲ್ಲ, ಅದರ ಬಗ್ಗೆ ಏನೂ ಹೇಳಲೂ ಇಲ್ಲ. ಅದು ಯಾವುದು ಮುಖ್ಯ ಅಂತ ಹೇಳೋದನ್ನು ಅವರು ಗಮನಿಸಿದವರೇ ಅಲ್ಲ, ಪ್ರಶಸ್ತಿಯನ್ನು ತಗೊಳ್ಳೋಕ್ಕೂ ಹೋಗಲಿಲ್ಲ. ಆದರೆ ಚಿಕ್ಕಮಗಳೂರಿನಲ್ಲಿ ಇದ್ದಂಥ ಈಗ ಡಾಕ್ಟರ್ ಪ್ರದೀಪ್ ಕೆಂಜಿಗೆ, ಈ ಥರದವರೆಲ್ಲ ನನಗೆ ಏನು ಹೇಳ್ತಾ ಇದ್ರು ಅಂದರೆ, ಅವರು ಕತೆಗಳನ್ನೆಲ್ಲ ಬರೆದವರು, ಸೈಂಟಿಸ್ಟು. ತೇಜಸ್ವಿ ಅವರ ಹಕ್ಕಿಪುಕ್ಕ ಮತ್ತು ಅವರ ಕೆಲವು ವಿಜ್ಞಾನದ ಬರಹಗಳನ್ನು, ಪುಸ್ತಕಗಳನ್ನು ಮೆಚ್ಚಿ ಅದರ ಬಗ್ಗೆ ಕಮೆಂಟ್ ಮಾಡಿ, ಅದರಲ್ಲಿ ಕೆಲವುದನ್ನು ಯಾವುದನ್ನು ಸೇರಿಸ್ಬೋದು, ಇನ್ನು ಕೆಲವು ಯಾವ ಹೊಸ ಶಬ್ದಗಳನ್ನು ಸೇರಿಸ್ಬೋದು, ಕೆಲವು ಸಸ್ಯಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಹೆಸರಿದೆ, ಕೆಲವು ಹಕ್ಕಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಹೆಸರಿದೆ ಇತ್ಯಾದಿಗಳನ್ನೆಲ್ಲ ಹೇಳಿ ಅದನ್ನು ಮೆಚ್ಚಿ ಕಾರಂತರು ತೇಜಸ್ವಿಗೆ ಬರೆದ ಒಂದು ಪತ್ರವನ್ನು ತೇಜಸ್ವಿ ಅನೇಕ ದಿನಗಳ ಕಾಲ ಅವರ ಎಲ್ಲ ಸ್ನೇಹಿತರಿಗೂ ತೋರಿಸ್ತಾ ಇದ್ರಂತೆ, ಕಾರಂತರು ಬರೆದಿದ್ದಾರೆ ಈ ಪತ್ರ ಅಂತ. ಅಂದರೆ ನಿಮಗೆ ಕಾರಂತರ ಬಗ್ಗೆ ತೇಜಸ್ವಿಗೆ ಇದ್ದಂಥ ವೈಯಕ್ತಿಕವಾದ ಗೌರವವನ್ನು ಮತ್ತೆ ಕಾರಂತರು ಒಂದು ವಿಚಾರವನ್ನು ಮೆಚ್ಚಿದ್ರು ಅಂದರೆ ಅದು ಒಂದು ದೊಡ್ಡ ಬಹುಮಾನ ಅಂತ ಹೇಳುವ ರೀತಿಯ ಒಂದು ಗೌರವದಲ್ಲಿ ಅದನ್ನು ತೋರಿಸಿದ್ದನ್ನು ಇದು ನಮಗೆ ಕಾಣುತ್ತೆ. ಯಾಕಂದರೆ ಬಹಳ ವಿಚಿತ್ರವಾದ ರೀತಿಯಲ್ಲಿ ಅವರು ಬೇರೆ ಬೇರೆ ವಿಚಾರಗಳನ್ನು ನೋಡಬಲ್ಲವರು, ಹೇಳಬಲ್ಲವರು. ನಾನು ನಿಮಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ಒಮ್ಮೆ ಮೈಸೂರಿನಲ್ಲಿ ನನಗೆ ನಾಯಕರ ಮನೆಯಲ್ಲಿ ಇವರು ಸಿಕ್ಕಿದ್ರು. ಯಾರು ಅಂದರೆ ತೇಜಸ್ವಿ. ನಾನು ಆವಾಗ ಅದರಿಂದ ಸ್ವಲ್ಪ ದಿನ ಮೊದಲು ಧಾರವಾಡಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಜಿ.ಬಿ. ಜೋಶಿ ಅವರು ಒಂದು ಕತೆ ಹೇಳಿದರು. ಆ ಕಥೆಯನ್ನು ಅವರು ನಾಟಕ ಮಾಡಬೇಕು ಅಂತಿತ್ತಂತೆ. ಆ ಕತೆ ಏನಪ್ಪ ಅಂದರೆ, ಕಾಡಿನಲ್ಲಿ ಒಬ್ಬ ಸಿದ್ಧ ಯಾವುದೋ ಮರದ ಎಲೆಯನ್ನು ಕಬ್ಬಿಣಕ್ಕೆ ಒರೆಸಿದ್ರೆ ಆ ಕಬ್ಬಿಣ ಎಲ್ಲ ಚಿನ್ನ ಆಗುತ್ತೆ ಅಂತ ತಿಳ್ಕೊಂಡಿದ್ದಂತೆ. ಹಾಗೆ ಒಂದು ಉದ್ದದ ಕಬ್ಬಿಣದ ಕೋಲನ್ನು, ಒಂದು ಏನು ಸಬ್ಬಲ್ ಅಂತ ಹೇಳ್ತೇವಲ್ಲ, ಸೈಂಗೋಲ್, ಉದ್ದದ ಕಬ್ಬಿಣದ ರಾಡನ್ನು ಅಂತ ಇಟ್ಕೊಳ್ಳಿ, ದೊಡ್ಡ ಒಂದು ಕಬ್ಬಿಣದ ತುಂಡನ್ನು ಇಷ್ಟು ಉದ್ದದನ್ನು ಕೈಯಲ್ಲಿ ಹಿಡ್ಕೊಂಡು ಕಾಡಿನಲ್ಲಿ ಅದನ್ನು ಪ್ರಯೋಗ ಮಾಡ್ತಾ ಹೋದಂತೆ. ಯಾವ್ಯಾವುದೋ ಮರದ ಇದಕ್ಕೆ ಒರೆಸೋದು, ಏನು ಮಾಡಿದ್ರು ಅದು ಕಬ್ಬಿಣ ಚಿನ್ನ ಆಗಲಿಲ್ಲ. ಕೊನೆಗೆ ಅವನಿಗೆ ಅದುವೇ ಒಂದು ಗೀಳು ಹಿಡಿದಾಗಿ, ಹುಚ್ಚು ಹಿಡಿದಾಗಿ ಇದ್ದ ಮರಗಳಿಗೆಲ್ಲ ಹಾಕಿ ತಿಕ್ಕೊಂಡು ಹೋಗ್ತಾ ಇದ್ದಂತೆ. ಅದುವೇ ಅವನಿಗೆ ಯಾವುದಂತಿಲ್ಲ, ಕಂಡ ಮರದ ಗಿಡಗಳಿಗೆ ಆ ಕಬ್ಬಿಣದ ಕೋಲನ್ನು ಒರೆಸೋದು, ನೋಡೋದು. ಹಾಗೆ ತಿಕ್ಕಿ 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 ಒಮ್ಮೆ ನೋಡ್ತಾನೆ, ಅದು ಇಡೀ ಕಬ್ಬಿಣದ ಇದುವೇ ಅದು ಚಿನ್ನ ಆಗ್ಬಿಟ್ಟಿದೆ. ಆದರೆ ಅದು ಯಾವ ಮರದ್ದು ಅಂತ ಅವನಿಗೆ ಗೊತ್ತಿಲ್ಲ. ಅವನು ಕೂತು ಯೋಚನೆ ಮಾಡಿದಂತೆ, ಏನು ಮಾಡೋದು, ಪುನಃ ಅದನ್ನು ತಿಕ್ಕುತ್ತಾ ಹೋದ್ರೆ ಅದು ಯಾವ ಮರಕ್ಕೆ ನಾನು ತಿಕ್ಕುತ್ತೇನ, ಆವಾಗ ಅದು ಕಬ್ಬಿಣ ಆಗುತ್ತೆ, ಅದೇ ಮರ ಅಂತ ಗೊತ್ತಾದ್ರೆ ಆಯ್ತು ಅಂತ ಹೇಳಿ ಹಾಗೆ ತಿಕ್ಕುತ್ತಾ ಹೋದ್ರೆ ಎಷ್ಟು ತಿಕ್ಕಿದ್ರು ಗೊತ್ತಾಗೋದಿಲ್ಲ. ಹೀಗೆ ಹುಚ್ಚಿಡ್ದಂಗೆ ತಿಕ್ಕುತ್ತಾ ಹೋಗಿ ಒಂದಿನ ಬೆಳಿಗ್ಗೆ ನೋಡ್ತಾನೆ ಅದು ಕಬ್ಬಿಣ ಆಗಿದೆ. ಅದು ಯಾವುದಕ್ಕೆ ತಿಕ್ಕಿ ಕಬ್ಬಿಣ ಆಯಿತು ಅಂತಲೂ ಅವನಿಗೆ ಗೊತ್ತಾಗಲಿಲ್ಲ. ಇದರ ಮೇಲೆ ನಾನೊಂದು ನಾಟಕ ಬರೀತೇನೆ ಅಂತ ಜಿ.ಬಿ. ಜೋಶಿ ಅವರು ಹೇಳಿದರು ನನಗೆ. ಧಾರವಾಡಕ್ಕೆ ಹೋಗಿದ್ದೆ ನಾನು. ಆ ಕಥೆಯನ್ನು ನಾಯಕರಿಗೆ ಹೇಳ್ತಾ ಇದ್ದೆ. ಆವಾಗ ಇವರು ಬಂದು ಏನು ಕತೆ ಅಂತ ಕೇಳಿದ್ರೆ, ಈ ಕತೆ ಅಂತ ಹೇಳಿದೆ. ನೋಡಿ, ಈ ಕಥೆಯನ್ನು ಹೇಳಿದಾಗ ತೇಜಸ್ವಿ ಮಾಡಿದ ಕಮೆಂಟ್ ಇದೆಯಲ್ಲ, ಅದು ಅವರ ಮನೋಭಾವವನ್ನು ಸೂಚಿಸುವ ಕಮೆಂಟ್ ಆದ್ದರಿಂದ ಇದನ್ನು ಹೇಳ್ತಾ ಇರೋದು ನಾನು. ಅವ್ರೇನಂತ, ಅಯ್ಯೋ ತೇಜಸ್ವಿ ಹೇಳಿದ್ ನನ್ನ ಹತ್ರ, ಎಂತ ಮುಟ್ಟಾಳರಿ ಅವನು, ಅದು ಕಬ್ಬಿಣ ಚಿನ್ನ ಆದ ಕೂಡಲೇ ಅಷ್ಟು ದೊಡ್ಡ ತುಂಡನ್ನು ತಗೊಂಡು ಮನೆಗೆ ಹೋಗ್ಬೇಕಾಗಿತ್ತು ಅವನು ಅಂತ. ಅಂದ್ರೆ ಯು ಸಿ, ದೇರ್ ಈಸ್ ಎ ಡಿಫರೆಂಟ್ ಪಾಯಿಂಟ್ ಆಫ್ ವ್ಯೂ ಟು ಸಿ. ಕಾರಂತರಂತವರ ಜೀವನದ ದೃಷ್ಟಿಯಲ್ಲಿ ನಮಗೆ ಸಿಕ್ಕೋದೇನು ಅಂದರೆ, ಒಂದು ವಸ್ತುವಿಗೆ ಒಂದೇ ಡಿಗ್ರಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇರುವುದಲ್ಲ, 360 ಡಿಗ್ರಿಯಲ್ಲಿ ನೋಡಬಹುದು ಅಂತ ಒಂದು ವಿಚಾರವನ್ನು.
360 ಡಿಗ್ರಿಯಲ್ಲಿ ಸುತ್ತಲೂ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಅನೇಕ ದೃಷ್ಟಿಕೋನಗಳು ಒಂದು ವಸ್ತುವಿಗೆ ಇದೆ. ಅದರನ್ನ ನೀವು ಎಲ್ಲಿ ಹೇಗೆ ನಿಂತು ನೋಡ್ತೀರೋ ಅಲ್ಲಿ ಹಾಗೆ ಅದು ಕಾಣ್ತಾ ಇರುತ್ತೆ. ಆ ರೀತಿಯಲ್ಲಿ ಪೂರ್ಣ ದೃಷ್ಟಿಯನ್ನು ಪಡಿಲಿಕ್ಕೆ ಮಾಡುವ ಪ್ರಯತ್ನವೇ ನಿಜವಾದ ಜೀವನದ ನೆಲೆ ಅಂತ ಹೇಳುವುದನ್ನ ಪಡಿಲಿಕ್ಕೆ ಬೇಕಾಗಿ ಅವರು ಮಾಡ್ತಾ ಇದ್ದಂಥ ಪ್ರಯತ್ನಗಳು. ಇದೆಲ್ಲವನ್ನು ನೀವು ಎಲ್ಲಿ ನೋಡಬಹುದು ಅಂದ್ರೆ, ಈಗ ಅವರ ಕಾದಂಬರಿಗಳು ಯಾವುದೋ ಕಾಡು ಮತ್ತು ಕ್ರೌರ್ಯ ಅಂತ ಅವರು ತೀರ್ಕೊಂಡ ಮೇಲೆ ಪ್ರಿಂಟ್ ಆಗಿರೋದು. ಕರ್ವಾಲೋ, ಜುಗಾರಿ ಕ್ರಾಸು, ಚಿದಂಬರ ರಹಸ್ಯ, ಮಾಯಾಲೋಕ 1 ಅಂತ ಇದಿಷ್ಟು ಕಾದಂಬರಿಗಳು. ಕತೆಗಳು ಮತ್ತು ನೀಳ್ಗತೆಗಳ ದೃಷ್ಟಿಯಲ್ಲಿ ನೋಡಿದ್ರೆ ಸ್ವರೂಪ, ನಿಗೂಢ ಮನುಷ್ಯರು, ಹುಲಿಯೂರಿನ ಸರಿಹದ್ದು, ಅಬಚೂರಿನ ಪೋಸ್ಟ್ ಆಫೀಸು, ಕಿರಿಗೂರಿನ ಗಯ್ಯಾಳಿಗಳು. ಆಮೇಲೆ ಪ್ರಬಂಧ ಮತ್ತು ಇತರ ಲೇಖನಗಳನ್ನು ನೋಡಿದ್ರೆ ನೀವು ಪರಿಸರ ಕತೆ ಒಂದು ಮುಖ್ಯವಾದದ್ದು. ಆಮೇಲೆ ಅಣ್ಣನ ನೆನಪು, ವಿಮರ್ಶೆ ಅಂತ ವಿಮರ್ಶೆಗೆ ಸಂಬಂಧಪಟ್ಟಂತ ಒಂದು ಲೇಖನ ಬಂದಿದೆ. ಹೊಸ ವಿಚಾರ ಅಂತ ಅವರು ತೀರ್ಕೊಂಡ ಮೇಲೆ ಅವರ ಲೇಖನಗಳ ಒಂದು ಸಂಕಲನ ಬಂದಿದೆ. ಆಮೇಲೆ ಅನೇಕ ಅನುವಾದಗಳು, ಕೆನೆತ್ ಆಂಡರ್ಸನ್ ಇಂದ ಹಿಡಿದು ಅನೇಕ ರೀತಿಯ ಅನುವಾದಗಳು, ವಿಜ್ಞಾನ ಕೃತಿಗಳು, ಹಕ್ಕಿಗಳ ಬಗ್ಗೆ, ಆಮೇಲೆ ಮಿಲಿನಿಯಂ ಸೀರೀಸು ಇತ್ಯಾದಿಗಳು. ಇಲ್ಲಿ ನಾವು ನೋಡಬೇಕಾದ್ದು ಈ ತಾತ್ವಿಕತೆಯ ಮೇಲೆ ಅವರಿಗೆ ವಿಜ್ಞಾನ ಅವರ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಿದೆ ಮತ್ತು ಅಸಂಗತ್ವ ತತ್ವ ಹೇಗೆ ಒಂದು ನಿರ್ಲಿಪ್ತವಾದಂತಹ ದೃಷ್ಟಿಕೋನವನ್ನೇ ಯಾಕೆ ಅವರಲ್ಲಿ ಬೆಳೆಸಿದೆ ಮತ್ತು ಅದು ಯಾವ ರೀತಿಯಲ್ಲಿ ಅವರ ಇಡೀ ತಾತ್ವಿಕತೆಯ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳೋದನ್ನ ಸುಮ್ಮನೆ ನಾವು ಒಂದು ಕಥೆಯನ್ನು ನೀವು ನೋಡಿದ್ರೆ ಸಾಕಾಗುತ್ತೆ. ಈಗ ಕರ್ವಾಲೋ ಏನಪ್ಪ ಕತೆ? ಮೈಸೂರಿನಲ್ಲಿ ತಂದೆಯವರಿಗೆ ಯಾರೋ ಹೇಳಿದ್ದಾರೆ, ಒಬ್ರು ಆಯುರ್ವೇದ ಪಂಡಿತರು, ದಿನ ಬೆಳಿಗ್ಗೆ ಎದ್ದು ಒಂದು ಚಮಚೆ ಜೇನನ್ನು ಬಿಸಿ ನೀರಿಗೆ ಹಾಕಿ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅದಕ್ಕೋಸ್ಕರ ಒಂದು ಲೆಕ್ಕಾಚಾರ ಹಾಕಿ 1 ವರ್ಷಕ್ಕೊಂದು 7 ಕುಪ್ಪಿ ಬೇಕಾಗ್ಬೋದು ಅಂತ ಹೇಳಿ ಒಂದು 70 ರೂಪಾಯಿ ಒಂದು ಕಿಸೆಯಲ್ಲಿ ಹಾಕೊಂಡು ಒಂದು ಬಾಟ್ಲಿಗೆ 10 ರೂಪಾಯಿ ಅಂತ ಅವರು ಜೇನಿನ ಒಂದು ಸೊಸೈಟಿಗೆ ಹೋಗೋದು. ಅಲ್ಲಿಂದ ಪ್ರಾರಂಭ ಆಗೋದು. ಅಲ್ಲಿ ಒಬ್ಬ ಲಕ್ಷ್ಮಣ ಅಂತ ಮತ್ತೊಬ್ಬ ಮಂದಣ್ಣ ಅಂತ ಇಬ್ರು ಸಿಗ್ತಾರೆ. ಆ ಮಂದಣ್ಣಲ್ಲಿ ಹಾಕಿದ್ದಾನೆ ಅಂದ್ರೆ ಅವನಿಗೆ ಭೀಮಾನ್ ಕೆಲಸ. ನಿಮಗದು ಭೀಮಾನ್ ಕೆಲಸ ಅಂತ ಅವನು ಹೇಳೋದು, ಏನಿದು ಭೀಮನ್ ಕೆಲಸ ಅಂತ ಗೊತ್ತು. ಬಿ ಮ್ಯಾನ್ ಕೆಲಸ ಅದು. ಅಂದ್ರೆ ಈ ಜೇನು ಹುಳದ ಸಂಗ್ರಹ ಮಾಡುವಂತ ಒಬ್ಬನ ಕೆಲಸಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ಅವನಿಗೆ ಆ ಕೆಲಸ ಯಾಕೆ ಬೇಕಾಗೋದು? ಅವನ ಮಾವ ನಾರ್ವೆ ರಾಮಯ್ಯ, ಅವನ ಮಗಳು ರಾಮಿ ಅಂತ ಹೇಳೋನ ನಿನಗೆ ಕೆಲಸ ಕೊಡ್ಬೇಕಾದ್ರೆ ನಿನಗೊಂದು ಕೆಲಸ ಬೇಕು ಅಂತ ಹೇಳಿದಾನೆ. ನಿನಗೆ ಕೆಲಸ ಇಲ್ಲ, ಏನಿಲ್ಲ, ನೀನು ಪರದೇಶಿ ತಿರುಗುವವನು, ನಿನಗೆ ಎಂಥದ್ದು ಹುಡುಗಿಯನ್ನು ಕೊಡೋದು, ನಾನು ಅವಳನ್ನು ಬಾವಿಗೆ ಹಾಕೋದಂತ ಮಾವ ಜೋರು ಮಾಡಿದ್ದಾನೆ. ಹಾಗೆ ಇವನಿಗೊಂದು ಕೆಲಸ ಬೇಕಾಗಿದೆ. ನಿಮಗೆ ಮುಂದೆ ಆ ನಾಟಕದಲ್ಲಿ ಆ ಪಾತ್ರ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದ್ರೆ, ಲಕ್ಷ್ಮಣನೇ ಇನ್ನೊಮ್ಮೆ ಬಂದು ಈ ನಿರೂಪಕನ ಹತ್ರ ಹೇಳ್ತಾನೆ, ಸ್ವಾಮಿ ಅವನಿಗೆ ಮದುವೆ ಆದ ಮೇಲೆ ನೋಡಿ ಕೆಲಸ ಬೇಕು ಅಂತ ಅಲಿತಾ ಇದ್ದಾನೆ ಅವನು, ನೀವೆಲ್ಲ ಸೇರಿ ಮದುವೆ ಮಾಡಿಬಿಟ್ರಿ ಅವನಿಗೆ. ಈಗ ನೋಡಿ ಅವನ ಕೆಲಸದ ಯೋಚನೆ ಏನಿಲ್ಲ, ಯಾಕಂದ್ರೆ ಅವನಿಗೆ ಕಾಡಿನಲ್ಲಿ ತಿರುಗೋದು ಇವೇ ಅವನಿಗೆ ಇಷ್ಟ. ಆ ಊರಿನಲ್ಲಿರುವಂಥ ಸೈಂಟಿಸ್ಟ್ ಆದಂಥ ಕರ್ವಾಲೋನಿಗೆ ಇವನೊಬ್ಬ ಅದ್ಭುತವಾದಂಥ ನ್ಯಾಚುರಲಿಸ್ಟ್, ಪ್ರಕೃತಿ ವಿಜ್ಞಾನಿ. ಅವನಿಗೆ ಪ್ರತಿಯೊಂದು ಹುಳ, ಪ್ರತಿಯೊಂದು ಹಕ್ಕಿ ಎಲ್ಲವೂ ಗೊತ್ತಿದೆ ಅವನಿಗೆ. ಆ ಕಾಡಿನಲ್ಲಿರುವಂಥ ಗಿಡ, ಮರ, ಹಕ್ಕಿ ಇದು ಎಲ್ಲವೂ ಗೊತ್ತಿದೆ. ಹಾಗೆ ಕೊನೆಗೆ ಅವರಿಗೆ ಅಲ್ಲಿ ಬರುವಂಥದ್ದೇನು ಅಂದರೆ, ಒಂದು ಹಾರುವ ಓತಿ ಇದೆ ಅಂತ. ಆ ಹಾರುವ ಓತಿ ಈ ಮಿಸ್ಸಿಂಗ್ ಲಿಂಕ್ ಅಂತ ಒಂದು ಬರೆದಿದ್ದಾರೆ, ನೀವು ಪುಸ್ತಕ ನೋಡಿದ್ರೆ ಅದರನ್ನು ತೇಜಸ್ವಿ ಬರೆದಿದ್ದಾರೆ. ಆ ಮಿಸ್ಸಿಂಗ್ ಲಿಂಕ್ನಲ್ಲಿ ಆಸ್ಟ್ರಿಯಾಪ್ಯಾಕ್ಸ್ ಅಂತ ಅವರು ಹೇಳೋದು ಅದರಲ್ಲಿ, ಅಂದರೆ ಒಂದು ಸರೀಸೃಪ ಮತ್ತು ಹಕ್ಕಿಗಳ ನಡುವಿನ ಒಂದು ಕೊಂಡಿ. ಆವಾಗ ಯಾರು ಡಾರ್ವಿನ್ ಅದನ್ನು ಬರೆದ ಕಾಲಕ್ಕೆ ಅದು ಸಿಕ್ಕಿರಲಿಲ್ಲ, ಅದನ್ನು ಮಿಸ್ಸಿಂಗ್ ಲಿಂಕ್ ಅಂತ ಹೇಳಿದ್ದ. ಆಮೇಲೆ ಅದು ಸಿಕ್ಕಿದೆ, ಅದು ಯಾವುದು ಅಂತ. ಆ ರೀತಿ ಯಾವುದೋ ಒಂದು ತಪ್ಪಿದ ಕೊಂಡಿಯನ್ನು ಹೇಳಬಲ್ಲಂತಹ ಒಂದು ಜೀವಿ ಇದೆ, ಅದು ಹಾರುವ ಓತಿ. ಅದು 6ರ ಮುಂದೆ 9 0 ಹಾಕಿದ್ರೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ, ಅಂದ್ರೆ 6000 ವರ್ಷ, 6000 ಕೋಟಿ ವರ್ಷಗಳಷ್ಟು ಹಳೆಯ ಒಂದು ಜೀವಿ ಇಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದು ಇವನ ಕಾಡಿನಲ್ಲಿ ಮಂದಣ್ಣನ ಕಣ್ಣಿಗೆ ಸಿಕ್ಕಿದೆ. ಅದು ಜಗತ್ತಿನಲ್ಲಿ ಎಲ್ಲರೂ ಹುಡುಕುತ್ತಾ ಇರುವಂತಹ ಒಂದು ಜೀವಿ, ವಿಜ್ಞಾನಿಗಳು. ಅದರನ್ನು ಕಾಣಬೇಕು, ಹಿಡಿಬೇಕು, ಅದೇನು ತಿಳಿಬೇಕು, ಅದರ ಮೂಲಕ ಈ ಸೃಷ್ಟಿಯ ನಿಗೂಢ ರಹಸ್ಯವನ್ನ ಪಡಿಬೇಕು ಅಂತ. ಅದಕ್ಕೆ ಹೊರಡ್ತಾ ಇದ್ರೆ ಪ್ರಾರಂಭದಿಂದ ಕೊನೆಯವರೆಗೂ ನೀವು ಆ ನಾಟಕದಲ್ಲಿ ನೋಡಿದ್ರೆ ಆ ಕಾದಂಬರಿಯಲ್ಲಿ ನೋಡಿದ್ರೆ ಬೇರೆ 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 ರೀತಿಯ ಜೇನುಗಳು ಬರ್ತವೆ ನೋಡಿ. ನಿಮ್ಮಲ್ಲಿ
ಪ್ರಾರಂಭದಲ್ಲಿ ಒಂದು ಜೇನು, ಅಲ್ಲಿ ಮಂತ್ರಿ ಬರುವಾಗ ಅಲ್ಲಿ ಆ ಬ್ಯಾಂಡಿನ ಶಬ್ದಕ್ಕೆ ಅದು ಹಾರಿ ಮಂತ್ರಿಗೆ ಕಚ್ಚಿ ಏನೋ ಆಗೋದು. ಆಮೇಲೆ ಇವರು ಇದನ್ನು ತಗೊಂಡು ಹೋದ್ರೆ ಅಲ್ಲಿ ಇವನು ಕಂಬಳಿ ಹಾಕೊಂಡು ಕೂರ್ಬೇಕಾಗತ್ತೆ. ಆ ಜೇನಿನ ಡಬ್ಬಿಗೆ ಇದು ಅವನ ಮನೆಯಲ್ಲಿ ಜೇನು, ಅವನ ಮನೆಯಲ್ಲಿ ಬಂದು ಕಚ್ಚುವಂತ ಜೇನು. ಇನ್ನೆಲ್ಲೋ ಹೋದ್ರೆ ಅವನ ಕಂಬಳಿ ಹೊದ್ಕೊಂಡು ಕೂರ್ಬೇಕಾಗತ್ತೆ. ಅವನನ್ನು ನೋಡಿ ಯಾರೋ ಭೂತ ಅಂತ ತಿಳ್ಕೊಳ್ಳೋದು ಅಂತ ಒಂದು ಜೇನು. ಆಮೇಲೆ ಮೌ ಬಿ ಅಂತ ಒಂದು ಕಚ್ಚುವ ಜೇನು, ಅದೆಲ್ಲೋ ದಕ್ಷಿಣ ಅಮೆರಿಕದಲ್ಲಿ ಮಾತ್ರ ಇದೆ ಅಂತ ತಿಳ್ಕೊಂಡ್ರೆ ಅದು ಇಲ್ಲೂ ಒಂದು ಕಂಡಿರುತ್ತೆ ಇವರಿಗೆ. ಹೀಗೆ ಆ ಜೇನಿನ ವೆರೈಟಿಗಳಲ್ಲೇ ಒಂದು ಸಣ್ಣ ಜೇನಿನಲ್ಲಿ ಎಷ್ಟು ಜೀವ ವೈವಿಧ್ಯಗಳಿದೆ ಅಂತೇಳಿ ಅದರನ್ನು ಒಂದು ರೀತಿಯಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದ ಹಾಗೆ ಈ ಶೋಧನೆಯು ನಡೀತಾ ಇರುತ್ತೆ. ಈ ಶೋಧನೆಯಲ್ಲಿ ನಾನು ಆ ಕಥೆಯನ್ನು ಸಣ್ಣದು ಮಾಡಿ ಹೇಳ್ತಿದ್ರೆ, ಆ ಕಾಡಿನ ಒಳಗೆ ಜೀಪಲ್ಲಿ ಹೋಗಕ್ಕಾಗೋದಿಲ್ಲ ಅಂತ ಒಬ್ಬ ಪುಡಿ ಬ್ಯಾರಿ ಅಂತ ಹೇಳೋನು ಒಂದು ಸಣ್ಣ ಎತ್ತಿನ ಗಾಡಿಯನ್ನು ತಗೊಂಡು ಆ ಕಾಡಿನೊಳಗೆ ಹೋಗೋದು. ನೀವು ಆ ಕಾಡಿನೊಳಗೆ ಹೋಗುವಾಗ ಅದರೊಳಗೆ ಒಂದು ಈಚಲು ಗಿಡದ ಒಂದು ಕಾಡು ಸಿಗುತ್ತೆ, ಕುರುಚಲು ಕಾಡು. ಆ ನೋಡಿ ನೀವು ತೇಜಸ್ವಿ ಅದನ್ನು ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂದರೆ, ಆ ಈಚಲು ಗಿಡದ ಕಾಡಿನಲ್ಲಿ ಎಷ್ಟು ಅವರು ನಡೆದ್ರು ಒಂದು ದಿನ ಇಡೀ ಅದು ಮುಗಿಯೋದೇ ಇಲ್ಲ. ಆ ಈಚಲು ಗಿಡದ ಕಾಡಿನ ಎಲ್ಲಾ ವರ್ಣನೆಯು ನೀರಿನ ವರ್ಣನೆಯಲ್ಲಿದೆ. ಒಬ್ಬ ನಾವಿಕ ಹೋದ ಹಾಗೆ, ಸಮುದ್ರದ ಹಸಿರಿನ ಹಾಗೆ, ಎಲ್ಲೆಲ್ಲಿಯೂ ನೋಡಿದ್ರೂ ಈ ಎಲೆಗಳ ಸಮುದ್ರ. ಕುವೆಂಪು ಒಂದು ಕಡೆ ಹೇಳ್ತಾರೆ, ಅವರ ನೆನಪಿನ ನೋಡಿಯಲ್ಲಿ ಪರ್ಣಾರ್ಣವ ಅಂತ ಹೇಳ್ತಾರೆ, ಅವರು ಶಬ್ದವನ್ನು ಉಪಯೋಗಿಸ್ತಾರೆ. ಅಂದ್ರೆ ಎಲೆಗಳ ಸಮುದ್ರ ಅಂತ, ಇಲ್ಲಿ ಹಸುರಿನ ಸಮುದ್ರ ಅಂತ ಹೇಳ್ಬಿಡ್ತಾರೆ ಅವರು. ಅದರ ಒಳಗೆ ಇವರೊಂದು ಯಾನ ಹೋಗ್ತಾ ಇರ್ತಾರೆ. ನಾವು ತಿಳಿಬೇಕಾಗುವುದೇನು ಅಂದ್ರೆ, ಸಾಹಿತ್ಯದಲ್ಲಿ ಸದಾ ಯಾನ ಅಂತ ಹೇಳೋದಿದೆಯಲ್ಲ, ಒಂದು ಪಯಣ, ಅದೊಂದು ಆದಿಮ ಪ್ರತಿಮೆ. ಅದು ಯಾವ ಕಾರಣದಿಂದಲೋ ಗೊತ್ತಿಲ್ಲ, ನಮ್ಮ ಮನಸ್ಸಿಗೆ ಅದು ನಮ್ಮ ಎಂಬೆಡ್ ಅಂತ ಹೇಳ್ತಾರೆ ನೋಡಿ ಇಂಗ್ಲಿಷ್ನಲ್ಲಿ, ಎಂಬೆಡೆಡ್ ಅಂತ. ಆ ರೀತಿಯಲ್ಲಿ ಅದು ನಮ್ಮ ಮನಸ್ಸಿನ ಒಳಗೆ ಒಂದು ಅಚ್ಚು ಉಳಿದಂಗೆ ಉಳಿದು ಬಿಟ್ಟಿದೆ. ಹುಟ್ಟಿನಿಂದ ಸಾವಿನವರೆಗೆ ಒಂದು ಪಯಣ. ಇದು ನಮಗೆ ನಿರಂತರವಾಗಿ ಒಂದು ಪಯಣ ಇಲ್ಲದೆ ಇರುವಂತ ಒಂದು ದೊಡ್ಡ ಒಂದು ಸಾಹಿತ್ಯ ಕೃತಿಯೇ ಇಲ್ಲ. ಅಲ್ಲಿ ಒಂದು ಪಯಣ ಇದ್ದೇ ಇರುತ್ತೆ. ನಿಮಗೆ ಯಾವುದೋ ಒಂದು ರೀತಿಯ ಒಂದು ಪಯಣ ಅಥವಾ ಯಾನ ಇರುತ್ತೆ ನಿಮಗೆ ಅದನ್ನ ನೋಡಿದ್ರೆ. ಇಲ್ಲಿ ನೀವು ನೋಡಿ, ಹುಟ್ಟಿನಿಂದ ಸಾವಿನ ನಡುವಿನವರೆಗೆ ಪಯಣ. ಶ್ರೀರಾಮಚಂದ್ರ 14 ವರ್ಷ ಕಾಡಿನಲ್ಲಿ ಒಂದು ಪಯಣ ಮಾಡಿಕೊಂಡು ಬರ್ತಾನೆ. ಪಾಂಡವರು ಕೂಡ ಕಾಡಿನಲ್ಲಿ ಒಂದು 14 ವರ್ಷ ಸುತ್ತಕೊಂಡು ಒಂದು ಪಯಣ ಮಾಡ್ತಾರೆ. ಹೀಗೆ ಒಂದು ಯಾನ ಯಾವತ್ತೂ ಒಂದು ಮನುಷ್ಯನ ಆದಿಮ ಪ್ರತಿಮೆ, ಅವನ ಮೂಲಭೂತ ಬದುಕಿನ ಶತ್ವವನ್ನ, ಶಕ್ತಿಯನ್ನ, ತಾತ್ವಿಕತೆಯನ್ನ, ವಿಚಾರಶೀಲತೆಯನ್ನ ಎತ್ತಿ ತೋರಿಸಲಿಕ್ಕೆ ಇರುವಂತ ಒಂದು ಪ್ರತಿಮೆ. ಆದ್ರಿಂದಲೇ ನಾವು ಅಂಬಿಗ ನಾನಿನ್ನ ನಂಬಿದೆ ಅಂತ ಹೇಳುವಾಗ ಅಲ್ಲಿ ಈ ದೇಹವನ್ನು ಹೇಳುವುದು 9 ರಂಧ್ರಗಳಿರುವ ಒಂದು ನಾವೇ ಅಂತ, ಇದರನ್ನು ನೀನು ಪಾರು ಮಾಡಪ್ಪ ಅಂತ. ಯಾಕಂದ್ರೆ ಇದು ಕಂಟಿನ್ಯೂಸ್ ಟ್ರಾವೆಲ್. ಈ ಟ್ರಾವೆಲ್ ಅಂತ ಹೇಳೋದು, ಈ ಪಯಣ ಅಂತ ಹೇಳೋದು, ಈ ಯಾನ ಅಂತ ಹೇಳೋದು ಒಂದು ಆದಿಮ ಪ್ರತಿಮೆ. ಕರ್ವಾಲೋದಲ್ಲಿ ಅಂತ ಒಂದು ಆದಿಮ ಪ್ರತಿಮೆಯ ರೀತಿಯಲ್ಲಿ ಅದು ಉಪಯೋಗ ಆಗುತ್ತೆ ನೋಡಿ. ಆ ಕಾಡಿನ ಒಳಗೆ ಅವರು ಪಯಣ ಮಾಡೋದು, ಆ ಪಯಣ ಮಾಡಿ ಅವರು ಹಿಡಿಬೇಕಾಗೋದು ಯಾವುದನ್ನ? ಈ ಹಾರುವ ಓತಿಯನ್ನ. ಆದರೆ ಅವರ ಪಯಣ ಎಂತ ಒಂದು ದೊಂಬಿಯ ಪಯಣ ಅದು. ಒಬ್ಬನ ಕೈಯಲ್ಲಿ ಗನ್ ಇದೆ, ನಾಯಿ ಇದೆ, ಎತ್ತುಗಳ ಮೂಲಕ ಹೋಗ್ತಾ ಇದ್ದಾರೆ. ಅದು ಇವನು ಗರ್ಮಿ ಆಗುವಂತ ಒಂದು ಬಿರಿಯಾನಿ ಮಾಡುವಂತದ್ದು ಒಬ್ಬ ಕರಿಯಪ್ಪ ಬಂದಿದ್ದಾನೆ. ಅಲ್ಲಿ ಕಾಡಿನಲ್ಲಿ ಅವನಿಗೆ ಬೇರೆ ಹಾವುಗೊಲ್ಲ ವೆಂಕಟ ಕೂಡ ಸಿಕ್ಬಿಡ್ತಾನೆ. ಒಂದು ಹಂತದಲ್ಲಂತೂ ಆ ಆದಿಮವಾದಂಥ ಚಿತ್ರವನ್ನು ಗ್ರಹಿಸುವ ಒಂದು ಹಂತದಲ್ಲಿ ಏನಾಗುತ್ತೆ, ಆ ಕಿವಿ ನಾಯಿ ಈ ಕರಿಯಪ್ಪನ ಮೇಲೆ ಹಾರಿ ಅವನ ಬಟ್ಟೆಯನ್ನೆಲ್ಲ ಹರಿದು ಬಿಡುತ್ತೆ. ಇವನಲ್ಲಿ ಜೇನು ಬರುತ್ತೆ ಅಂತ ಹೇಳಿ ಒಂದು ಗೂಡು ಹಾಕೊಂಡು ಹೀಗೆ ಕೂತಿರ್ತಾನಲ್ಲ ನಿರೂಪಕ, ತೇಜಸ್ವಿ ಅಂತ ಹೇಳಕ್ಕಾಗೋದಿಲ್ಲ, ಅಲ್ಲಿ ನಿರೂಪಕ ಅಂತ. ಅವನಲ್ಲಿ ನೋಡುವಾಗ ದೂರದಲ್ಲಿ ಅವನು ಹೀಗೆ ನಿದ್ರೆಯಿಂದ ಹೆಚ್ಚು ಅವನಿಗೆ ನಿದ್ರೆ ಬರುವಾಗ ಎಲ್ಲ ಒಂದು ಸರೀಸೃಪಗಳು ಹಿಂದೆ ಈ ಮಾನವನ ಹುಟ್ಟಿಗೆ ಎಷ್ಟೋ 1000 ವರ್ಷದ ಮೊದಲಿನ ಲೋಕಕ್ಕೆ ಸಂಚಾರ ಮಾಡಿದಂಗೆ ಅವನಿಗೆ ಕನಸಾಗುತ್ತೆ. ಅಲ್ಲಿಂದ ಅವನು ಎದ್ದು ಬಂದು ನೋಡಿದ್ರೆ, ಕಣ್ಣು ಬಿಟ್ರೆ ಒಬ್ಬ ಆದಿಮಾನವನಾಗಿ ಈ ಕರಿಯಪ್ಪ ಕಾಣ್ತಾ ಇರ್ತಾನೆ. ಅವನ ಬಟ್ಟೆ ಎಲ್ಲ ಹರಿದಿದೆ, ತಲೆ ಕೆದರಿದೆ, ಅವನು ಹಿಂಗೊಂದು ಗಾಡಿ ಮೇಲೆ ನಿಂತ್ಕೊಂಡಿದ್ದಾನೆ. ಅವನು ನಿಂತದನ್ನು ನೋಡಿದ್ರೆ ಅವನೊಬ್ಬ ಆದಿಮಾನವನ ಹಾಗೆ ಅವನಿಗೆ ಕಾಣ್ತಾನೆ. ಅಲ್ಲಿಂದ ಅವನು ಮಾನವತ್ವಕ್ಕೆ ಪ್ರಜ್ಞೆ ಬರಬೇಕಾಗಿದೆ. ಅಂದ್ರೆ ನೀವು ಸುಮ್ಮನೆ ಒಂದು 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 ವೃತ್ತವನ್ನು ನೀವು ಮನಸ್ಸಿನಲ್ಲಿ ಮಾಡಿಕೊಂಡ್ರೆ, ನಾನು ಸುಮ್ಮನೆ ನಿಮಗೊಂದು ಒಂದು ಅರ್ಥ ಮಾಡ್ಕೊಳ್ಳೋಕೆ ಇದನ್ನು ಹೇಳ್ತಾ ಇರೋದು ನೋಡಿ. ಇಲ್ಲಿ ಮಂದಣ್ಣ, ಕರಿಯಪ್ಪ, ನಿರೂಪಕ ಅಂದ್ರೆ ತೇಜಸ್ವಿ ಇರ್ಬೋದು, ಅಥವಾ ನಿರೂಪಕ, ಕರ್ವಾಲೋ, ಇವರೆಲ್ಲ ಒಂದು ಕಡೆ ಇರ್ತಾರೆ.
ಅವರ ಸುತ್ತಲೂ ಈ ವ್ಯಕ್ತಿಗಳ ಲೋಕದ ಅನುಭವದ ಮೌಲ್ಯದ ಒಂದು ವೃತ್ತ ಇದೆ. ಅದರ ಸುತ್ತಲೂ ಇವರಿಗೆ ಒಬ್ಬೊಬ್ಬರಿಗೆ ಪರಿಚಯ ಇರುವಂತಹ ಒಂದು ವೃತ್ತ ಇದೆ. ಅದರ ಸುತ್ತ ಅವರಿಗೆ ಸಾಮಾಜಿಕ ಸಂಬಂಧದ ಒಂದು ವೃತ್ತ ಇದೆ. ಅದರ ಸುತ್ತ ಒಂದು ರಾಜಕೀಯ ಸಂಬಂಧದ ವೃತ್ತ ಇದೆ. ಅದರ ಸುತ್ತ ಒಂದು ಕೋರ್ಟು ಕಚೇರಿ ವ್ಯವಹಾರಗಳ ಒಂದು ವೃತ್ತ ಇದೆ. ಅದರ ಸುತ್ತಲೂ ಇಡೀ ಸಮಾಜದಲ್ಲಿ ಪರಸ್ಪರ ಸಂಬಂಧ ಇರುವಂತಹ ವೃತ್ತ ಇದೆ. ಅದರ ಸುತ್ತಲೂ ಒಂದು ಕಾಡು ಮತ್ತು ನಾಡಿನ ನಡುವಿನ ಸಂಬಂಧದ ಒಂದು ವೃತ್ತ ಇದೆ. ಅದರಿಂದ ಆಚೆ ನಿಮಗೆ ಇಡೀ 6ರ ಮುಂದೆ 9 ಹಾಕಿದಾಗ ಮನುಷ್ಯ ಎಷ್ಟು ಹಿಂದಕ್ಕೆ ಹೋಗ್ಬೋದೋ ಅಷ್ಟು ಹಿಂದಿನಿಂದಲೂ ಜೀವಿಗಳು ವಿಕಾಸ ಹೊಂದುತ್ತಾ ಬಂದಂತ ಅನುಭವದ ನಮ್ಮ ಪ್ರಜ್ಞೆ ಪಡೆದಂತ ಒಂದು ವೃತ್ತ ಇದೆ. ಹೀಗೆ ಎಷ್ಟು ವಿಸ್ತಾರವಾದಂಥ ವಿಚಾರಗಳನ್ನ ಒಂದು ಸಣ್ಣ ಚಲನೆಯಲ್ಲಿ ಹೇಳಲಿಕ್ಕಾಗತ್ತೆ ಅಂತ. ಅಂದ್ರೆ ಈ ಯಾತ್ರೆ ಪಯಣ ಒಂದು ಆದಿಮ ಪ್ರತಿಮೆಯಿಂದ ನಮ್ಮಲ್ಲಿ ಏನು ಮಾಡ್ತಾನೆ ಅಂದ್ರೆ ಮನುಷ್ಯನ ಪ್ರೆಸೆಂಟ್ ಅಂದ್ರೆ ಪ್ರಸ್ತುತವಾದ ಇಂದಿನ ಮತ್ತು ಹಿಂದಿನ ಎರಡೂ ನೆನಪುಗಳನ್ನು ಒಟ್ಟಿಗೆ ಎಬ್ಬಿಸಿ ನಿಮಗೆ ಕೊಡುತ್ತೆ. ಅಂದ್ರೆ ಅದನ್ನ ಒಂದು ಸಂದರ್ಭವನ್ನ ಅದು ಸೃಷ್ಟಿ ಮಾಡ್ತದೆ. ಅಂದ್ರೆ ನಮ್ಮಲ್ಲಿ ಹುದುಗಿರುವಂತ ನೆನಪನ್ನ ಎತ್ತಲಿಕ್ಕೆ ಇದು ಈ ಒಂದು ಪ್ರತಿಮೆ ಕಾರಣ ಆಗುತ್ತೆ. ಅಂತ ಪ್ರತಿಮೆಯಲ್ಲಿ ಹೋದ್ರೆ ಎಷ್ಟು ದೃಷ್ಟಿಕೋನಗಳಿದ್ದಾವೆ ಅಂತ ಕರ್ವಾಲೋನಿಗೂ ಇವರಿಗೂ ಒಂದು ಚರ್ಚೆ ಆಗುತ್ತೆ. ದೇವರಿದ್ದಾನ ಇಲ್ವಾ ಅಂತ ಒಂದು ಚರ್ಚೆ, ಅದರ ವಿರುದ್ಧ ಬಗ್ಗೆ ಒಂದು ದೊಡ್ಡ ಇದೆ. ಕೊನೆಗೆ ಅವರೊಂದು ನಿರ್ಣಯಕ್ಕೆ ಬರ್ತಾನೆ, ಇದ್ದಾನ ಇಲ್ವಾ ಅಂತ ಹೇಳೋ ಚರ್ಚೆಗೆ ಅರ್ಥ ಇಲ್ಲ. ಅದು ಇದ್ರೇನು ಇಲ್ದಿದ್ರೇನು, ಇದ್ರೆ ಅವನ ಕೆಲಸ ಮಾಡ್ತಾನೆ, ನಾವು ನಮ್ಮ ಕೆಲಸನ ಹೇಗೂ ಮಾಡ್ತಾನೆ ಇರಬೇಕು ಅಂತ. ಹಾಗೆ ಅಂತ ಹೇಳ್ಕೊಂಡು ನಿಮಗೆ ಮನುಷ್ಯನ ಸಂಬಂಧಕ್ಕೆ ಅಲ್ಲಿಗೆ ಬಂದರೆ ನಿಮಗೆ ಅಲ್ಲಿ ಎಂಟ ಸಿಗ್ತಾನೆ. ಆ ಎಂಟ ಒಂದು ಹಾವಿನ ತಲೆಯನ್ನು ಸುಲಿಯುವುದು, ಚರ್ಮವನ್ನು ಸುಲಿಯುವುದರಿಂದ ಹಿಡಿದು ಅವನ ಲೈಂಗಿಕ ನಂಬಿಕೆಗಳು ಕೂಡ ಬೇರೆ ಆಗಿರ್ತವೆ. ಅವ್ರ ಗಂಡ ಹೆಂಡತಿ ಮತ್ತೊಂದು ಮಗು ಇರುತ್ತೆ. ಆ ಎಂಟ ಬೆಳಿಗ್ಗೆ ಬರೋದಿಲ್ಲ, ಯಾಕಂದ್ರೆ ಅವನ ಮಗುವನ್ನು ನೋಡ್ಕೊಂಡು ಅಲ್ಲಿರ್ತಾನೆ. ಅವನ ಹೆಂಡತಿ ಅಲ್ಲಿಂದಲೇ ಹೊರಗೆ ಎಲ್ಲೋ ಫಾರೆಸ್ಟ್ಗಳು ಇವರು ಇದ್ದಾರಲ್ಲ ಸರ್, ನಾವು ಅವರನ್ನು ನೋಡ್ಕೋಬೇಕಲ್ಲ, ಅವಳು ಅವನ ಜೊತೆ ಹೋಗಿದ್ದಾರೆ, ಬರ್ತಾರೆ, ಏನಾಯ್ತು ಅಂತ ಹೇಳ್ತಾನೆ. ಅಂದ್ರೆ ನೀವು ಯಾವುದನ್ನ ಒಂದು ಪಾತಿವೃತ್ಯ ಅಂತೇಳಿ ಒಂದು ಸಮಾಜ ತಿಳ್ಕೊಂಡಿರುತ್ತಾ, ಆ ಗೊಲ್ಲರ ವೆಂಕಟನಿಗೆ ಆ ಸಮಾಜವೇ ಬೇರೆ, ಅಲ್ಲಿಯ ನೀತಿ ನಿಯಮಗಳೇ ಬೇರೆ. ಹೀಗೆ ನೂರಾರು ನೀತಿ ನಿಯಮಗಳು, ನೂರಾರು ಅನೇಕ ದೃಷ್ಟಿಕೋನಗಳು, ಅನೇಕ ವೈವಿಧ್ಯಗಳು ಇರುವಂಥ ಎಲ್ಲ ಅಂಶಗಳನ್ನು ಈ ಒಂದು ಪಯಣದಲ್ಲಿ ಹಿಡಿದು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಕರ್ವಾಲದೊಳಗಿರುವ ಆ ಪಯಣ ಬಹಳ ಮುಖ್ಯ. ಮತ್ತೆ ನೀವು ನೋಡಿದ್ರೆ ಆ ಪಯಣ ಜುಗಾರಿ ಕ್ರಾಸ್ನಲ್ಲೂ ಇದೆ. ಅವನು ಅಲ್ಲಿಂದ ಕುದ್ದೂಸ್ ಎಕ್ಸ್ಪ್ರೆಸ್ನಲ್ಲಿ ಇಡೀ ಜುಗಾರಿ ಕ್ರಾಸ್, ಆ ಸುರೇಶ ಮತ್ತು ಗೌರಿಯ ಕತೆ ಒಂದು ದಿನದ ಕತೆ ಅದು. ಅಲ್ಲಿ ಅದಕ್ಕೊಂದು ಡಿಟೆಕ್ಟಿವ್ ಆದಂತಹ ಒಂದು ಎಲಿಮೆಂಟ್ ಇದ್ರೂ ಕೂಡ ಅಲ್ಲಿಯೂ ಕೂಡ ಅದು ಶೋಧನೆಯನ್ನ ಮಾಡ್ತಾನೆ ಬರ್ತಾನೆ ಇರುತ್ತೆ. ಈ ಮನುಷ್ಯ ಕೇಂದ್ರಿತ ವಿಶ್ವ ಮತ್ತು ವಿಶ್ವ ಕೇಂದ್ರಿತ ಮನುಷ್ಯ, ಇದೆರಡರನ್ನ ತೇಜಸ್ವಿ ಹೇಗೆ ಪರಿಭಾವಿಸ್ತಾರೆ ಅಂತ. ನಾವೇನ್ ಮಾಡ್ತೇವೆ, ಸಾಮಾಜಿಕ ಅಂತ ಹೇಳಿದ ಕೂಡಲೇ ಮನುಷ್ಯ ಕೇಂದ್ರಿತವಾದಂಥ ವಿಶ್ವವನ್ನು ನೋಡ್ತಾ ಇರ್ತೇವೆ. ನಾವು ಪ್ರಕೃತಿ ಅಂತ ಹೇಳಿದ ಕೂಡಲೇ ವಿಶ್ವ ಕೇಂದ್ರಿತವಾದಂಥ ಮನುಷ್ಯನನ್ನು ನೋಡ್ತಾ ಇರ್ತೇವೆ. ವಿಶ್ವ ಕೇಂದ್ರವಾಗಿರುತ್ತೆ, ಪ್ರಕೃತಿಯಲ್ಲಿ ಮುಖ್ಯವಾದಂಥ ಅಂಶ ಆಗುತ್ತೆ. ಅಲ್ಲಿಯ ಕಾನ್ಷಿಯನ್ಸ್ ಇರೋದು ಮನುಷ್ಯನ ಮೂಲಕ. ಮನುಷ್ಯ ಕೇಂದ್ರದಲ್ಲಿದ್ದಾಗ ಸಮಾಜ ಇತ್ಯಾದಿಗಳು ಮುಖ್ಯ ಆಗ್ತದೆ. ಇದು ಎರಡರನ್ನ ಒಟ್ಟಿಗೆ ಹೇಗೆ ತಗೊಂಡು ಹೋಗ್ಬೋದು? ಇದು ತೇಜಸ್ವಿಗಿದ್ದಂತಹ ಮೂಲಭೂತವಾದಂತಹ ಒಂದು ಶೋಧನೆ. ಅಂದ್ರೆ ಮನುಷ್ಯ ಕೇಂದ್ರಿತ ವಿಶ್ವ ಮತ್ತು ವಿಶ್ವ ಕೇಂದ್ರಿತ ಮನುಷ್ಯ, ಎರಡರಲ್ಲಿಯೂ ಮನುಷ್ಯನಿದ್ರೂ ಕೂಡ ಎಲ್ಲಿ ಯಾವ ಕೇಂದ್ರವನ್ನು ನೀವು ಗ್ರಹಿಸ್ತೀರೋ ಅಲ್ಲಿ ಮನುಷ್ಯನ ಸ್ಥಾನ ಬದಲಾಗ್ತದೆ. ಮನುಷ್ಯ ಕೇಂದ್ರಿತ ವಿಶ್ವದಲ್ಲಿ ಮನುಷ್ಯ ಪ್ರಧಾನನಾಗಿರ್ತಾನೆ, ವಿಶ್ವ ಕೇಂದ್ರಿತ ಮನುಷ್ಯನಲ್ಲಿ ವಿಶ್ವ ಪ್ರಧಾನವಾಗಿರುತ್ತೆ. ಇದೆರಡರನ್ನ ಒಟ್ಟಿಗೆ ತರಲಿಕ್ಕೆ ಕರ್ವಾಲದಂಥದ್ರಲ್ಲಿ, ಮಾಯಾಲೋಕದಂಥದ್ರಲ್ಲಿ ತೇಜಸ್ವಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ಮತ್ತೆ ಪುನಃ ನಾನು ಇದು ಬಹಳ ಮುಖ್ಯವಾದಂಥ ಅಂಶ ಅಂತ ನನಗೆ ಅನಿಸಿರೋದ್ರಿಂದ ಹೇಳ್ತಾ ಇರೋದು, ಮನುಷ್ಯ ಕೇಂದ್ರಿತ ವಿಶ್ವವನ್ನು ವಿಶ್ವ ಕೇಂದ್ರಿತ ಮನುಷ್ಯ ಎರಡರನ್ನ ಒಟ್ಟಿಗೆ ತಂದು ನೋಡೋದು ಹೇಗೆ ಅಂತ ಹೇಳೋದ್ರಲ್ಲಿ ಅವರಿಗೆ ಲೋಹಿಯಾ ಸಿಗ್ತಾನೆ, ಕುವೆಂಪು ಅವರ ಕಲಾದೃಷ್ಟಿ ಸಿಗುತ್ತೆ, ಕಾರಂತರ ಜೀವನದ ಪ್ರಯೋಗಶೀಲತೆ ಸಿಗುತ್ತೆ. ಇದು ಮೂರು ಈ ಎರಡರನ್ನ ಒಟ್ಟಿಗೆ ತಂದು
ಪರೀಕ್ಷಿಸುವುದರಲ್ಲಿ ಸಾಧ್ಯ ಆಗತ್ತೆ. ಅಂದ್ರೆ ಮನುಷ್ಯನಿಗೆ ಏನಾಗ್ತಿದೆ, ನೀವು ಒಂದೊಂದು ಭಾಗದಲ್ಲಿ ನೋಡಿದಾಗ ಒಂದು ಅಖಂಡ ಅನುಭವ ತಪ್ಪಿ ಹೋಗುವಂತ ಸಾಧ್ಯತೆಗಳು ಬರ್ಬೋದು. ಆ ಅಖಂಡ ಅನುಭವ ತಪ್ಪಿ ಹೋಗದ ಹಾಗೆ ಏನ್ ಮಾಡಬೇಕು? ಈಗ ನೀವು ಲೀಲೆ ಅಂತ ಹೇಳಿದ್ರೆ ವಿಶ್ವಕೇಂದ್ರಿತ ಮನುಷ್ಯನ ನೆಲೆಯಲ್ಲಿ ಬರ್ತದೆ. ನೀವು ಅದನ್ನು ದೇವರು ಅಂತ ಕರೀಲಿ, ಇನ್ನೊಂದು ಯಾವುದು ಲೀಲೆಯಲ್ಲಿ ಯಾವುದು ವಿಫಲವಲ್ಲ, ಬೇಂದ್ರೆ ಹೇಳ್ದಂಗೆ. ಒಂದು ಲೀಲೆಯ ಭಾಗವಾಗಿ ನಾವು ನೋಡಿದ್ರೆ ಅದು ವಿಶ್ವಕೇಂದ್ರಿತ ಮನುಷ್ಯ ಆಗ್ತಾನೆ. ನೀವು ಸಾಮಾಜಿಕ ಅಂತ ಹೇಳಿದ ಕೂಡಲೇ ಮನುಷ್ಯ ಕೇಂದ್ರಿತ ವಿಶ್ವ ಆಗ್ತದೆ. ಮಾಯಾಲೋಕದಂಥ ಕಾದಂಬರಿಯನ್ನು ನೀವು ನೋಡಿದ್ರೆ ಕೊನೆಗೆ ಬರೋದು ಅದರನ್ನು ಭಾಗ 1 ಅಂತ ಹೇಳಿದ್ರಿಂದ ಬಹುಶಃ ತೇಜಸ್ವಿ ಅವರಿಗೆ 3-4 ಅಂತ ಭಾಗವನ್ನು ಬರೆಯುವ ಯೋಚನೆ ಇತ್ತು ಅಂತ ಕಾಣುತ್ತೆ. ಭಾಗ 2 ಬರುತ್ತೆ ಅಂತ ಅವ್ರು ಹೇಳ್ತಾನೂ ಇದ್ರು. ಆದರೆ ಅನ್ಫಾರ್ಚುನೇಟ್ಲಿ ಅವ್ರು ತೀರ್ಕೊಂಡ್ರು. ಆವಾಗ ಮಾಯಾಲೋಕ ವರ್ಸಸ್ ಲೀಲೆ, ಅದು ಆ ಇಡೀ ಮಾಯಾಲೋಕದ ಒಂದು ಮುಖ್ಯ ಅಂಶ. ಅಂದ್ರೆ ಲೀಲೆಯ ಜೊತೆ ಇರುವಂತಹ ದೈವಿಕ ನೆಲೆಯನ್ನು ಬಿಟ್ಟು ವಿಶ್ವದ ನೆಲೆಯ ಮಾಯೆಯನ್ನು ಗ್ರಹಿಸಲಿಕ್ಕೆ ಸಾಧ್ಯ ಇದೆಯೋ? ನೀವು ಇಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರು ಈ ಹಂತಕ್ಕೆ ಎಲ್ಲಿಂದ ಬೆಳೀತಾ ಹೋದರು ಅಂತ ಹೇಳುವುದನ್ನು ನಾವು ಗಮನಿಸಬೇಕು. ಅವರ ಬೆಳವಣಿಗೆಯನ್ನು ನಾವು ಗುರುತಿಸಿದ್ರೆ ಅದು ನಮಗೆ ಗೊತ್ತಾಗುತ್ತೆ. ನೋಡಿ, ಅಬಚೂರ್ನ ಪೋಸ್ಟ್ ಆಫೀಸ್ನಿಂದ ಪ್ರಾರಂಭ ಆದಂತಹ ಒಂದು ಸಾಮಾಜಿಕ ಅಂದ್ರೆ ಮನುಷ್ಯ ಕೇಂದ್ರಿತ ವಿಶ್ವದ ನೆಲೆ, ಒಂದು ಸಮಾಜದ ನೆಲೆ, ಮುಂದೆ ಕನ್ನಡದಲ್ಲಿ ದಲಿತ ಬಂಡಾಯ ಸಾಹಿತ್ಯದ ನೆಲೆವರೆಗೂ ಅದು ಬೆಳೆಯಿತು. ಆ ಸಂದರ್ಭದಲ್ಲಿ ನಡೆದಂಥ ಒಂದು ಮುಖ್ಯ ಚರ್ಚೆ ಅನಂತಮೂರ್ತಿ ಮತ್ತು ತೇಜಸ್ವಿಯವರಿಗೆ ನಡೆದಂಥ ಚರ್ಚೆ. ಅನಂತಮೂರ್ತಿಯವರ ಭಾರತೀಯತೆ ಅಂತ ಹೇಳುವಂತಹ ಒಂದು ಪ್ರಬಂಧಕ್ಕೆ ತೇಜಸ್ವಿ ಒಂದು ಉತ್ತರ ಕೊಡ್ತಾರೆ. ಆ 2 ಪ್ರಬಂಧಗಳು 1 ಗಂಟೆಯ ಚರ್ಚೆಯ ವಿಷಯವಾಗೋದ್ರಿಂದ ಅದನ್ನು ಸರಳವಾಗಿ ಹೇಳೋದಾದ್ರೆ, ಅನಂತಮೂರ್ತಿಯವರು ಯಾವುದನ್ನ ಭಾರತೀಯತೆ ಅಂತ ಹೇಳ್ತಾರೆ ಅದು ಪ್ರಧಾನ ಧಾರೆಯ ಭಾರತ ಅಂತ ತೇಜಸ್ವಿ ಹೇಳ್ತಾರೆ. ಪ್ರಧಾನ ಧಾರೆ ಅಂದ್ರೆ ನೀವು ಬರೇ ಒಂದು ವೇದಿಕ್ ದರ್ಶನದಿಂದ ಬಂದಂತ ಧಾರತೆ ಅಲ್ಲ, ಒಂದು ಮುಖ್ಯವಾದಂತಹ ಈ ಸಮಾಜದ ಲಾಭದ ನೆಲೆಗಳನ್ನು ಪಡ್ಕೊಂಡಂತಹ ಮೇಲಿನ ಜಾತಿಗೆ ಸೇರಿದಂತಹ ಇತ್ಯಾದಿ ಪ್ರಧಾನ ಧಾರೆ ಅಂತ ಯಾವುದು ಹೇಳ್ತೀರಿ, ಆ ಪ್ರಧಾನ ಧಾರೆಯ ಭಾರತೀಯತೆ ಎನ್ನೇ ಅನಂತಮೂರ್ತಿ ಮಾತಾಡ್ತಾ ಇರೋದು. ಆದರೆ ನಿಜವಾದ ಭಾರತೀಯತೆ ಅಂದ್ರೆ ಆ ಪ್ರಧಾನ ಧಾರೆ ಮಾತ್ರವಲ್ಲ, ಅಲ್ಲಿ ಹೊರಗಿನ, ಆ ಪ್ರಧಾನ ಧಾರೆಗೆ ಹೊರಗಿನ, ಅಥವಾ ಸರಳವಾಗಿ ಹೇಳ್ತಿದ್ರೆ ವೇದಿಕ್ ಅಥವಾ ಬ್ರಾಹ್ಮಿನಿಕಲ್ ಅಂತ ಯಾವುದನ್ನು ಹೇಳ್ತೇವೆ ಆ ಧಾರೆಗೂ ಹೊರಗಿರುವಂತಹ ಜಾನಪದ, ಶೂದ್ರ, ಗಿರಿಜನ, ಹೀಗೆ ಅನೇಕ ಲೋಕಗಳಿದ್ದಾವೆ. ಭಾರತೀಯತೆಯಲ್ಲಿ ಈ ಪ್ರಧಾನ ಧಾರೆ ಮಾತ್ರ ಅಲ್ಲ. ನೀವು ಭಾರತೀಯತೆ ಅಂತ ಮಾತಾಡಿದಾಗ ಈ ಪ್ರಧಾನ ಧಾರೆ ಮಾತ್ರ ನಿಮ್ಮ ಗಮನದಲ್ಲಿರುತ್ತೆ. ಇದು ತೇಜಸ್ವಿ ಮಾಡಿದಂತಹ ಆಕ್ಷೇಪ. ವಿಮರ್ಶೆ ಅಂತ ಹೇಳುವ ಅವರ ಪುಸ್ತಕದಲ್ಲಿ ಈ ಲೇಖನ ಇದೆ, ತೇಜಸ್ವಿ ಲೇಖನ ಇದು ಅವರ ಒಂದು ತಾತ್ವಿಕ ನೆಲೆಗಟ್ಟಿಗೆ ಮುಖ್ಯವಾದಂಥ ಅಂಶ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರಿಂದ ಅಬಚೂರಿನ ಪೋಸ್ಟ್ ಆಫೀಸ್ನಲ್ಲಿ ಅವರು ಬದಲಾಗುತ್ತಿರುವ ಭಾರತವನ್ನ ಪ್ರತಿನಿಧಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ಕನ್ನಡದಲ್ಲಿ ಹೀಗೆ ಕಾರಂತರೊಬ್ಬರನ್ನು ಬಿಟ್ಟರೆ ಹಳ್ಳಿ ಮತ್ತು ಹಳ್ಳಿಯ ಪಕ್ಕದಲ್ಲಿರುವಂಥ ಚಿಕ್ಕ ಊರಿನ ಮೇಲೆ ಬರೆದಂಥ ಲೇಖನಗಳು ಕಮ್ಮಿ. ನಗರದ್ದಿರುತ್ತೆ, ಪಟ್ಟಣದ್ದಿರುತ್ತೆ. ತೇಜಸ್ವಿಯ ಬರಹಗಳಲ್ಲಿರೋದು ಮುಖ್ಯವಾಗಿ ಹಳ್ಳಿ ಅಥವಾ ಕಾಡು ಮತ್ತು ಅದರ ಹತ್ತಿರ ಇರುವ ಚಿಕ್ಕ ಪುಟ್ಟಣ, ಸ್ಮಾಲ್ ಟೌನ್ ಅಂತ ನಾವು ಏನು ಹೇಳ್ತೇವೆ. ಆ ಸ್ಮಾಲ್ ಟೌನ್ನಲ್ಲಿ ಆಗುವ ಬದಲಾವಣೆ ಭಾರತದ ಬದಲಾವಣೆಗೆ ಒಂದು ಇಂಡಿಕೇಶನ್ ಅಂತ ಹೇಳ್ತಾರೆ. ಆಮೇಲೆ ಅದು ಆ ಹಳ್ಳಿಯನ್ನು ಪ್ರವೇಶಿಸ್ತದೆ. ನಗರದಿಂದ ಸ್ಮಾಲ್ ಟೌನಿಂದ ಸ್ಮಾಲ್ ಟೌನ್, ಅಲ್ಲಿಂದ ಮತ್ತೆ ಅದು ಇನ್ನೂ ಕೆಲವು ಹಳ್ಳಿಗಳಿಗೆ ಪ್ರವೇಶಿಸ್ತದೆ. ಬಹುಶಃ ಈಗ ಇಲೆಕ್ಟ್ರಾನಿಕ್ ಮೀಡಿಯಂ ಬಂದ ಮೇಲೆ, ಟಿವಿ ಮತ್ತೆ ಇತ್ಯಾದಿಗಳು ಬಂದ ಮೇಲೆ, ಇಂಟರ್ನೆಟ್ ಇದು ಬಂದ ಮೇಲೆ ಆ ಪ್ರವೇಶ ಇನ್ನೂ ವೇಗವಾಗಿರ್ಬೋದು. ಆದರೆ ಇವರು ಈ ಮನುಷ್ಯ ಕೇಂದ್ರಿತ ವಿಶ್ವವನ್ನ
ಅಬಚೂರ್ನ ಪೋಸ್ಟ್ ಆಫೀಸ್ನ ಅನುಭವದಿಂದ ಪ್ರವೇಶಿಸಲಿಕ್ಕೆ ತೊಡಗ್ತಾರೆ. ಆದರೆ ಸತತವಾಗಿ ಅವರನ್ನು ಕಾಡ್ತಾ ಇದ್ದಂಥ ಒಂದು ಅಂಶ ಏನು ಅಂದರೆ, ಹುಟ್ಟಿದ ತಕ್ಷಣ ಮನುಷ್ಯನನ್ನ ಪ್ರಕೃತಿ ಒಂದು ಜೀವಜಾಲದಲ್ಲಿ ಕೆಡಕ್ತದೆ. ನೀವು ಮನುಷ್ಯನಾಗಿ ಹುಟ್ಟಿದ ತಕ್ಷಣ ನೀವು ಸುತ್ತಮುತ್ತಲಿರುವ ಎಲ್ಲ ಜೀವಜಾಲ ಇರುತ್ತೆ. ಆ ಜೀವಜಾಲದಲ್ಲಿ ಬರೇ ಮನುಷ್ಯ ಮಾತ್ರ ಅಲ್ಲ, ಅದು ಒಂದು ವಿಶ್ವಕೇಂದ್ರಿತವಾದಂಥ ಮನುಷ್ಯನಾಗ್ಬಿಡ್ತಾನೆ ಅವನು ಹುಟ್ಟಿನಲ್ಲೇ. ನಾವು ಮನುಷ್ಯ ಕೇಂದ್ರಿತ ವಿಶ್ವ ಅಂತ ತಿಳ್ಕೊಂಡಿರ್ತೇವೆ, ಆದರೆ ಅವನ ಹುಟ್ಟಿನಲ್ಲೇ ಅದೊಂದು ಜೀವಜಾಲದಲ್ಲಿ ಕೆಡಗೋದ್ರಿಂದ ನಿಮ್ಮ ಸುತ್ತಲೂ ಹುಳ ಹುಪ್ಪಟಗಳಿರ್ತವೆ, ಪಕ್ಷಿಗಳಿರ್ತವೆ, ನಾಯಿಗಳಿರ್ತವೆ, ದನಗಳಿರ್ತವೆ, ಮನುಷ್ಯರಿರ್ತವೆ, ಕಾಡಿರ್ತದೆ, ಮರ ಇರ್ತದೆ, ನಕ್ಷತ್ರಗಳಿರ್ತವೆ, ಎಲ್ಲವೂ ಇರ್ತವೆ. ಈ ಜೀವಜಾಲದಲ್ಲೇ ನಮ್ಮನ್ನು ಅದು ಕೆಡಗೋದ್ರಿಂದ ನಾವು ಸರಳವಾಗಿ ಇರಬಹುದು, ಆದರೆ ಹುಟ್ಟಿನ ಜೊತೆಯಲ್ಲೇ ನಮಗೊಂದು ಮನುಷ್ಯ ಕೇಂದ್ರಿತ ವಿಶ್ವವೂ ಇರೋದ್ರಿಂದ, ಒಂದು ಸಾಮಾಜಿಕ ವಿಶ್ವವೂ ಇರೋದ್ರಿಂದ, ಒಂದು ಸಾಮಾಜಿಕ ಲೋಕವೂ ಇರೋದ್ರಿಂದ, ಒಂದು ಆರ್ಥಿಕತೆ ಇತ್ಯಾದಿಗಳೆಲ್ಲ ಇರೋದ್ರಿಂದ ಪ್ರಕೃತಿ ಯಾವುದನ್ನು ಸರಳವಾಗಿ ನಮಗೆ ಹೇಳ್ತದೋ ಅದನ್ನು ನಾವು ಎಷ್ಟು ಗೋಜಲು ಮಾಡ್ತೇವೆ ಅಂತಿಲ್ಲ, ಎಷ್ಟು ಕಾಂಪ್ಲಿಕೇಟೆಡ್ ಮಾಡ್ತೇವೆ ಅಂತಿಲ್ಲ, ಎಷ್ಟು ಗೋಜಲಾಗಿ ಮಾಡಿರ್ತೇವೆ ಅಂದರೆ, ಪ್ರಕೃತಿ ಪ್ರಪಂಚ ಮತ್ತು ಮಾನವ ನಿರ್ಮಿತ ಪ್ರಪಂಚ ನಿರಂತರವಾಗಿ ಒಂದು ಸಂಘರ್ಷ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಗೆ ಮಾಡಿಬಿಡ್ತೇವೆ ನಾವಂತೂ. ಈ ಪ್ರಕೃತಿ ಪ್ರಪಂಚಕ್ಕೂ ಮಾನವ ನಿರ್ಮಿತ ಪ್ರಪಂಚಕ್ಕೂ ಸಂಘರ್ಷವನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಇದೆ, ಆದರೆ ನಾವು ಹಾಗೆ ಮಾಡೋದಿಲ್ಲ. ನೀವು ಜುಗಾರಿ ಕ್ರಾಸ್ನಲ್ಲಿ ಅವನು ಮೇಲೆ ನಿಂತು ನೋಡಿದ್ರೆ, ಆ ದೇವಪುರ ಅಂತ ತಾನೆ ಅದಕ್ಕೆ ಹೆಸರು, ಅಲ್ಲಿ ಮೇಲೆ ನಿಂತು ಆ ಮಾಳಿಗೆಯಿಂದ ನಿಂತು ನೋಡಿದ್ರೆ ಕೆಳಗೆ ಎಷ್ಟು ಗೋಜಲು ಕಾಣ್ತದ್ರಿ ಆ ಮನುಷ್ಯ ನಿರ್ಮಿತ ಪ್ರಪಂಚ. ನೀವು ಅದರಿಂದ ಅತ್ಲಾಗಿ ಆ ಹೊಳೆ ಮತ್ತೆ ಕಾಡು ಬೆಟ್ಟದ ಸೌಂದರ್ಯವನ್ನು ನೋಡಿ ಇಲ್ಲಿ ಬಂದ್ರೆ, ಆ ಅಂಗಡಿಯ ಮೇಲೆ ನಿಂತು ಅವನು ಕೆಳಗೆ ನೋಡಿದ್ರೆ ಒಂದು ಕಡೆ ಟೆಲಿಫೋನ್ ಲೈನು, ಒಂದು ಕಡೆ ಜಾಳಾಗಿ ಬಿದ್ದಂಥ ಇಲೆಕ್ಟ್ರಿಸಿಟಿ ಲೈನು, ನೆಲ ಆಗದದ್ದು, ಗತಿಗೋತ್ರ ಇಲ್ಲದ ರಸ್ತೆ, ಹಂಚಿನ ಮನೆಗಳು, ಅದರ ನಡುವೆ ಅಡ್ಡಾದಿಡ್ಡಿಯಾಗಿ ಬಿದ್ದಂಥ ವಸ್ತುಗಳು, ಇವೆಲ್ಲ ಒಂದಕ್ಕೊಂದು ಸೇರಿ ಗೋಜಲಾಗಿ ಕಾಣ್ತಾ ಇರ್ತವೆ ಅವನಿಗೆ. ಅಲ್ಲಿಂದಲೂ ಅವನು ಹೇಳೋದು, ಅಲ್ಟಿಮೇಟ್ಲಿ ಅಲ್ಲಿ ನಡೀತಾ ಇರುವಂಥ ವ್ಯವಹಾರದಲ್ಲಿ ಒಂದು ಆರ್ಥಿಕ ವ್ಯವಹಾರ ನಡೀತಾ ಇರುತ್ತದೆ, ಒಂದು ಸಾಮಾಜಿಕ ವ್ಯವಹಾರ ನಡೀತಾ ಇರುತ್ತದೆ, ಒಂದು ಕೂನಿಗೀನಿ ನಡೀತಾ ಇರ್ತದೆ. ದಾಳದ ಒಟ್ಟಿಗೆ ಬರೇ ಆ ಬೆಟ್ಟಿನಲ್ಲಿ ಅಂದರೆ ಆ ಪಣದಲ್ಲಿ ಕೆಳಗೆ ಬೀಳೋದು ಬರೇ ದಾಳ ಮಾತ್ರ ಅಲ್ಲ, ಅಲ್ಲಿ ಹೆಣವು ಬೀಳ್ತಾ ಇರುತ್ತೆ. ಕೊನೆಗೆ ಅವ ಕೇಳೋದು, ಇದನ್ನು ಎಲ್ಲಿಯೋ ಒಂದು ನಂಬರ್ ತಗೊಂಡು ಬಂದು ಓಸಿ ಅಂತ ಕಟ್ತಾನಪ್ಪ, ಅದು ಎಲ್ಲಿಂತಲೇ ಗೊತ್ತಿಲ್ಲ, ಇನ್ನೆಲ್ಲಿಯೋ ಏನೋ ಆಗುತ್ತೆ, ಓಪನಿಂಗ್ ಆ್ಯಂಡ್ ಕ್ಲೋಸ್ ನಂಬರ್, ಇನ್ಯಾರಿಗೋ ಇಲ್ಲಿ ದುಡ್ಡು ಬರುತ್ತೆ. ಇದೂ ಎಲ್ಲ ತಮ್ಮ ಒಂದು ಧಾರ್ಮಿಕ ಅನುಭವದ ಭಾಗವೇ ಅಂತ ತಿಳ್ಕೊಂಡ ಹಾಗೆ ಜನ ಬಿಹೇವ್ ಮಾಡ್ತಾ ಇರ್ತಾರೆ. ಅವರಿಗೆ ಅದರಲ್ಲಿ ಏನು ಕಾಂಪ್ಲಿಕೇಶನ್ ಆಗೋದಿಲ್ಲ, ಇನ್ನೊಂದಷ್ಟು ಕಾಂಪ್ಲಿಕೇಶನ್ ಅನ್ನು ಸೇರಿಸಿಕೊಳ್ತಾರೆ. ಕೊನೆಗೆ ಅಲ್ಲಿ ಒಂದು ಮಾತು ಬರುತ್ತೆ, ಬಾಸ್, ದೇವರು ಮತ್ತು ನಂಬಿಕೆ ಅಂತ. ಅವ್ರು ಹೇಳ್ತಾ ಇರೋದು ಈ ಪಣದ ಇದರಲ್ಲಿ ಬಾಸ್ ಅಂದ್ರೆ ಯಾರು ಅಂದ್ರೆ, ಯಾರು ಯಾವುದಕ್ಕೆ ಉತ್ತರ ಕೊಡಬೇಕಾಗಿಲ್ವೋ ಅವನೇ ಬಾಸ್ ಅಂತ. ಅವನು ಹಿ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿಥಿಂಗ್. ಅಂದ್ರೆ ನೀವು ದೇವರು ಅಂತ ಹೇಳುವ ಪ್ರಶ್ನೆಯನ್ನು ಒಂದು ನಿಮಿಷ ಬದಿಗಿಟ್ಟು ನೋಡೋದ್ರೆ, ಪ್ರಕೃತಿ ಅಂತ ತಗೊಂಡ್ರೆ ನೀವು ಅದನ್ನು ದೇವರು ಅಂತ ಹೇಳೋದನ್ನು ಬಿಟ್ಬಿಡಿ. ನಮಗೆ ದೇವರು ಅಂತ ಹೇಳೋ ಕೂಡ ಒಂದು ಸಾಕಾರ ರೂಪ ಎಲ್ಲ ಬರುತ್ತೆ, ಅದನ್ನು ಮತ್ತೆ ಫನ್ ಮಾಡುವಂಥ ಅಂಶ ಇನ್ನೊಂದು ಕಥೆಯಲ್ಲಿ ಬರುತ್ತೆ, ಓದಬೇಕು ಅಂತಿದ್ದೇನೆ ಒಂದೆರಡು ಲೈನ್. ಅದರಿಂದ ಮಾಯಾಲೋಕ ಅಂತ ಒಂದು ಕಥೆ ಇದೆ ತೇಜಸ್ವಿ. ಅಲ್ಲಿ ಅವರು ಸಂಗೀತ ಮೇಷ್ಟ್ರ ಹತ್ರ ಒಂದು ಪಣ ಕಟ್ಟಿಕೊಂಡು ಅವರು ಸ್ಮಶಾನಕ್ಕೆ ಹೋಗೋದು ರಾತ್ರಿ ಟೆಸ್ಟ್ ಮಾಡಲಿಕ್ಕೆ. ಅಲ್ಲಿ ಪಿಶಾಚಿ ಇದೆಯೋ ಇಲ್ವೋ ಅಂತ. ಅವರಿಗೆ ಪಿಶಾಚಿ ಎಲ್ಲಿಯಾದರೂ ಹುಡುಗಿಯ ರೂಪದಲ್ಲಿ ಬಂದರೆ ಅಷ್ಟಾಗ ಇವನು ಹೇಳ್ತಾನೆ ನಿರೂಪಕ್ಕೆ, ಏನ್ರಿ ನೀವು ಹೇಳೋದು, ಏನೋ ಕಾಲೇಜ್ ಅಂತ ತಿಳ್ಕೊಂಡಿದ್ದೀರಾ ಹೋಗಿ ಅಟ್ರಾಕ್ಟ್ ಮಾಡಲಿಕ್ಕೆ, ಇದು ಸ್ಮಶಾನ ರೀ, ಅಲ್ಲಿ ಆದರೆ ಹುಡುಗರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಹುಡುಗಿ ರೂಪದಲ್ಲಿ ಬರೋದು, ಹುಡುಗಿಯರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಹುಡುಗರ ರೂಪದಲ್ಲೆಲ್ಲ ಇರ್ಬೋದು, ಅದಲ್ಲ ಅಂತ. ಈ ರೀತಿ ಅದು ನಡೀತೆ. ಆ ಇಡೀ ಲೋಕದ ಅನುಭವ ಇಲ್ಲದ್ರೆ ಪಶ್ಚಾಚಿ ಅಂತ ಗೊತ್ತಾಗೋದು ಹೇಗೆ ಅಂತ ಹೇಳೋಗಿ ಇವ್ರಿಗೊಂದು ಸಮಸ್ಯೆ ಬರೋದು. ಈ ಪಂಚೇಂದ್ರಿಯಗಳಲ್ಲದಿದ್ದರೆ ನಮಗೆ ಗೊತ್ತಾಗೋದು ಹೇಗೆ? ನಮಗೆ ಗೊತ್ತಾಗ್ಲಿಕ್ಕಿರುವ ಒಂದೇ ದಾರಿ ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ. ಇದು ಯಾವುದ್ರಲ್ಲಾದ್ರೂ ಗೊತ್ತಾಗಬೇಕು, ಇಲ್ದಿದ್ರೆ ಹೇಗೆ ಗೊತ್ತಾಗೋದು? ಆಮೇಲೆ ಒಂದು ನಾಯಿ ಮರಿ ಫಾಲೋ ಮಾಡುತ್ತೆ, ಆ ನಾಯಿ ಮರಿಯ ಡೆತ್ ಅಂತ ಅವರು ಹೇಳ್ತಾರೆ. ಹೀಗೆ ಆ ಕತೆ ಮುಂದುವರಿಯುತ್ತದೆ.
ಆದರೆ ಈ ಬಾಸು ಮತ್ತು ದೇವರು ಅಂದರೆ ಅಲ್ಲಿಯ ಗೂಢ ಲೋಕದ ಹೆಣಗಳು ಉರುಳೋದು ಇತ್ಯಾದಿಗಳ ಹಿನ್ನೆಲೆಯಲ್ಲಿ ಎಲ್ಲ ತಡಬಡಾಯಿಸ್ತಾ ಇರುವಾಗ ತೇಜಸ್ವಿ ಹೇಳೋದೇನು ಅಂದರೆ ಪ್ರಕೃತಿಗೆ ಉತ್ತರದಾಯಿತ್ವ ಇಲ್ಲ. ಯಾರು ಯಾವುದಕ್ಕೆ ಉತ್ತರ ಕೊಡಬೇಕಾಗಿಲ್ವೋ ಅವನೇ ಬಾಸ್, ನೀವು ಬೇಕಾದ್ರೆ ಅವನನ್ನು ದೇವರು ಅಂತ ಹೇಳಿ ಅಂತ ಒಂದು ಕ್ಯಾರೆಕ್ಟರ್ ಹೇಳುತ್ತೆ ಅಲ್ಲಿ. ಅದಕ್ಕೆ ಸರಿ ವಿರುದ್ಧವಾದಂಥ ವಿಚಾರವನ್ನು ಬರುತ್ತೆ. ನೀವು ಕರ್ವಾಲೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಒಬ್ಬ ದೇವರು ಇದ್ದಾನೆ ಅಂತ ವಾದ ಮಾಡ್ತಾನೆ, ಒಬ್ಬರು ದೇವರು ಇಲ್ಲ ಅಂತ ವಾದ ಮಾಡ್ತಾರೆ, ಕೊನೆಗೆ ದೇವರು ಇದ್ರೂ ಇಲ್ಲ ಆ ವಾದವೇ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳುವ ನೆಲೆಗೆ ಬಂದ್ಬಿಡ್ತಾರೆ. ಹೀಗೆ ಒಂದಕ್ಕೆ ವಿರುದ್ಧವಾದಂಥ ಇನ್ನೊಂದು ಅಂಶವನ್ನು ಅವರು ಎತ್ತುವ ಕ್ರಮ. ಪ್ರಕೃತಿಗೆ ಉತ್ತರದಾಯಿತು ಅಂದರೆ ಅಕೌಂಟೆಬಿಲಿಟಿ. ನಮ್ಮ ಸರ್ಕಾರಿ ಅಧಿಕಾರಿಗಳಂಗೆ ಯಾವುದಕ್ಕೆ ಅಕೌಂಟ್, ನಾಳೆ ಬನ್ನಿರಿ, ನಾಡ್ದು ಬನ್ನಿ ನೋಡೋಣ, ಅವರಿಲ್ಲ ಊಟಕ್ಕೆ ಹೋಗಿದ್ದಾರೆ, ಹೀಗೆ ಹೇಳ್ತಾರಲ್ಲ ಆ ಥರ. ಉತ್ತರದಾಯಿತ್ವ, ಅಕೌಂಟೆಬಿಲಿಟಿ ಇಲ್ಲದೆ ಇರುವಂಥ ಸ್ಥಿತಿ ಪ್ರಕೃತಿ ಅಂತ. ಆದರೆ ನೋಡಿ, ಇಲ್ಲೇ ನಾವು ಗಮನಿಸಬೇಕಾದ್ದು ಅವರು ಸಂಪೂರ್ಣ ನವ್ಯದಿಂದ ಬೇರೆ ಆದಂತ. ಈಗ ನೀವು ನವ್ಯದ ಅಲ್ಲಿ ಅಡಿಗರ ಭೂಮಿಗೀತ ಪದ್ಯ ನೋಡಿದ್ರೆ ಪ್ರಕೃತಿಗೆ ಉತ್ತರದಾಯಿತ್ವ ಇಲ್ಲ, ಪ್ರಕೃತಿಗೆ ಅಕೌಂಟೆಬಿಲಿಟಿ ಇಲ್ಲ. ಅಲ್ಲಿ ನೀವು ಹುಟ್ಟುವುದು ಮಾತ್ರ ಮುಖ್ಯ ಅದಕ್ಕೆ, ಆಮೇಲೆ ಹುಟ್ಟು, ಬೆಳವಣಿಗೆ, ಪ್ರತ್ಯುತ್ಪನ್ನ, ಸಾವು, ಆ ಆವರ್ತನ ನಡೀತಾ ಇರಬೇಕು ಪ್ರಕೃತಿಗೆ, ಅದು ಮುಖ್ಯ. ನೀನು ಸತ್ರೆ ಇನ್ನೊಬ್ಬ ಹುಡ್ತಾನೆ, ಏನದರಲ್ಲಿ ಉತ್ತರದಾಯಿತ್ವ ಇಲ್ಲ. ಆದರೆ ಅಡಿಗರಿಗೆ ಇದು ಏನು ಅಂತ ಹೇಳುವುದನ್ನು ಅರ್ಥ ಮಾಡಿಕೊಳ್ಳುವ ಒದ್ದಾಟ ಇದೆ. ಯಾಕೆ ಈ ಉತ್ತರದಾಯಿತ್ವ ಇಲ್ಲ? ಹಾಗೆ ನನ್ನ ಕಾನ್ಷಿಯನ್ಸ್ಗೆ, ನನ್ನ ಪ್ರಜ್ಞೆಗೆ ಇಲ್ಲಿ ಏನು ಉತ್ತರ? ನನ್ನ ಪ್ರಜ್ಞೆಗೆ ಒಂದು ಅಸ್ತಿತ್ವ ಉಂಟೋ ಇಲ್ವೋ? ನಾನು ಈ ಅಸ್ತಿತ್ವವನ್ನು ಕಂಡುಕೊಳ್ಳೋದು ಹೇಗೆ? ನಾನು ಇದನ್ನು ತಿಳ್ಕೊಳ್ಳೋದು ಹೇಗೆ? ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಅಡಿಗರು ಅದನ್ನು ಒದ್ದಾಡ್ತಾ ಅನಾಥ ಪ್ರಜ್ಞೆ ಇತ್ಯಾದಿಗಳನ್ನೆಲ್ಲ ಬರ್ತದಲ್ಲ, ಅದು ಬರುವಂಥದ್ದು ನೆಲತಾಯಿ ಮಲತಾಯಿ, ಅಡಿಗರ ಮಾತು, ನೆಲತಾಯಿ ಮಲತಾಯಿ. ಆದರೆ ಇವನಿಗೆ, ಯಾರಿಗೆ ಇವನಿಗೆ ಅಂದರೆ ನಾನು ಹೇಳ್ತಾ ಇರೋದು ತೇಜಸ್ವಿಯ ನಾಯಕನಿಗೆ ಈ ಉತ್ತರದಾಯಿತ್ವ ಇಲ್ಲ ಅಂತ ಹೇಳೋದು ಗೊತ್ತು, ಆ ನಿರೂಪಕನಿಗೂ ಗೊತ್ತದು. ಯಾಕಂದ್ರೆ ಅದು ಅಸಂಗತ, ಈ ಬದುಕು ಅಸಂಗತ. ನೀವು ಆಲ್ಬರ್ಟ್ ಕಾಮುನ ವಿಚಾರಗಳನ್ನು ಓದಿದ್ರೆ, ರೆಬೆಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಆಲ್ಬರ್ಟ್ ಕಾಮುದು. ಆ ರೆಬೆಲ್ನಲ್ಲಿ ಆಲ್ಬರ್ಟ್ ಕಾಮು ಏನು ಹೇಳ್ತಾ ಇರೋದಂದ್ರೆ, ಹೀಗೆ ಅಸಂಗತವಾಗಿ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋದೇ ಪ್ರಕೃತಿಯ ಒಂದು ಕ್ರಮ. ಅದು ಹುಟ್ಟು, ಬೆಳವಣಿಗೆ, ಪ್ರತ್ಯುತ್ಪನ್ನ, ಸಾವು, ಈ ನೆಲೆಗೆ ಅದು ತನ್ನ ಒಂದು ಒಳ ಸಂಬಂಧವನ್ನು ಪಡ್ಕೊಂಡಿರುತ್ತದೆ. ನಿನ್ನ ಕಾನ್ಷಿಯನ್ಸ್ ಅಂತ ಏನು ಹೇಳ್ತೀವಿ, ಪ್ರಜ್ಞೆ, ಅದಕ್ಕೆ ಪ್ರಕೃತಿಗೆ ಅಷ್ಟೇನು ಇದಿಲ್ಲ, ಅದರ ಬಗ್ಗೆ ಅದು ನಿರ್ಲಿಪ್ತವಾಗಿರುತ್ತೆ. ದೇರ್ ಇಸ್ ಎ ಬಿನೈನ್ ಇಂಡಿಫರೆನ್ಸ್ ಆಲ್ಸೋ. ಆದರೆ ರೆಬೆಲ್, ಇದರ ವಿರುದ್ಧ ಪ್ರತಿಭಟನೆ, ಬಂಡೇಳೋದು, ದಂಗೆ ಏಳೋದು, ಒಬ್ಬ ಲೇಖಕ, ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಒಬ್ಬ ಬರಹಗಾರ, ಒಬ್ಬ ಸೃಜನಶೀಲ ವ್ಯಕ್ತಿ ಹೇಗೆ ಅಂದರೆ, ಯಾವುದು ನಿಮಗೆ ಸಂಬಂಧ ಇಲ್ಲದೇ ಇರುತ್ತೋ ಅದಕ್ಕೆ ಸಂಬಂಧವನ್ನು ಕಲ್ಪಿಸೋದು ತನ್ನ ಕೃತಿಯಲ್ಲಿ, ತನ್ನ ಕಾದಂಬರಿಯಲ್ಲಿ, ತನ್ನ ಕವನದಲ್ಲಿ, ತನ್ನ ಚಿತ್ರದಲ್ಲಿ, ತನ್ನ ಸಂಗೀತದಲ್ಲಿ. ಒಬ್ಬ ಸೃಜನಶೀಲ ವ್ಯಕ್ತಿ ಅದಕ್ಕೆಲ್ಲ ಸಂಬಂಧವನ್ನು ಕಲ್ಪಿಸೋದಿದೆಯಲ್ಲ, ಅದುವೇ ಬಂಡಾಯ. ರೆಬೆಲ್ ಆಫ್ ಎ ಕ್ರಿಯೇಟಿವ್ ರೈಟರ್ ಅಥವಾ ರೆಬೆಲ್ ಆಫ್ ಎ ಕ್ರಿಯೇಟಿವ್ ಪರ್ಸನ್. ಅದು ಆ ತಿಳುವಳಿಕೆ ಇರುವಂತಹ ಒಬ್ಬ ವ್ಯಕ್ತಿಗೆ ಇದೇನು ಅಂತ ಗೊತ್ತಿದೆ. ತೇಜಸ್ವಿಗೆ ಈ ಅಸಂಗತ ತತ್ವ ಗೊತ್ತಿರೋದ್ರಿಂದ ಅವನಿಗೆ ಇದು ಅಸಂಗತ, ಆದ್ರಿಂದ ಇದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಈ ಪ್ರಕೃತಿಯ ವಿವರಗಳಲ್ಲೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳಿದೆ ಅಲ್ಲ ಈ ರಿಲೇಶನ್ಶಿಪ್ ಅನ್ನು. ಆದ್ರಿಂದ ಈ ಪ್ರಕೃತಿಯಲ್ಲಿ, ಈ ವಿಶ್ವಪ್ರಜ್ಞೆಯಲ್ಲಿ ಭಾಗಿಯಾಗುವುದರ ಮೂಲಕ ಒಂದು ಅಧ್ಯಾತ್ಮವನ್ನು ಅರಸಬಹುದು. ಅಂದ್ರೆ ಒಂದು ಮೆಟಫಿಸಿಕಲ್, ಈ ಫಿಸಿಕಲ್ ಆದಂಥ ಪ್ರಪಂಚದಲ್ಲಿ ಇರುವುದರ ಮೂಲಕವೇ ಒಂದು ಮೆಟಫಿಸಿಕಲ್ ಆದಂಥ, ಇದರನ್ನು ಮೀರಿದ ಅಧ್ಯಾತ್ಮದ ಒಂದು ನೆಲೆಯನ್ನು ಪಡ್ಕೊಳ್ಬೋದು. ನೋಡಿ, ಅದು ಎಲ್ಲಿರುತ್ತೆ? ಜುಗಾರಿ ಕ್ರಾಸ್ನಂತ ವ್ಯವಹಾರದಲ್ಲಿ ಮುಳುಗಿದಂಥ ಒಂದು ಲೋಕ ಅದು. ಗೌರಿ ಸುರೇಶ ಅವರು ಏಲಕ್ಕಿ ಮಾರಲಿಕ್ಕೆ
ಆ ಕುದ್ದೂಸ್ ಎಕ್ಸ್ಪ್ರೆಸ್ ಅಂತ ಒಂದು ಬಸ್ನಲ್ಲಿ ಬರೋದು. ಆ ಏಲಕ್ಕಿಯ ಒಳಗೆ ಏನೋ ಒಂದು ದೊಡ್ಡ ಚಿನ್ನದ ಗಟ್ಟಿಯ ಏನೋ ಒಂದು ಕಲ್ಲನ್ನು ಒಬ್ಬ ಹಾಕಿದ್ದಾನೆ. ಅದು ಇವರಿಗೆ ಗೊತ್ತಿಲ್ಲ, ಅದು ಯಾರನ್ನು ತಪ್ಪಿಸಿಕೊಳ್ಳಿಕ್ಕೆ ಹಾಕೋದು. ಅದು ಅವರಿಗೆ ಸಿಕ್ಕದಿದ್ರೆ ಇವರ ಪ್ರಾಣಾಪಾಯದಲ್ಲಿದೆ. ಆ ಪ್ರಾಣ ಯಾವ ಕ್ಷಣಕ್ಕೂ ಇವರನ್ನು ಕೊಲ್ಲಬಹುದು, ಸಾಯ್ಬೋದು ಅಂತ ಹೇಳೋದು ಇವರಿಗೂ ಗೊತ್ತಾಗೋದಿಲ್ಲ. ಆದರೆ ಅದರ ಸುತ್ತಲೂ ನಿರೂಪಕನಿಗೆ ಇದಕ್ಕೆ ಅವರ ಹಿಂದೆ ಸದಾ ಒಂದು ಡೆತ್ ಇರುತ್ತೆ ಅಂತ ಗೊತ್ತಿರುತ್ತೆ. ಇದೆಲ್ಲದರ ನಡುವೆ ಆ ಸುರೇಶನಿಗೆ ಅವನು ಇನ್ಯಾವುದೋ ಒಂದು ದೇಶದಿಂದ ಬಂದು ಇನ್ನೇನೋ ಒಂದು ಕ್ರಾಂತಿ ಮಾಡಲಿಕ್ಕೆ ಹೊರಟು ಇನ್ನೇನೇನೋ ಆಗುತ್ತೆ. ಟು ಕಟ್ ದ ಸ್ಟೋರಿ ಶಾರ್ಟ್, ಅವನಿಗೆ ಮೆಟಫಿಸಿಕಲ್ ಎಕ್ಸ್ಪೀರಿಯನ್ಸ್ ಆಗೋದು ಯಾವಾಗ ನೋಡಿ, ಅಲ್ಲಿ ಆ ಮೇಷೀರ್ ಮೀನಿಗೆ ಗಾಳ ಹಾಕೊಂಡು ಕೂತಾಗ ಅವನು ಆ ಹೊಳೆಯ ಬದಿಯಲ್ಲಿ ಇರುವಂಥ ಮೆಹಶೀರ್ ಮೀನ್ ಸಿಗ್ತದ ಅಂತ ಅದಕ್ಕೊಂದು ಗಾಳ ಹಾಕೊಂಡು ಕೂತ್ಕೊಳ್ತಾನೆ. ಆ ಏಕಾಗ್ರತೆಯಲ್ಲಿ, ಈ ಫಿಸಿಕಲ್ ವರ್ಲ್ಡಿನ, ಈ ಪ್ರಕೃತಿಯ ಇದರಲ್ಲಿ ಯಾವುದನ್ನೋ ಒಂದು ಹಿಡಿಲಿಕ್ಕೆ ಪಡೆಯುವಂಥ ಏಕಾಗ್ರತೆಯಲ್ಲಿ, ಅದೊಂದು ವಿಚಾರ ಆಗಿರ್ಬೋದು, ಅದೊಂದು ಮೀನಾಗಿರ್ಬೋದು. ಇಲ್ಲಿ ಸುರೇಶ ಗಾಳ ಹಾಕೊಂಡು ಕೂತವನು, ಅವನಿಗೆ ಅಧ್ಯಾತ್ಮದ ಒಂದು ಅನುಭವ ಆಗ್ಬಿಡುತ್ತೆ. ಅಂದರೆ ಈ ಅಧ್ಯಾತ್ಮದ ಅನುಭವ ಅಂದರೆ ನೀವು ಮನುಷ್ಯ ಕೇಂದ್ರಿತ ವಿಶ್ವದಲ್ಲಿ ವಿಶ್ವ ಕೇಂದ್ರಿತ ಮನುಷ್ಯನ ವಿಶ್ವ ಏನು ಅಂತ ಹೇಳುವುದನ್ನು ಗುರುತಿಸೋದು. ಅದಕ್ಕೆ ದೇವರೇ ಬೇಕಾಗಿಲ್ಲ ಅಂತ ತೇಜಸ್ವಿ ತಿಳಿತಾರೆ. ಸಾಮಾಜಿಕವಾಗಿಯೂ ಸಾಧ್ಯ ಇದೆ ಮತ್ತು ಪ್ರಾಕೃತಿಕವಾಗಿಯೂ ಸಾಧ್ಯ ಇದೆ. ಆದರೆ ಅದು ನವೋದಯದವರು ಹೇಳುವಂಥ ಪ್ರಕೃತಿ ಅಲ್ಲ. ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಹೇಳುವಂಥ ಪ್ರಕೃತಿ ಅಲ್ಲ. ಆ ಪ್ರಕೃತಿಯಲ್ಲಿ ತಾನು ತೊಡಗಿಕೊಂಡ ಮನಸ್ಸಿನ ಮೂಲಕ ಪಡೆಯುವಂಥದ್ದು. ಆ ಪ್ರಕೃತಿಯಲ್ಲಿ ತನ್ನ ವೈಚಾರಿಕತೆಯನ್ನ ಕಳ್ಕೊಳ್ಳುವ ಮೂಲಕ ಅದನ್ನು ಪಡಿಬೋದು. ತನ್ನ ಭಾವನೆಗಳ ಔನ್ನತ್ಯದಲ್ಲಿ ಅದನ್ನು ಪಡಿಬೋದು. ತನ್ನ ಬುದ್ಧಿಯನ್ನು ಸರೆಂಡರ್ ಮಾಡಿ ದಾಸನಾಗುವುದರ ಮೂಲಕ ದೇವರಲ್ಲಿ ನಂಬಿಕೆ ಇರುವವನು ಅದನ್ನು ಪಡಿಬೋದು. ಬುದ್ಧಿಯ ಪ್ರಜ್ಞೆಯ ಪರಮೋಚ್ಚ ಸ್ಥಿತಿಯಲ್ಲಿಯೂ ಅದನ್ನು ಪಡೀಲಿಕ್ಕೆ ಸಾಧ್ಯ ಅಂತ ತೇಜಸ್ವಿ ಈ ಮೇಷೀರ್ ಮೀನಿನ ಧ್ಯಾನದಲ್ಲಿ ಅದನ್ನು ಹೇಳ್ತಾರೆ. ಅವನ ಧ್ಯಾನ ಎಲ್ಲಿರುತ್ತೆ? ಮೀನಿಗೆ ಗಾಳ ಹಾಕಿದ್ರಲ್ಲಿ ಇರುತ್ತೆ. ಇದು ಆ ಯೋಚನಾ ಕ್ರಮದ ವ್ಯತ್ಯಾಸ. ಅಂದರೆ ನಾನು ಮತ್ತೆ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ವಾಟ್ ಐ ಸೆಟ್. ಮನುಷ್ಯ ಕೇಂದ್ರಿತ ವಿಶ್ವ, ವಿಶ್ವ ಕೇಂದ್ರಿತ ಮನುಷ್ಯ, ಎರಡರನ್ನ ಒಟ್ಟಿಗೆ ತರಲಿಕ್ಕೆ ಅವರು ನಿರಂತರವಾಗಿ ಮಾಡುವಂಥ ಶಕ್ತಿ. ಅದರಲ್ಲಿ ಅವರಿಗೆ ಪರಿಸರದ ಒಂದು ಸ್ವಯಂಭೂ ಶಕ್ತಿಯ ಮೇಲೆ ಒಂದು ಅಪರಿಮಿತವಾದಂಥ ವಿಶ್ವಾಸ ಇದೆ. ಸೆಲ್ಫ್ ಕರೆಕ್ಷನ್ನೂ ಆಗುತ್ತೆ, ಅದು ಸೆಲ್ಫ್ ಪ್ರೊಟೆಕ್ಟಿಂಗೂ ಆಗುತ್ತೆ. ನಿಮ್ಮನ್ನು ಬೆಳೆಸುತ್ತೆ, ನಿಮ್ಮನ್ನು ತೆಗೆಯುತ್ತೆ. ಸಾವು ಅಂತ ಹೇಳಿದ್ರೆ ಅನಿವಾರ್ಯ ಸಾವಲ್ಲ, ನಿಮ್ಮನ್ನು ಬೆಳೆಸುವ ಜವಾಬ್ದಾರಿಯನ್ನು ಹೊತ್ತಂತಹ ಪ್ರಕೃತಿಯ ಸಾವು ಅದು. ಇದು ಲೀಲೆಗೆ ಮಾಯಾಲೋಕ ಅಂತ ಹೇಳುವ ಸಂದರ್ಭಕ್ಕೆ ಬಂದಾಗ ನೀವು ನೋಡಿ, ಮಾಯೆಯನ್ನು ಯಾವ್ಯಾವ ಸಂದರ್ಭದಲ್ಲಿ ತೇಜಸ್ವಿ ಮಾಯೆ ಅಂತ ಹೇಳುವ ಶಬ್ದವನ್ನು ಕರ್ವಾಲೋದಲ್ಲಿ ಉಪಯೋಗ ಮಾಡ್ತಾರೆ ನೋಡಿ. ಆ ಪ್ರಕೃತಿಯ ಸಮಗ್ರ ಜೊತೆಯಲ್ಲಿ ಇರುವಾಗ ಹಾಗೆಯೇ ಅದರನ್ನು ಅವರು ಮೀರಿ, ಆ ಪ್ರಕೃತಿಯ ಅಂಶವನ್ನು ಮೀರಿ ಬಂದರೆ ಆ ಕಾಡಿನ ಮೂಲಕ, ಆ ಆಕಾಶದ ಮೂಲಕ, ಆ ಮರಗಳ ಮೂಲಕ, ಆ ಹಕ್ಕಿಗಳ ಮೂಲಕ ಮಾಯೆಯ ಬೇರೆ ಬೇರೆ ನೆಲೆಗಳನ್ನು ಆ ಕರ್ವಾಲೋದಲ್ಲಿ ಪಡಿತಾರೆ. ಮಾಯೆಯ ಬೇರೆ ಬೇರೆ ಸಾಧ್ಯತೆಯನ್ನು ಜುಗಾರಿ ಕ್ರಾಸ್ನಲ್ಲಿ ತಗೊಳ್ತಾರೆ. ಚಿದಂಬರ ರಹಸ್ಯದಲ್ಲೂ ಇದು ಬರುತ್ತೆ. ನಿಮಗೆ ಚಿದಂಬರ ರಹಸ್ಯ ಕಾದಂಬರಿಯನ್ನು ನೋಡಿದ್ರೆ ಅಲ್ಲಿ ಅಲ್ಟಿಮೇಟ್ಲಿ ಈ ಸಮಾಜ ಕೇಂದ್ರಿತ ಪ್ರಪಂಚ ವಿಶ್ವದ ಅಥವಾ ಮನುಷ್ಯ ಕೇಂದ್ರಿತ ಈ ವಿಶ್ವದ ಸಮಾಜದ ಈ ಕೊಳಕು, ಜಾತಿಯ ಗಲಾಟೆ, ಧರ್ಮದ ಗಲಾಟೆ, ಇಲ್ಲಿ ಬೆಂಕಿ, ಇದರನ್ನೆಲ್ಲ ಮೀರುವಂಥದ್ದು ಮನುಷ್ಯ ಪ್ರೀತಿ. ಅಲ್ಲಿ ರಫೀಕ್ ಮತ್ತೆ ಆ ಹುಡುಗಿ ಗೀತನ ಏನವಳ ಹೆಸರು, ಅವರಿಬ್ರು ಜೊತೆಯಾಗಿರೋದ್ರಿಂದ ಈ ಊರೆಲ್ಲ ಬೆಂಕಿಯಲ್ಲಿ ಸಿಕ್ಕೊಂಡಾಗ ಅವ್ರು ಗುಡ್ಡದ ಮೇಲೆ ಇದ್ದ ಅದನ್ನು ನೋಡ್ತಾರೆ. ಆ ಪ್ರೀತಿ ಅದರನ್ನ ರಕ್ಷಣೆ ಮಾಡುತ್ತೆ. ಒಂದು ಕಡೆ ಈ ಮನುಷ್ಯ ಕೇಂದ್ರಿತ ವಿಶ್ವದ ಮೂಲ ಶಕ್ತಿಯಾಗಿ ಪ್ರೀತಿಯನ್ನು ಕಂಡ್ರೆ, ಲೀಲೆ ಅಂತ ಹೇಳುವ ದೈವಿಕ ನಂಬಿಕೆಯನ್ನು ಬಿಟ್ಟು ಬದುಕಿನಲ್ಲಿ ಮಾಯೆ ಅಂದರೆ ಏನು ಅಂತ ಹುಡುಕ್ಲಿಕ್ಕೆ ಸಾಧ್ಯ ಇದೆಯೋ? ಹೀಗೆ ತೊಡಗಿಕೊಳ್ಳುವ ಮನುಷ್ಯ ಕೇಂದ್ರಿತ ವಿಶ್ವ
ಅಲ್ಲಿ ತಾನು ತೊಡಗಿಸಿಕೊಳ್ಳುವ ಈ ಪ್ರಕೃತಿಯ ಒಂದು ಮಾಯೆ ಅಲ್ವಾ, ಈ ದೈವ ನಂಬಿಕೆಯ ಮಾಯೆಯನ್ನು ಬಿಟ್ಟರೆ ಒಂದು ಮಾಯೆ ಅಂತ ಹೇಳುವುದು ಈ ತೊಡಗಿಕೊಳ್ಳುವ ಪ್ರಕೃತಿ ಶಕ್ತಿಯಾಗಿ ಸಿಗಬಹುದೋ? ಇದು ಅಲ್ಲಿರುವಂತಹ ಒಂದು ಪ್ರಶ್ನೆ. ಅದೆಲ್ಲವೂ ಅವರಿಗೆ ಆವಿರ್ಭವಿಸುವುದು ಜೀವಪ್ರೀತಿಯಲ್ಲಿ. ಜೀವಪ್ರೀತಿ ಮನುಷ್ಯ ಕೇಂದ್ರಿತ ವಿಶ್ವಕ್ಕೂ ವಿಶ್ವಕೇಂದ್ರಿತ ಮನುಷ್ಯನಿಗೂ ಎರಡಕ್ಕೂ ಸಮಾನವಾದಂತಹ ಒಂದು ಅಂಶವಾಗಿ ಅಲ್ಲಿ ಬರುತ್ತೆ. ಅಂದರೆ ಈ ಪ್ರೀತಿ ನೀವು ನೋಡಿ, ಯಾವುದನ್ನು ಬೇಕಾದ್ರೆ ನೀವು ನೋಡಿ, ಅವರ ಕತೆ, ಕಾದಂಬರಿ, ಬರಹ, ಕತೆ ಎಲ್ಲದನ್ನು ನೀವು ನೋಡಿದ್ರು ಅಲ್ಲಿ ಒಂದು ಜೀವ ಪ್ರೀತಿಯ, ಮನುಷ್ಯ ಪ್ರೀತಿಯ, ಈ ನಿಮ್ಮ ಜಾತಿ, ಧರ್ಮ, ದುಡ್ಡು, ಸಮಾಜ ಇದರೆಲ್ಲದರ ಆಚೆಗೆ ಮನುಷ್ಯನ ಪ್ರೀತಿ ಅಂತ ಹೇಳೋದು ದೊಡ್ಡದು ಅಂತ ಹೇಳುವ ಒಂದು ನೆಲೆ, ಒಂದು ಎಕ್ಸ್ಪ್ಲೋರೇಷನ್ ಅವರ ಬರಹಗಳಲ್ಲಿರ್ತದೆ. ನೀವು ಯಾವುದೇ ಕಥೆಯನ್ನು ತಗೊಳ್ಳಿ, ಅಲ್ಲಿ ಮಂದಣ್ಣನಿಗೊಂದು ಪ್ರೀತಿ ಬೇಕು, ಅದಿಲ್ಲದೆ ಆಗೋದೇ ಇಲ್ಲ. ಈಗ ಈ ಜುಗಾರಿ ಕ್ರಾಸ್ನಲ್ಲಿ ಗೌರಿ ಮತ್ತೆ ಸುರೇಶ, ಇದರಲ್ಲಿ ಯಾವುದಲ್ಲಿ ಚಿದಂಬರ ರಹಸ್ಯದಲ್ಲಿ ರಫಿ ಮತ್ತು ಅವಳು ಗೀತಾ, ಕಾಡು ಮತ್ತು ಕ್ರೌರ್ಯದಲ್ಲಿ ಆ ನಾಯಕ ಮತ್ತು ಹಳ್ಳಿಯಲ್ಲಿರುವಂತಹ ಅವನ ಜೊತೆ ಓದಂತಹ ಹುಡುಗಿ. ಎಲ್ಲ ಕಡೆಯೂ ಜೀವಪ್ರೀತಿಯ ನಾನಾ ರೂಪಗಳು. ಅದು ಮಗುವಿನ ಮೂಲಕ ಇರ್ಬೋದು, ತಂದೆಯ ಮೂಲಕ ಇರ್ಬೋದು, ಗಂಡು ಹೆಣ್ಣಿನ ಮೂಲಕ ಇರ್ಬೋದು. ಈ ಜೀವಪ್ರೀತಿ ಇದನ್ನು ಸಾಧಿಸುವ ಒಂದು ಕ್ರಮವು ಈ ಅಸಂಗತತೆಯನ್ನು ಮೀರುವ ಒಂದು ಕ್ರಮವು ಆಗಿ ಅವರಲ್ಲಿರುತ್ತೆ. ಹಾಗಿದ್ರೆ ಕತೆ ಅಂತ ಹೇಳಿದರೆ ಏನು? ನೀವು ನಿರಂತರವಾಗಿ ಈ ಪ್ರಕೃತಿಯನ್ನು ಹೀಗೆ ಗಮನಿಸ್ತಾ ಹೋದಾಗ ಕತೆ ಅಂದ್ರೆ ಏನು? ಸಾಹಿತ್ಯದಲ್ಲಿ ಕತೆ ಇಲ್ಲದೆ ಇರೋದಿಲ್ವಲ್ಲ. ಅದಕ್ಕೆ ಕಿರುಗೂರಿನ ಗಯ್ಯಾಳಿಯಲ್ಲಿ ತೇಜಸ್ವಿ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ಕತೆ ಅಂದರೆ ಏನು ಅಂದರೆ ನಿರಂತರವಾಗಿ ಹರಿಯುವ ಜೀವನಕ್ಕೆ ಒಂದು ಚೌಕಟ್ಟು ಹಾಕೋದು, ಅದಷ್ಟೇ. ನಿಮಗೆ ನಿರಂತರವಾಗಿ ಹರಿಯುವ ಜೀವನವನ್ನು ಹರಿತಾ ಇದ್ದಾಗ ಒಂದು ಮೂವಿಂಗ್ ಕ್ಯಾಮರಾದಾಗಿ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಚೌಕಟ್ಟಿನಲ್ಲಿ ಅದನ್ನು ಇಟ್ಟು ತೋರಿಸಬೇಕು. ಇದು ಆಗ ಅದನ್ನು ಕಾಣಬಹುದಷ್ಟೇ. ನಿಮ್ಮ ಕಣ್ಣಿಗೆ ಕಾಣುವ ಒಂದು ಚೌಕಟ್ಟು ಸಿಗುತ್ತೆ, ಅದೊಂದು ದೃಷ್ಟಿಕೋನ. ಆದರೆ ಆ ದೃಷ್ಟಿಕೋನ ಒಂದೇ ಅಲ್ಲ. ನೋಡಿ, ನಾನು ಸುಮ್ಮನೆ ನಿಮಗೆ ಒಂದು ಹೇಳ್ತೇನೆ. ಎಂಗ್ಟನ ಹೆಂಡತಿ ಫಾರೆಸ್ಟ್ ಗಾರ್ಡನ್ ಹತ್ರ ಮೊದಲಿನ ರಾತ್ರಿ ಅವನ ಮಗುವನ್ನು ಎಂಗ್ಟನ್ ಹತ್ರ ಬಿಟ್ಟು ಹೋಗುವ ಒಂದು ಕತೆ ಹೇಳಿದೆ. ಎರಡು ದೃಷ್ಟಿಕೋನ. ಇವರಿಗೆಲ್ಲ ಶಾಕ್ ಆಗುತ್ತೆ ಅದು. ಆದರೆ ಅವನಿಗೆ ಅದು ಸಹಜವಾಗಿದ್ದಿರುತ್ತೆ. ಅವನಿಗೇನು ದೊಡ್ಡ ವಿಷಯ ಅಂತಲೇ ಅನಿಸಲ್ಲ. ಅಲ್ಲಿ ಬೇರೆ ಬೇರೆ ಮಾತುಗಳು ಬರ್ತವೆ. ಸುಮ್ಮನೆ ಅಲ್ಲಿ ಅವ ಬಿರಿಯಾನಿ ಕರಿಯಪ್ಪ ಅಂತ ಬರ್ತಾನಲ್ಲ, ಮರ ಹತ್ತುವ, ಅವನ ಕಾಲು ಅಟ್ಟೆ ಆದರೆ ಅವ ಮರ ಹತ್ತೋದು, ಅವನ ಕಾಲು ಹೀಗಾಗ್ಬಿಟ್ಟಿದೆ. ಹೀಗೆ ಕಾಲಿಷ್ಟು ವಕ್ರ ಆಗ್ಬಿಟ್ರೆ ಅವ ಮರ ಹತ್ತೋದು ಹೇಗೆ? ಅವ ದೊಡ್ಡ ನಿಪುಣ ಮರ ಹತ್ತೋದ್ರಲ್ಲಿ ಅಂತ ಹೇಳ್ತಾರೆ. ಕೊನೆಗೆ ಅದು ಪ್ರೂವ್ ಆಗುತ್ತೆ. ಆ ಹಾರುವ ಓತಿಯ ಮರವನ್ನು ಅವನು ಪಟ ಅಂತ ಹತ್ತುತ್ತಾನೆ. ಅಯ್ಯೋ, ಹೇಗೆ ಹತ್ತುತ್ತಾನೆ ಅವ ಮರ ಅಂತ. ಆವಾಗ ಮಂದಣ್ಣ ಹೇಳೋದು, ಈ ಕಾಲು ಹೀಗೆ ವಕ್ರ ಇದ್ರೆ ಮರ ಹತ್ತೋದು ಹೇಗೆ ಅಂತ ಇವನು ಕೇಳಿದ್ರೆ, ಮಂದಣ್ಣ ಹೇಳೋದು, ಮರ ಹತ್ತಿ ಅವನ ಕಾಲು ವಕ್ರ ಆದ್ದು ಅಂತ. ಅಂದ್ರೆ ನಿಮಗೆ ಆ ಎರಡು ದೃಷ್ಟಿಕೋನಗಳು ಹೇಗೆ ಬೇರೆ ಇರುತ್ತೆ ಅಂತ ಗೊತ್ತಾಗತ್ತಾ? ನೋಡಿ, ಅಲ್ಲಿ ಆ ಇದ್ದಿಲು ಸುಡುವ ಒಂದು ಲೋಕ ಬರುತ್ತೆ. ಅವನಿಗೆ ಹೇಗೆ ಹೇಳಿ ಕಳಿಸಿದ್ರು ಅದು ಇದ್ದಿಲು ಸುಡುವ ಬರೋದಿಲ್ಲ. ಒಬ್ಬನಿಗೆ ಅವನು ಬಾರದೇ ಇರುವುದು ಅವನ ದಿಮಾಕು ಅಂತ ಕಾಣುತ್ತೆ. ಈ ಉಡವನ್ನ ಗೂಡಿನ ಒಳಗಿಂದ ಎಳಿಲಿಕ್ಕೆ, ಆ ಉಡ ಒಳಗೋಗಿರುತ್ತೆ, ಅದರ ಸೊಂಟಕ್ಕೊಂದು ಹಗ್ಗ ಕಟ್ಟಿರ್ತಾರೆ, ಅದನ್ನು ಎಳಿಬೇಕು. ಆದರೆ ಅಲ್ಲಿರುವ ಇನ್ನೊಬ್ಬ ಹೇಳೋದು, ಅವ ಅಲ್ಲಿ ಇದ್ದಿಲಿಗೆ ಬೆಂಕಿ ಕೊಡ್ತಾನೆ. ಇವನು ಹೋಗಿ ಲೇಟ್ ಆಗಿಬಿಟ್ರೆ ಆ ಇಡೀ ಮರ ಸುಟ್ಟು ಅದು ಬೂದಿ ಆಗಿಬಿಡುತ್ತೆ, ಇದ್ದಿಲು ಸಿಕ್ಕಲ್ಲ. ಅವನಿಗೆ ಆ ಸಮಸ್ಯೆ ಇದೆ ಅಂತ. ಅಂದರೆ ಅವನ ದೃಷ್ಟಿಕೋನದಿಂದ ನೋಡುವಂಥದ್ದು. ಸುಮ್ಮನೆ ನೀವು ಗೊನ್ಸಾಲ್ವಿಸ್ ಅಂದರೆ, ನಾನು ಎರಡು ದೃಷ್ಟಿಕೋನಗಳು ಹೇಗೆ ಬೇರೆ ಬೇರೆ, ಎರಡಲ್ಲ 20 ದೃಷ್ಟಿಕೋನ ಇರುತ್ತೆ ತೇಜಸ್ವಿಯಲ್ಲಿ. ಗೊನ್ಸಾಲ್ವಿಸ್ ಅಂತ ಚಿಕ್ಕಮಗಳೂರಿನ ಅತ್ಯಂತ ದೊಡ್ಡ ಕ್ರಿಮಿನಲ್ ಲಾಯರ್ ಅನ್ನ ಎಂಗೇಜ್ ಮಾಡ್ತಾರೆ ಮಂದಣ್ಣನ ಪರವಾಗಿ ಕೇಸು ವಕಾಲತ್ತು ಮಾಡ್ಲಿಕ್ಕೆ. ಅವನ ಮೇಲೆ ಕಳ್ಳ ಬಟ್ಟಿ ಮಾಡಿದ ಒಂದು ಆರೋಪ ಬಂದ್ಬಿಟ್ಟಿದೆ.
ಏನು ಮಾಡಿದ್ರು ಅವನನ್ನು ಹಿಡ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಕಳ್ಳಬಟ್ಟಿ ಕೇಸೇ ಗೊತ್ತಿಲ್ಲ, ಅವನು ಸೋತ ಹಂಗೆ ಹಿಂಗೆ ಅಂತ ಎಲ್ಲರೂ ಹಠ ಮಾಡ್ತಾ ಇರ್ತಾರೆ. ಪೊಲೀಸರು ಒಂದು ವಾದ ಹೇಳ್ತಾರೆ, ಅದು ಜೇನನ್ನು ಅವ ತಂದಿರೋದೇ ಅಲ್ಲಿ ಇದು ಮಾಡೋದಕ್ಕೆ, ಕಳ್ಳಬಟ್ಟಿ ಮಾಡಲಿಕ್ಕೆ, ಹಾಗೆ ಹೀಗೆ ಅಂತ ಅವನ ಮೇಲೆ ಹಾಕಿ ಆಯಿತು ಅವನು ಮುಗಿಯಿತು ಅಂತ ಹೇಳುವಾಗ ಅವನು ನನ್ನ ಹತ್ರ ಬಿ-ಮ್ಯಾನ್ ಕೆಲಸ ಕಲೀಲಿಕ್ಕೆ ಬಂದಿದ್ದಾನೆ ಅಂತ ಹೇಳಲಿಕ್ಕೆ, ಸಾಕ್ಷಿ ಹೇಳಲಿಕ್ಕೆ ಅವ್ರು ಕರೆದಿರೋದು ಕರ್ವಾಲೋನನ್ನ. ಆದರೆ ಅದು ಯಾವುದು ಬೇಡ ಅಂತ ಅವರು ಏನು ಮಾಡ್ತಾರೆ, ಅವನು ಸಾಕ್ಷಿಗೆ ಇವನನ್ನು ಕರೆಯೋದೇ ಇಲ್ಲ. ಲಾಯರ್ ಏನು ಹೇಳ್ಬಿಡ್ತಾನೆ ನೋಡಿ, ಅವನು ಹೇಳಿದ ವಾದ ಇಷ್ಟೇ, 1 ಬಾಟ್ಲು ಜೇನಿಗೆ 10 ರೂಪಾಯಿ ಇದೆ, ನಿಮ್ಮ 1 ಬಾಟ್ಲು ಶರಾಬು 1 ರೂಪಾಯಿಗೆ ಸಿಗುತ್ತೆ. ಇಲ್ಲಿ 10 ಬಾಟ್ಲು ಜೇನು ಇದೆ, ಅದರಲ್ಲಿ 100 ರೂಪಾಯಿಯನ್ನು ಕೊಟ್ಟು ಯಾರಾದ್ರೂ 20 ರೂಪಾಯಿ ಶರಾಬ್ ಮಾಡೋಕ್ಕೆ ಜೇನು ತರ್ತಾರೇನ್ರಿ? ಇಟ್ ಈಸ್ ಶುದ್ಧ ಸುಳ್ಳು ಹೇಳ್ತಿದ್ದಾರೆ ಈ ಪೊಲೀಸರು. ಇವನ ಮೇಲೆ ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ. ಅವನು ಜೇನು ತರೋದು ಯಾರು ಶರಾಬ್ ಮಾಡ್ಲಿಕ್ಕೆ ಅಲ್ಲ ಅಂತ ಹೇಳ್ಬಿಡ್ತಾನೆ, ಕೇಸ್ ಬಿದ್ದೋಗುತ್ತೆ. ಇನ್ನೊಂದು ನೋಡಿ, ಅಲ್ಲಿ ಕಾಡಿನ ಒಳಗೆ ಅವನೊಂದು ಗುಂಡು ಹೊಡಿಲಿಕ್ಕೆ ಹೋಗುತ್ತಾನೆ ಒಂದು ಹಕ್ಕಿಗೆ. ಅದನ್ನು ಗುಂಡು ಹೊಡಿಲಿಕ್ಕೆ ಹೋದಾಗ ಇವನು ಗಲಾಟೆ ಮಾಡ್ತಾನೆ, ಏನೋ ಅವನನ್ನು ಬೈದಾಗ ಇವನಿಗೆ ಕರಿಯಪ್ಪ ಯಾರು ಕರ್ವಾಲು ಬೈದಾಗ ಕರಿಯಪ್ಪನಿಗೆ ಕೈ ತಪ್ಪಿ ಆ ಗುಂಡು ಹಾರಿ ಇದು ಹೋಗುತ್ತೆ, ಹಕ್ಕಿ ಹಾರಿ ಹೋಗುತ್ತೆ. ಅದು ಮಂಗಟೆ ಹಕ್ಕಿ. ಇವನಿಗೆ ಕರಿಯಪ್ಪ ಏನು ಹೇಳೋದು ಅಂದರೆ, ಅದೀಗ ಗೋಳಿ ಹಣ್ಣು ತಿಂದು ಅದು ಚೆನ್ನಾಗಿ ಕೊಬ್ಬಿದೆ, ಈಗ ಅದರ ಮಾಂಸ ಎಲ್ಲ ಎಷ್ಟು ಚೆನ್ನಾಗಿದೆ, ಈಗ ಹೊಡಿಬೇಕದು ಅಂತ ಕರಿಯಪ್ಪ ಹೇಳೋದು. ಅಲ್ಲ, ಇವರು ಕರ್ವಾಲೋ ಹೇಳೋದು ನೋಡಿ, ಅದು ಮಂಗಟೆ ಹಕ್ಕಿ. ಈ ಸಮಯದಲ್ಲಿ ಅದು ಮೊಟ್ಟೆ ಇಟ್ಟಿರುತ್ತೆ. ಆ ಹೆಣ್ಣು ಹಕ್ಕಿ ಅಲ್ಲಿ ಗೂಡಿನೊಳಗೆ ಕೂತಿರುತ್ತೆ. ಆ ಮರಿಗೆ ಕಾವಾಗಕ್ಕೋಸ್ಕರ ಆ ಗೂಡಿನ ಸುತ್ತ ಮಣ್ಣು ಕಟ್ಟಿ ಈ ಗಂಡು ಹಕ್ಕಿ ಹೋಗಿ ಆಹಾರ ಕೊಡ್ತಾ ಇರುತ್ತೆ. ಈಗ ನಾವು ಆ ಗಂಡು ಹಕ್ಕಿನ ಕೊಂದ್ರೆ ಒಂದು ಹಕ್ಕಿ ಸಾಯೋದು ಮಾತ್ರ ಅಲ್ಲ, ಆ ಹೆಣ್ಣು ಹಕ್ಕಿ ಆ ಮೊಟ್ಟೆಗಳು ಎಲ್ಲ ಸತ್ತೋಗುತ್ತೆ. ಅದು ಕೂಡುದು ಅಂತ ಹೇಳ್ತಾನೆ ಯಾರು, ಕರ್ವಾಲು. ಅಷ್ಟೋಗ ಅವನ ಟೀಮ್ನಲ್ಲಿದ್ದ ಇನ್ನೊಬ್ಬ ಹೇಳೋದು, ಮಂದಣ್ಣ, ಕರಿಯಪ್ಪ ಮತ್ತು ಮಂದಣ್ಣ ಮಾತಾಡ್ಕೊಳ್ಳೋದು, ಅಯ್ಯೋ ಈ ಹಕ್ಕಿಗಳ ಸಾಮಾಜಿಕ ನ್ಯಾಯ ಕಷ್ಟ ಸುಖಕ್ಕೆ ಸೇರ್ಕೊಂಡು ಯಾರಾದ್ರೂ ಗುಂಡು ಹೊಡಿತಾರೇನ್ರಿ? ಅಂದ್ರೆ ಒಂದು 3 ಆಂಗಲ್ ನೋಡಿ. ಅಂದ್ರೆ ಅದರನ್ನ ಅವ್ರು ಹೇಗೆ ಮಾಡ್ತಾರೆ ಅಂದ್ರೆ ನೋಡಿ, ಕನ್ನಡದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ಪುಸ್ತಕ ಬಂದಿದೆ. ಇದನ್ನು ತಂದದ್ದು ತೇಜಸ್ವಿ, ಹಕ್ಕಿ ಪುಕ್ಕ ಅಂತ. ಇದರಲ್ಲಿ ಮಂಗಟೆ ಹಕ್ಕಿ ಬಗ್ಗೆ ಒಂದು ನೋಟ್ ಇದೆ. ಮಂಗಟೆ ಹಕ್ಕಿ ಆ ಮೊಟ್ಟೆಯನ್ನು ಕಾವು ಮಾಡುವಾಗ ಅದರ ರೆಕ್ಕ ಪುಕ್ಕಗಳೆಲ್ಲ ಬೀಳ್ತವಂತೆ, ಯಾಕಂದ್ರೆ ಕಾವು ಸರಿಯಾಗಿ ಸಿಗಕ್ಕೆ. ಅದು ಮೊಟ್ಟೆ ಮೇಲೆ ಕೂತ ಮೇಲೆ ಅದರ ಗೂಡನ್ನು ಬಂದ್ ಮಾಡ್ತದೆ. ಅದರ ಬಗ್ಗೆ ವಿವರ ಇದೆ. ಈ ಸೈನ್ಸಿನ ವಿವರವನ್ನ ಅವರಲ್ಲಿ ಒಂದು ಕಾನ್ವರ್ಸೇಷನ್ಗೆ ತಂದು ಇನ್ನೊಂದು ವಿವರವನ್ನು ಕಟ್ಟಿಬಿಟ್ಟಿದ್ದಾರೆ. ಅಲ್ಲಿ ಒಬ್ಬ ಕ್ರಿಯೇಟಿವ್ ರೈಟರ್ ಒಂದು ಕನ್ಸ್ಟ್ರಕ್ಟ್ ಮಾಡುವಾಗ ಹೀಗೆ ಒಂದು ಫ್ರೇಮಿನಲ್ಲಿ ಅದರನ್ನ ತೋರಿಸ್ತಾ ಇರುವಂತಹ ನಿರ್ಣಯ. ಆದರೂ ಕಂಟಿನ್ಯೂಸ್ಲಿ ತೇಜಸ್ವಿಗೆ ಪ್ರಾರಂಭದಿಂದಲೂ ಈ ನಿರುದ್ವಿಗ್ನತೆ ಅಂತ ಹೇಳೋದು ಅವರ ವಿಜ್ಞಾನದ ತಾತ್ವಿಕತೆಯಿಂದ ಬಂದಿದೆ. ಮುಖ್ಯವಾಗಿ ನಾನು ನನ್ನ ತೇಜಸ್ವಿ ಅಂತ ಒಂದು ಪುಸ್ತಕ ಬಂದಿದೆ, ನೀವು ನೋಡಿರ್ಬೋದು. ಅದನ್ನು ರಾಜೇಶ್ವರಿ ತೇಜಸ್ವಿ ಅವರು ಬರೆದಿರೋದು. ಅವರು ತೇಜಸ್ವಿ ತತ್ ಮೇಲೆ ಅವರ ಕೆಲವು ಪತ್ರಗಳು ಇದು ಎಲ್ಲ ಹಾಕಿ ತೇಜಸ್ವಿ ಬಗ್ಗೆ ಅವರ ಹೆಂಡತಿ ಬರೆದಿರುವಂಥ ಪತ್ರ. ಅವರದ್ದು ಅಂತರ್ಜಾತೀಯ ವಿವಾಹ, ಒಂದೇ ಜಾತಿಯಲ್ಲಿ ಅವರು ಮದುವೆ ಆಗಿರೋದಲ್ಲ. ಅವರು ಪರಸ್ಪರ ಪರಿಚಯ ಇತ್ತು ಅವ್ರಿಗೆ ಓದುವಾಗ, ಒಂದೇ ಕ್ಲಾಸ್ನಲ್ಲಿರಲಿಲ್ಲ. ಒಂದು ಪತ್ರದಲ್ಲಿ ತೇಜಸ್ವಿ ಇವರಿಗೆ ಬರೆದಿರೋದನ್ನು ನಾನು ಓದ್ತೀನಿ. ಅದು ಇಂಪಾರ್ಟೆಂಟ್. ಅವರ ನಿರುದ್ವಿಗ್ನ ಮನೋಸ್ಥಿತಿ ಪ್ರಾರಂಭದಿಂದಲೂ ಇದ್ದಂಥ ಒಂದು ಮನೋಸ್ಥಿತಿ. ಆದ್ದರಿಂದ ಅವರಿಗೆ ಈ ಬೇರೆ 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 ದೃಷ್ಟಿಕೋನದಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಮತ್ತು ಸತ್ಯವನ್ನು ಕಾಣಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇತ್ತು ಅಂತ ನೋಡಿ. ಒಂದು ಪತ್ರದಲ್ಲಿ ಅವರು ಬರೆಯೋದು ಅವ್ರ ಹೆಂಡತಿ ರಾಜೇಶ್ವರಿ ಅವರಿಗೆ, ನಿನ್ನ ಅಚಲ ನಿರ್ಧಾರಗಳು, ಅವ್ರಿಗೆ ಆವಾಗ ಮದುವೆ ಆಗಿರೋದಿಲ್ಲ, ಅದರ ಮೊದಲು ಬರೆದ ಪತ್ರ, ನಿನ್ನ ಅಚಲ ನಿರ್ಧಾರಗಳ ಬೇರು ಎಲ್ಲ ಅಂದರೆ ಬೇರೆಲ್ಲ ಅಲಗುವ ಪರಿಸ್ಥಿತಿಯು ಬಂದಿತ್ತು. ನಿನ್ನ ನಿರ್ಧಾರ ಬದಲಾಗಬೇಕಾಗಿ ಬರ್ಬೋದು, ಗೊತ್ತಿಲ್ಲ ನಮಗೇನಾಗುತ್ತೆ ಮದುವೆ ಅಂತ. ಯು ಶಾಲ್ ಅಲೋ ಯು ಟು ಡಿಸೈಡ್ ಇಟ್. ನಾನು ಮದುವೆ ಆಗಬೇಕೋ ಬೇಡೋ ಅಂತ ಹೇಳೋದನ್ನು ನೀನು ಡಿಸೈಡ್ ಮಾಡಲಿಕ್ಕೆ ನೀನು ಸರಿಯಾಗಿ ಯೋಚನೆ ಮಾಡಬೇಕು ಅಂತ. ಏಕೆಂದರೆ ಸಿಕ್ಕವಳನ್ನು ಜೇಬಿಗಿಳಿಸಬೇಕೆಂಬ ಮನೋಭಾವ ನನಗಿಲ್ಲ. ನೀನು ಬೇಡ ನಾನು ಎಂದರೆ ನೋವಾಗುತ್ತದೆ ನಿಜ. ಅನಂತ ಯಾತನೆ ಆಗುತ್ತದೆ ನಿಜ, ಯಾತನೆ ಆಗೋದು ನಿಜ. ಆದರೆ ಬದುಕಿನ ಅನಿವಾರ್ಯತೆ ಅದನ್ನು ಮೀರಿದ್ದು.
ಅಲ್ಲೇ ನಿಲ್ಲೋದಿಲ್ಲ ಲೈಫ್ ಅಂತ. ಈ ಒಂದು ನಿರುದ್ವಿಗ್ನವಾದಂಥ ಮನಸ್ಥಿತಿಯನ್ನು ಕಾಣೋದು ಅವರಿಗೆ ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಅದರಿಂದ ಅವರಿಗೆ ಸಮಾಜದ ನೆಲೆಗಳನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡೋದು ಸಾಧ್ಯ ಆಯಿತು. ಅವರ ಹೊಸ ವಿಚಾರಗಳು ಅಂತೇಳಿ ಒಂದು ಪುಸ್ತಕ ಬಂದಿದೆ, ಅದರಲ್ಲಿ ಒಂದು ಇಂಟರ್ವ್ಯೂ ಇದೆ. ಅದರಲ್ಲಿ ಒಂದು ಮಾತು ಬರುತ್ತೆ. ಆ ಮಾತು ಏನಪ್ಪ ಅಂದರೆ, ವರದರಾಜ್ ಅಂತ ಒಬ್ಬರು ಮಾಸ್ಟರ್ ಇದ್ರಂತೆ ಇವರಿಗೆ, ತೇಜಸ್ವಿ ಅವರಿಗೆ. ಆ ವರದರಾಜ್ ಅಂತ ಹೇಳೋ ಮಾಸ್ಟರ್ ಒಮ್ಮೆ ಮಾತಾಡ್ತಾ ಕ್ಲಾಸ್ನಲ್ಲಿ ಪಾಠ ಮಾಡ್ತಾ ಹೇಳಿದ್ರಂತೆ, ಕನ್ನಡ ಪದಗಳ ಜೊತೆ ಸಂಸ್ಕೃತ ಪದವನ್ನು ಜೋಡಿಸಿ ಸಮಾಸ ಮಾಡಬಾರದು ಅಂತ. ಅಂದರೆ ನಾವು ಈ ಅರಿಸಮಾಸವನ್ನು ಯಾರ ಪಂಡಿತರು ಅಷ್ಟು ಒಪ್ಕೊಳ್ಳೋದಿಲ್ಲ, ಅದನ್ನು ಅಷ್ಟು ಬೆಂಬಲಿಸೋದಿಲ್ಲ. ಕನ್ನಡ ಪದಗಳ ಜೊತೆ ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಬಾರದು ಅಂತ. ಅದಕ್ಕೆ ತೇಜಸ್ವಿ ಒಂದು ಪ್ರಶ್ನೆ ಕೇಳ್ತಾರೆ. ಅದು ಆ ಮೇಷ್ಟ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಅವ್ರಿಗೆ ಶಾಕ್ ಆಗೋಗುತ್ತೆ. ಅವ್ರು ಹೇಳೋದೇನು ಅಂದರೆ, ಇದಕ್ಕೂ ಅಂದರೆ ಈ ಸಂಸ್ಕೃತ ಶಬ್ದವನ್ನು ಮತ್ತು ಕನ್ನಡ ಶಬ್ದವನ್ನು ಸೇರಿಸೋದಕ್ಕೂ ಅಸ್ಪೃಶ್ಯತೆಗೂ ಏನೋ ಸಂಬಂಧ ಇದೆ. ಕನ್ನಡ ಪದಗಳ ಜೊತೆ ಸಂಸ್ಕೃತ ಪದ ಯಾಕೆ ಸೇರಿಸಬಾರ್ದು? ಆ ಯೋಚನೆ ಮಾಡುವ ಕ್ರಮದಲ್ಲೇ ಆ ಸಾಮಾಜಿಕ ನೆಲೆ ಇದೆಯಲ್ಲ, ಅದು ಸಂಸ್ಕೃತ ಒಂದು ಜಾತಿ, ಕನ್ನಡ ಒಂದು ಜಾತಿ. ಅಂದರೆ ಆ ಯೋಚನೆ ಮಾಡುವಂಥ ಒಂದು ಕ್ರಮ, ಅದರಲ್ಲಿ ತೇಜಸ್ವಿ ಹೇಳೋದೇನು ಅಂದರೆ, ಗ್ರಾಮರ್ ಕೂಡ ಹ್ಯೂಮರ್ ಬಿಹೇವಿಯರ್ನಿಂದಲೇ ರೂಪಿತವಾಗೋದು ಅಂತ. ಹ್ಯೂಮರ್ ಬಿಹೇವಿಯರ್ನಿಂದಲೇ ಗ್ರಾಮರ್ ರೂಪಿತ ಆಗೋದು. ದ್ಯಾಟ್ ವಾಸ್ ದ ಪಾಯಿಂಟ್ ಹಿ ಡಸ್. ಅಂದರೆ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಹೀಗೆ ತರೋದು ತೇಜಸ್ವಿಗೆ ಸಾಧ್ಯ. ಯಾಕಂದರೆ ಅದು ಆ ನಿರುದ್ವಿಗ್ನ ಸ್ಥಿತಿ, ಅನೇಕ ಅಂಶಗಳನ್ನು ಹೇಳುವಂಥ ಸಾಧ್ಯತೆಗಳು. ಇನ್ನೊಂದು ಮಾತನ್ನು ಹೇಳಿ ನನ್ನ ಈ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಕುವೆಂಪು ಬಗ್ಗೆ ತೇಜಸ್ವಿ ಏನು ಹೇಳಿದ್ದಾರೆ ಅಂದರೆ, ಅದೇ ಸಂದರ್ಶನದಲ್ಲಿ ಒಂದು ಕಡೆ ಅವರು ಬರೆದಿದ್ದಾರೆ, ಅದರ ಪುಸ್ತಕದಲ್ಲಿದೆ ಹೊಸ ವಿಚಾರಗಳು ಅಂತ. ಕುವೆಂಪು ಕಾವ್ಯಕ್ಕೆ ಅವರೇನು ಅಷ್ಟು ಮನಸೋತವರಲ್ಲ. ತೇಜಸ್ವಿ ಅದನ್ನು ಏನು ಹೇಳ್ತಾ ಇರೋದಂದರೆ, ಅವರ ವೈಚಾರಿಕತೆ, ಒಟ್ಟಾರೆ ಸೃಜನಶೀಲ ಸಾಮರ್ಥ್ಯ ಮತ್ತು ಸತ್ವ ಗದ್ಯದಲ್ಲಿ ವ್ಯಕ್ತವಾದ ಹಾಗೆ ಕಾವ್ಯದಲ್ಲಿ ಆಗಿಲ್ಲ. ಆದರೂ ಅವರ ಕಾವ್ಯವನ್ನೇ ಮುಂದೊಡ್ಡಲಾಯಿತು ಅಂತ ಹೇಳ್ತಾರೆ ತೇಜಸ್ವಿ. ತೇಜಸ್ವಿಯ ಅತ್ಯಂತ ದೊಡ್ಡ ಮೋಹ ಇದ್ದದ್ದು ಅವರ ಗದ್ಯದ ಬಗ್ಗೆ, ಅವರ ಅಪ್ಪನ ಗದ್ಯದ ಬಗ್ಗೆ, ಅವರ ಸಾಮಾಜಿಕ ತಿಳುವಳಿಕೆ ಬಗ್ಗೆ. ನೀವು ಅಣ್ಣನ ನೆನಪುಗಳು ಅಂತೇಳೋ ಅವರ ಪುಸ್ತಕ ಓದಿದರೆ ಎಷ್ಟು ವೈವಿಧ್ಯಗಳಿತ್ತು ಅಂತ ಹೇಳೋದು ಗೊತ್ತಾಗುತ್ತೆ. ಕುವೆಂಪುಗೆ ನಿಖರವಾದಂಥ ಒಂದು ವೈಜ್ಞಾನಿಕ ಮನಸ್ಥಿತಿ ಇತ್ತು. ಆದರೆ ಅದು ಒಂದು ವಿಶ್ವದ ಭೂಮಸ್ಥಿತಿಯನ್ನು ತಿಳುವಳಿಕೆ ಮಾಡಿಕೊಳ್ಳಿಕ್ಕೆ, ಒಂದು ವೇದದ ಕಾಲದಿಂದ ಬಂದಂಥ ಒಂದು ಸತ್ವವನ್ನು ಪಡೀಲಿಕ್ಕೆ, ಆ ವಿಜ್ಞಾನದ ಮೂಲಕ ಬೆಳೆಯಬಲ್ಲಂಥ ತತ್ವಶಾಸ್ತ್ರ ಮತ್ತು ಮನೋಧರ್ಮ ಇರ್ಬೋದು ಅಂತ ಅವರು ನೆನಪಿನ ದೋಣಿಯಲ್ಲಿ ಅದನ್ನು ಒಂದು ಕಡೆ ಹೇಳ್ತಾರೆ ಕುವೆಂಪು. ಏನು ಅಂದರೆ, ನನ್ನ ಕವಿ ಪ್ರತಿಭೆ ತನ್ನ ರಸಧರ್ಮಕ್ಕೆ ಒಂದಿನಿತು ಭಂಗ ಬರದ ರೀತಿಯಲ್ಲಿ ವೈಜ್ಞಾನಿಕ ಬುದ್ಧಿಯನ್ನು, ವೈಜ್ಞಾನಿಕ ದೃಷ್ಟಿಯನ್ನು ಸಮ ಪ್ರಮಾಣದಲ್ಲಿ ಅಳವಡಿಸಿಕೊಂಡಿರುವುದನ್ನು ಸಹೃದಯರು ಗುರುತಿಸಲು ಸಾಧ್ಯವಾಗದಿದ್ದರೆ ನನ್ನನ್ನು ಆಂಶಿಕವಾಗಿ ಮಾತ್ರ ಪರಿಶೀಲಿಸಿದ ಹಾಗೆ ಆಗುತ್ತದೆ. ರಸಧರ್ಮಕ್ಕೆ ತೊಂದರೆ ಆಗದ ಹಾಗೆ ನನ್ನಲ್ಲಿ ವೈಜ್ಞಾನಿಕ ಬುದ್ಧಿ ಹಾಗೂ ವೈಜ್ಞಾನಿಕ ದೃಷ್ಟಿ ಇದೆ ಅಂತ ಕುವೆಂಪು ಹೇಳ್ತಾ ಇರೋದು. ತನ್ನನ್ನು ಪೂರ್ಣವಾಗಿ ತಿಳಿಬೇಕಾದ್ರೆ ಈ ವೈಜ್ಞಾನಿಕ ದೃಷ್ಟಿ ಕುವೆಂಪಲ್ಲಿ ಏನಿದೆ ಅಂತ ಹೇಳೋದನ್ನು ನೀವು ವಿಮರ್ಶಕರು ಗಮನಿಸಬೇಕು ಅಂತ ಒಂದು ಸೂಚನೆ ಕೊಡ್ತಾರೆ ಅವರು. ಪ್ರಶ್ನೆ ಏನು ಅಂದರೆ, ಈ ವೈಜ್ಞಾನಿಕ ದೃಷ್ಟಿಕೋನದಿಂದಲೇ ತನ್ನ ತಾತ್ವಿಕತೆಯನ್ನು ಸಾಧಿಸಲಿಕ್ಕೆ ಹೊರಟವರು ಮತ್ತು ಅದನ್ನು ಬೆಳೆಸಲಿಕ್ಕೆ ಹೊರಟವರು ತೇಜಸ್ವಿ. ಅವರು ಲೋಹಿಯಾನ ಮೂಲಕವೂ ಅದನ್ನು ವೈಜ್ಞಾನಿಕವಾಗಿ ಅದು ಸಾಧ್ಯ ಅಂತ ತಿಳಿತಾರೆ. ಕಲಾತ್ಮಕತೆಯೂ ಅವರಿಗೆ ಈ ವೈಜ್ಞಾನಿಕ ದೃಷ್ಟಿ ಮೂಲಕವೇ ಸಾಧಿತ ಆಗುತ್ತದೆ. ಜೀವನದ ಪ್ರಯೋಗಶೀಲತೆಯೂ ಸಾಧ್ಯ ಆಗುತ್ತೆ. ನಾನು ವೈಜ್ಞಾನಿಕ ದೃಷ್ಟಿಯ, ತೇಜಸ್ವಿಯವರ ವೈಜ್ಞಾನಿಕ ದೃಷ್ಟಿಯ ಬಗ್ಗೆ ತುಂಬ ಕಮ್ಮಿ ಲೇಖನಗಳಿರೋದು. ಇಲ್ಲಿ ತೇಜಸ್ವಿಯನ್ನು ಯಾರಾದರೂ ಗಂಭೀರವಾಗಿ ಅಧ್ಯಯನ ಮಾಡುವವರಿದ್ದರೆ ಅವರಿಗೋಸ್ಕರ ಹೇಳ್ತಾ ಇದ್ದೇನೆ.
ನನ್ನ ನಿಜಗುಣ ಅಂತ ಹೇಳುವ ವಿಮರ್ಶಾ ಸಂಕಲನದಲ್ಲಿ ತೇಜಸ್ವಿಯವರ ವೈಜ್ಞಾನಿಕ ಮನೋಧರ್ಮ ಅಂತ ಹೇಳುವ ಸುದೀರ್ಘವಾದಂಥ ಒಂದು ಲೇಖನ ಇದೆ. ಅದಕ್ಕೆ ನಾನು ಉದಾಹರಣೆಗೆ ಅವರ 6 ಪುಸ್ತಕಗಳನ್ನು, ಮಿಸ್ಸಿಂಗ್ ಲಿಂಕು ಇತ್ಯಾದಿ 6 ಪುಸ್ತಕಗಳನ್ನು ಮತ್ತು ಒಂದು ಟ್ರಾನ್ಸ್ಲೇಷನ್, ವೈಜ್ಞಾನಿಕ ಟ್ರಾನ್ಸ್ಲೇಷನ್ ಇಟ್ಕೊಂಡು ಅದನ್ನು ಬರೆದಿದ್ದಾನೆ. ಅವರ ವೈಜ್ಞಾನಿಕ ಮನೋಧರ್ಮ ಏನು ಅಂತ ಹೇಳುವುದನ್ನು ಅವರ ಸಾಹಿತ್ಯ ಕೃತಿಗಳ ಮೂಲಕ ವಿಶ್ಲೇಷಣೆ ಮಾಡಿದಂಥ ಇನ್ನೊಂದು ಲೇಖನ ಕೆ ಪುಟ್ಟಸ್ವಾಮಿಯವರು ಬರೆದಿದ್ದಾರೆ. ಕೆ ಪುಟ್ಟಸ್ವಾಮಿ ಇದೆರಡು ಸಂವಾದದವರು ಪ್ರಕಟಿಸಿದ ತೇಜಸ್ವಿ ಲೋಕ ಅಂತ ಹೇಳುವ ಪುಸ್ತಕದಲ್ಲಿದೆ. ಹೆಚ್ಚಿನ ಡಿಟೇಲಿಗೆ ಆ ಕ್ವಾಂಟಮ್ ವಿಜ್ಞಾನ ಮತ್ತು ವಿಕಾಸ ವಿಜ್ಞಾನ ಇದರ ಬಗ್ಗೆ ಹೆಚ್ಚಿನ ವಿವರಕ್ಕೆ ಅದನ್ನು ನೀವು ಗಮನಿಸಬಹುದು ಅಂತ ನಾನು ಸೂಚಿಸ್ತೇನೆ. ಒಟ್ಟಿನಲ್ಲಿ ತಮ್ಮ ಜೀವನದ ಒಂದು ಕ್ರಮವನ್ನೇ, ಅಂದರೆ ತನ್ನ ಜೀವನ ಕ್ರಮ, ಬದುಕು, ವಿಚಾರ, ಆಕ್ಟಿವಿಸಮು, ಬರಹ ಇವನ್ನೆಲ್ಲ ಸೇರಿ ಒಂದು ಬದುಕಿನ ಶೋಧನೆಯಲ್ಲಿಯೂ, ಸಮಾಜದ ಶೋಧನೆಯಲ್ಲಿಯೂ, ಪ್ರಕೃತಿ ಅಂದರೆ ವಿಶ್ವದ ಶೋಧನೆಯಲ್ಲಿಯೂ ತನ್ನದೇ ಆದ ಅಧ್ಯಾತ್ಮದ ಶೋಧನೆ, ಅಂದರೆ ತನ್ನನ್ನು ಮೀರಿದ ಒಂದು ತಾತ್ವಿಕತೆಯ ಶೋಧನೆ, ಅದನ್ನು ಸಮಾಜ ಮತ್ತು ಪ್ರಕೃತಿ ಇದೆರಡರನ್ನ ನೋಡಿಕೊಂಡು ಬದಲಾಗುತ್ತಿರುವ ಭಾರತವನ್ನು ಈ ಹೊಸ ತಾತ್ವಿಕತೆಯಲ್ಲಿ ಹೇಗೆ ಗಮನಿಸಬೇಕು, ಇದರಲ್ಲಿ ಜಾತಿಯ, ಸಮಾಜದ, ಆರ್ಥಿಕತೆಯ, ರಾಜಕೀಯದ, ಪ್ರಕೃತಿಯ ಸಾಧ್ಯತೆ ಏನು, ಅವರ ಪ್ರಕೃತಿಯ ಮತ್ತು ಪರಿಸರದ ಸಂಬಂಧಪಟ್ಟಂಥ ವಿವರಗಳೆಲ್ಲ ಅವರ ಪರಿಸರ ಕಥೆಯಲ್ಲಿ ವಿವರವಾಗಿ ವಿವರಿಸಲ್ಪಟ್ಟಿದೆ. ನಾನು ಅದನ್ನು ಹೆಚ್ಚು ಟಚ್ ಮಾಡಲಿಕ್ಕೆ ಇವತ್ತು ಹೋಗಲಿಲ್ಲ ಈ ಅವಲೋಕನದಲ್ಲಿ. ಅದು ಅವರ ಕೃತಿಗಳಲ್ಲಿ ಬೇರೆ ರೀತಿಯಲ್ಲಿ ಬಂದಿದೆ ಅಂತ. ಅದರನ್ನು ಒಂದು ರೀತಿಯಲ್ಲಿ ತಿಳ್ಕೊಂಡು ತತ್ವಚಿಂತನೆ, ಕಲಾದೃಷ್ಟಿ ಮತ್ತು ಬದುಕಿನ ಪ್ರಯೋಗಶೀಲತೆ ಈ 3ರ ಮೂಲಕ ಒಂದು ಕಲಾತ್ಮಕತೆಯನ್ನು, ಕೃತಿಯನ್ನು ಸಾಧಿಸಿದ ಇವರು ಕುವೆಂಪು ಜೊತೆಯೂ ಕನ್ನಡ ಸಾಹಿತ್ಯದ ಜೊತೆಯೂ ಒಂದು ನಿರಂತರವಾದ ವಾಗ್ವಾದ. ಕುವೆಂಪು ಅಂದರೆ ಕನ್ನಡ ಸಾಹಿತ್ಯದ ಒಂದು ನಾವೇನು ಹೇಳ್ತೇವೆ ಕ್ಲಾಸಿಸಿಸಮ್, ಅಂದರೆ ಒಂದು ಕ್ಲಾಸಿಕ್ ಆದಂಥ ಒಂದು ಟ್ರೆಡಿಷನ್, ಕ್ಲಾಸಿಕಲ್ ಟ್ರೆಡಿಷನ್ನಿನ ಅಭಿಜಾತ ಪರಂಪರೆಯ ಒಬ್ಬ ಪ್ರತಿನಿಧಿ. ಕುವೆಂಪು ಜೊತೆ ಒಂದು ಡಯಲಾಗ್ ಇದೆ ಅಂದರೆ ಕನ್ನಡದ ಅಭಿಜಾತ ಪರಂಪರೆಯ ಜೊತೆ ಒಂದು ಡಯಲಾಗ್ ಇದೆ ಅಂತ ಅರ್ಥ ಒಬ್ಬ ವ್ಯಕ್ತಿಗೆ. ಬರೀ ಅವರ ಅಪ್ಪನ ಜೊತೆ ಅಂತ ನಾವು ತಿಳಿಬೇಕಾಗಿಲ್ಲ. ಕನ್ನಡದಲ್ಲಿ ಬೆಳೆದು ಬಂದಂಥ ಅಭಿಜಾತ ಪರಂಪರೆಯ ಜೊತೆ ಒಂದು ಡಯಲಾಗ್, ಅದನ್ನೇ ನಾನಾಗ ಹೈ ಮೈಮೆಟಿಕ್ ಮತ್ತು ಲೋ ಮೈಮೆಟಿಕ್ ಅಂತ ಹೇಳಿದೆ. ಇದನ್ನು ಇಟ್ಟುಕೊಂಡು ಅವರು ತಮ್ಮ ಸಾಹಿತ್ಯವನ್ನು ರಚಿಸಿದ್ದಾರೆ. ಮತ್ತು ಅವರ ಸಾಹಿತ್ಯದ ಅಧ್ಯಯನವೂ ಕೂಡ ಏಕಕಾಲಕ್ಕೆ ಓದುವ ಸಂತೋಷವನ್ನು, ವೈಚಾರಿಕ ಪ್ರಖರತೆಯನ್ನು, ಓದುವ ಸಂತೋಷ, ವಿಚಾರ ಮಾಡುವ ಸಂತೋಷ ಇದೆರಡರನ್ನ ಏಕಕಾಲಕ್ಕೆ ಕೊಡುವಂತಹ ಒಂದು ಕೃತಿಯನ್ನು ಅವ್ರನ್ನ ನೀಡಿದ್ದಾರೆ. ಈ ಒಂದು ಭಾಷಣವನ್ನು ಮಾಡುವ, ಉಪನ್ಯಾಸವನ್ನು ನೀಡುವ ನೆಪದಲ್ಲಿ ಇನ್ನೊಮ್ಮೆ ಆ ತೇಜಸ್ವಿಯನ್ನು ಮತ್ತೆ ಪುನಃ ವಿವರವಾಗಿ ಓದುವ ಅವಕಾಶವನ್ನು ನೀಡಿದ ಈ ಸಂಸ್ಥೆಗೆ, ರಾಮಸ್ವಾಮಿ ಅವರಿಗೆ, ರಾಮು ಅವರಿಗೆ, ಎಲ್ರಿಗೂ ನನ್ನ ಕೃತಜ್ಞತೆಯನ್ನು ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.